करोमि बहुलोकजे मेलवीति नमस्कार त्या ब्रह्म चैतन्य बोलो राजा राम राम बोलो सीता राम राम 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 जानकी ಗೋಂದಾವಲಿಯಲ್ಲಿ ಬಹುಶಃ ಫಾರೆಸ್ಟ್ ಅಂತ ಒಬ್ಬರಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸರ್ವಿಸ್ ಮಾಡಿ ರಿಟೈರ್ ಆಗಿ ತಮ್ಮ ಶೇಷಾಯುಷ್ಯವನ್ನು ಗೋಂದಾವಲಿಯಲ್ಲಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಕಳೀಬೇಕು ಅಂತಿರ್ತಕ್ಕಂಥವ್ರು. ಮನುಷ್ಯ ಅಂದ ಬಳಿಕ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಇರ್ತದೆ. ಕೆಲವರಿಗೆ ಹಾಡುವುದಿರ್ತದೆ, ಕೆಲವರಿಗೆ ಮಾತಾಡೋದಿರ್ತದೆ, ಕೆಲವರಿಗೆ ಕೇಳುವುದಿರ್ತದೆ, ಕೆಲವರಿಗೆ ಬರೆಯೋದಿರ್ತದೆ, ಕೆಲವರಿಗೆ ಓದೋದಿರ್ತದೆ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇರ್ತದೆ. ಆ ಗುಣಗಳ ಮೂಲಕವಾಗಿಯೇ ಪರಮಾರ್ಥ ಸಾಧಿಸ್ಲಿಕ್ಕೆ ಭಕ್ತಿ. ಭಕ್ತಿ ಅಂದ್ರೆ ಏನು ಅಂದ್ರೆ ನಮ್ಮೊಳಗೆ ಏನದನೋ ಅದನ್ನು ಭಗವಂತಗೆ ಅರ್ಪಣೆ ಮಾಡೋದಕ್ಕೆ ಭಕ್ತಿ ಅದ. ನಮ್ಮಲ್ಲಿ ಏನದನೋ ಅದನ್ನು ಭಗವಂತಗೆ ಅರ್ಪಣೆ ಮಾಡ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣ. ಭಗವಂತ ಏನಂತಾನ ಅಂತಂದ್ರ ನೀ ಏನ್ ಮಾಡ್ತೀಯೋ ಅದನ್ನ ನನ್ನ ಸಲುವಾಗಿ ಮಾಡ್ತೀನಿ ಅಂತ ತಿಳ್ಕೊ. ಒಂದು ಚರ್ಚಿನಲ್ಲೇ ಈ ಕ್ರಿಶ್ಚಿಯನ್ರ ಚರ್ಚ್ ಇರ್ತಾವ, ಗಿರಿಜಾಘರ್ ಅಂತಾರ, ಚರ್ಚ್ ಅಂತ. ಫಾದರ್ ಇದ್ರು, ಅವ್ರಿಗೊಬ್ಬ ಕಸ ಹುಡುಗ ಬೇಕಾಗಿತ್ತು. ಹಿಂಗ ಹುಡುಗ ಕೇಳ್ಕೋತಿದ್ರು. ಒಬ್ಬ ಡೊಂಬ್ರಾಮ ನಾ ಕಸ ಹುಡುಗಿ ಬರ್ತೇನ್ರಿ ಅಂತ. ಅವಾಗೇನೋ ಒಂದು ಕೆಲಸ ಬೇಕಾಗಿತ್ತು. ಆ ಡೊಂಬ್ರವನ್ನು ಕರ್ಕೊಂಡು ಹೋಗಿ ಕಸ ಹುಡುಗ್ಲಿಕ್ಕೆ ಹಚ್ಚಿದ್ರು. ಆ ಚರ್ಚಿದ್ದು ಹೊರಗ ಒಳಗ ಎಲ್ಲ ಕಡೆ ಕಸ ಹುಡುಗಬೇಕು. ಕೆಲಸ ಏನಪ್ಪಾ ಅಂದ್ರೆ ಕಸ ಹುಡುಗೋದು, ಸ್ವಚ್ಛ ಇಡೋದು ಅವನ ಕೆಲಸ. ಒಂದು 2-3 ತಿಂಗಳಾತ. ಅವನು ನಮೂನಿ ಆಗಿದ್ದ. ಅಷ್ಟೊಳಗೆ ಒಳಗೆ ಉತ್ಸಾಹ ಅನಿಸ್ತಿದ್ದಿಲ್ಲ. ಒಂದ್ ದಿವಸ ಅವ ಏನ್ ಮಾಡಿದ ಅಂತಂದ್ರೆ ಆ ಫಾದರ್ ಕಡೆಯಿಂದ ಆ ಒಳಗಿನ ಕೀಲಿಕೆ ಇಸ್ಕೊಂಡು ಬಾಗ್ಲ ತೆಗೆದ ಒಳಗೆ ಹೋದ. ಸಭಾ ಮಂಟಪದಲ್ಲೇ ಹೋದವನ ಏನ್ ಮಾಡ್ಲಿಕ್ಕೆ ಹತ್ತ ಅಂದ್ರೆ ಲಗಾ ಒಗಿಲಿಕ್ಕೆ ಹತ್ತು ಬಿಟ್ಟ. ಧನ್ 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 ಲಗಾ ಒಗಿಲಿಕ್ಕೆ ಹತ್ತ. ಫಾದರ್ ನೋಡಿದ್ರು ಗಾಬರಿ. ಹಿಂಗ್ಯಾಕೆ ಲಗಾ ಒಗಿತಾನಿವ? ಹೇ, ಯಾಕೆ ಹಿಂಗ್ ಲಗಾ ಒಗಿಲಿಕ್ಕೆ ಹತ್ತಿ ಅಂತ ಅವ್ ಬಂದು ಏನ್ ಮಾಡ್ಲಿ ಅಂತ. ಯಾಕೋ ಏನಾಯ್ತು? ಅಲ್ಲಿ 30 ವರ್ಷ ಲಗಾ ಒಗದಿಲ್ಲ. ಈ ಬರೀ ಕಸ ಹುಡುಗಂದ್ರೆ ಹೆಂಗ್ ಸಮಾಧಾನ ಆಗ್ತದೆ ಹೇಳ್ರಿ? ಅವಾಗ ಏನು ಅಂದ್ರೆ ತಾನು ಭಗವಂತನ ಮುಂದೆ ಲಗಾ ಒಗ ತೋರಿಸ್ಬೇಕು ಅಂತ ತಿಳ್ಕೊಂಡು ಅವನ ಹವ್ಯಾಸ. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ ಭಕ್ತಿ. ಭಕ್ತಿ ಅಂದ್ರೆ ಏನು ಅಂತಂದ್ರೆ ನಮ್ಮೊಳಗೆ ಏನದನೋ ಅದನ್ನು ಭಗವಂತನ ಅರ್ಪಣೆ ಮಾಡ್ತಕ್ಕಂಥ ಭಾವ. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿ ಒಬ್ಬರಿಗೆ ಬರೆಯೋ ಹವ್ಯಾಸ ಇರ್ತದೆ, ಓದೋ ಹವ್ಯಾಸ ಇರ್ತದೆ, ಚಿತ್ರಕಲಾ, ಸಂಗೀತ. ಭಗವಂತ ಏನಂತ ಅನ್ನೋದು ನಿನ್ನ ಹತ್ರ ಏನದನೋ ಅದನ್ನ ನನಗೆ ಕೊಡು. ಒಬ್ರು ನಮ್ಮನ್ನು ಕೇಳಿದ್ರು, ಈ ದೇವ್ರ ಮುಂದೆ ದುಡ್ಡು ಯಾಕೆ ಹಾಕಬೇಕು ಅಂತ ಕೇಳಿ. ಅದ್ರ ದೇವ್ರ ಏನು ಬಡವ ಏನಪ್ಪ, ಏನು ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ಅನ್ನೋದ ತಿರುಗಿ ಮುರುಗಿ 4 ಅಣೆ 10 ಪೈಸೆ 8 ಅಣೆ ಆಗುದೇ ನಮಗೆ. ಮಹಾರಾಜನ ಕೇಳಿದ್ರು. ಮಹಾರಾಜರು ಎಷ್ಟನೇ ಚಂದ ಉದಾಹರಣೆ ಹೇಳಿದ್ರು ಅಂತಂದ್ರ, ಮಹಾರಾಜರು ಏನಂದ್ರು, ತಂದಿ ತನ್ನ ಸಣ್ಣ ಮಗನ್ನ ಒಂದು 2-3 ವರ್ಷದ ಹುಡುಗ ತನ್ನ ಮಗನ್ನ ಊಟಕ್ಕೆ ಕೂಡ್ಸೋದು ಕೂತ. ಅಪ್ಪ ಏನ್ ಮಾಡಿದ ಅಂದ್ರೆ ಬಿಸಿ ಬಿಸಿ ಅನ್ನ, ಉಪ್ಪಿನಕಾಯಿ ಅಥವಾ ತುಪ್ಪ, ಮೆಂಥೆ ಹಿಟ್ಟು, ಉಪ್ಪಿನಕಾಯಿ ಅದೆಲ್ಲ ಹಚ್ಚಿ ಅದು ಅನ್ನ ಕಲಿಸಿ ಆ ಕೂಸಿನ ಮುಂದೆ. ಆ ಹುಡುಗಿ ಏನ್ ಮಾಡ್ತು, ಅದ್ರಾಗಿಂದ 1-2 ಅಗಲ ತೆಗೆದು ಅಪ್ಪನ ಬ್ಯಾಗ್ ಇಡ್ಲಿಕ್ಕೆ ಹೋತು. ಅಪ್ಪ ಏನಂತಾನ, ಏನ್ ಹೇಳ್ತೀಯ ಸೈ ತಿನ್ನಂತ. ಅಪ್ಪ ಏನ್ ಮಾಡ್ತಾನ, ಎಷ್ಟು ಆನಂದದಲ್ಲಿ ಎಷ್ಟು ಅಗಲ ಬಾಯಿ ತೆಗೆದು ಆ ಅಂತ ಬಾಯಾಗ 2 ಅಗಲು ಇಳಿಸಿಕೊಂಡು ಮೊದಲದಾಗ ಕೂತವ್ರಿಗೆ ನೋಡಿ ನನ್ನ ಮಗ ಎಷ್ಟು ಚಂದ ಅಗಲು ಇಟ್ಟು ಬಾಯಾಗ ಅಂತ, ಎಷ್ಟು ಚಂದ ಉಳಿಸಿದ ಅಂತ. ಅಪ್ಪ ಎಷ್ಟು ಕೌತುಕ ಆಗ್ತದೆ, ಎಷ್ಟು ಸಂತೋಷ ಆಗ್ತದೆ. ಹೆಂಗೋ ಹಂಗ ಅಪ್ಪನ ದುಡ್ಡು ತಂದದ್ದು, ಅಪ್ಪನ ಕಲಿಸಿಕೊಟ್ಟದ್ದು, ಅಸಾರ್ಥ
ಮಾತು ಏನು ಅಂದ್ರೆ ಅಪ್ಪಂದ ಎಲ್ಲ, ಆದ್ರೆ ಅದರೊಳಗಿಂದ ಎರಡು ತೆಗೆದು ಅಪ್ಪನ ಬಾಯಿಗಿಟ್ರೆ ಅಪ್ಪಗೆ ಎಷ್ಟು ಸಂತೋಷ ಆಗ್ತದನು. ಅದು ಭಗವಂತನ ನಮಗ್ ಕೊಟ್ಟದ್ದು ಪದಾರ್ಥ. ಏನ್ ನಮ್ಗೆ ಅದನ್ನು ಅದು ಯಾರು ಕೊಟ್ಟದ್ದು? ಅದು ಭಗವಂತನ ಕೊಟ್ಟದ್ದು. ಅದರೊಳಗಿಂದ ಎರಡಗಳು ತಂದು ಭಗವಂತನ ಮುಂದೆ ಹಾಕಿದ್ರೆ ಭಗವಂತವ ಅಪ್ಪಗಾದಷ್ಟು ಸಂತೋಷ ಅಲ್ಲ, ಅದ್ರ 10 ಪಟ್ಟು 1000 ಪಟ್ಟು ಸಂತೋಷ. ನಾವು 4 ಆಣೆ ಹಾಕ್ಲಿ, 10 ಪೈಸೆ ಹಾಕ್ಲಿ, ಅದರಿಂದ ಭಗವಂತಗೆ ಎಷ್ಟು ಸಂತೋಷ ಆಗ್ತದೆ. ನನ್ನ ಮಗ, ನನ್ನ ಭಕ್ತ, ನನ್ನ ಶಿಷ್ಯ, ನನ್ನ ಮನುಷ್ಯ, ನಾನು ಕೊಟ್ಟದ್ರೊಳಗಿಂದ ಒಂಚೂರು ನನಗೂ ತಂದು ಕೊಡ್ತಾನಲ್ಪ ಅನ್ನುವಂಥ ಭಾವನಾದಿಂದ ಸಂತೋಷ. ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿ ನಮ್ಮ ಹತ್ರ ಏನದನೋ ಅದನ್ನ ಭಗವಂತ ಅರ್ಪಣೆ. ಭಗವಂತ ತಾನ ನೀವೇನು ರೊಕ್ಕನೂ ಕೊಡಬೇಡ ನನಗೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಏನದನೋ ಅದು ಕೊಡು. ಹೂವು, ಹಣ್ಣು, ಕಾಯಿ, ಎಲಿ, ತೊಪ್ಪಲ, ನೀರು, ನಮ್ಮ ಹತ್ರ ಏನದನೋ ಅದನ್ನ ಏನ್ ಮಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ಭಗವಂತ ಕೊಡ್ಲಿಕ್ಕೆ ಬರ್ಬೇಕು. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಗೋಂದಾವಲಿಯಲ್ಲಿ ಮಹಾರಾಜರು ಸುತ್ತಲೂ ಇರ್ತಕ್ಕಂಥವ್ರು ತಮ್ಮ ತಮ್ಮೊಳಗೆ ಏನು ವೈಶಿಷ್ಟ್ಯದನು ಅದನ್ನು ಸದ್ಗುರುಗಳಿಗೆ ಆ ಮೂಲಕವಾಗಿ ಪರಮಾರ್ಥ ಸಾಧಿಸಬೇಕು ಅನ್ನುವಂಥ ಭಾವನೆ. ಬಹುಶಃ ಫಾರೆಸ್ಟ್ ಅಂತ ಏನಿದ್ರು ಅವ್ರಿಗೆ ಬರೆಯೋ ಹವ್ಯಾಸ ಇತ್ತು, ಕೆಲವ್ರಿಗೆ ಬರೆಯೋ ಹವ್ಯಾಸ ಇರ್ತದ, ಕೆಲವರಿಗೆ ಮತ್ತೇನಾದ್ರು ಹಾಡುವ ಹವ್ಯಾಸ ಇರ್ತದ. ಭಗವಂತನ ಮುಂದೆ ಕೂತ್ಕೊಂಡು ಹಾಡಬೇಕು, ಮನಸ್ಸು ಬಿಚ್ಚಿ ಅಲ್ಲಿ ಹಾಡ್ಬೇಕು. ಅದಕ್ಕೇನು ತಾಳ ಬೇಕಾಗಿಲ್ಲ, ಮೇಳ ಬೇಕಾಗಿಲ್ಲ. ನಾವಲ್ಲಿ ಹೇಳಿಲ್ಲ, ಈ ಸಂಗೀತಗಾರದೆಲ್ಲ ಭಜನೆ ಏನಿರ್ತದೆ ಅಂದ್ರೆ ಬರೀ ತಾಳದ ಕಡೆಗೆ ಲಕ್ಷ್ಯ, ತಬಲಾ ಪೀಠಿ ಕಡೆಗೆ ಲಕ್ಷ್ಯ, ಭಗವಂತ ಕಡೆ ಲಕ್ಷ್ಯ. ಹಾಗೆ ಬಹುಶಃ ಏನ್ ಮಾಡ್ತಿದ್ರು ಅಂದ್ರೆ ಬರೀತಿದ್ರು. ಅವ್ರ ತಲೆ ಒಂದು ಸಹಜ ಏನ್ ವಿಚಾರ ಬಂತು, ಮಹಾರಾಜನ ಚರಿತ್ರೆ ಬರೀಬೇಕು ಅಂದ ಕೂಡಲೇ ಮುಂಚೆ ಏನ್ ಮಾಡ್ಲಿಕ್ಕೆ ಹತ್ರು ಅಂದ್ರೆ ಮಹಾರಾಜರು ಗೋಂದಾವಲಿಯಲ್ಲಿ ಇರಬೇಕಾದ್ರಾತು, ಹೊರಗೆ ಹೋಗ್ಬೇಕಾದ್ರಾತು ಅನೇಕ ವಿಲಕ್ಷಣ ಘಟನಾ ಸಂಭವಿಸ್ತಾ ಇತ್ತು. ದಿನ ಏನಾದ್ರು ಒಂದು ಇರುವುದಲ್ಲ, ಏನಾದ್ರು ಒಂದು ವಿಚಿತ್ರವಾಗಿರ್ತಕ್ಕಂಥ ಘಟನಾ, ಎಂಥೆಂಥ ಚಮತ್ಕಾರಿ ಘಟನಾ ಸಂಭವಿಸ್ತಿತ್ತು ಅಂತ ನಾನು ಹೇಳಿದಿಲ್ಲ. ಆ ಶ್ರೀಮಂತ ಸಾಂಗ್ಲಿ ಹೆಣ್ಮಗಳು ಆಭರಣ ತಗೊಂಡು ಬಂದು ಡಬ್ಬ್ಯಾಗ ಹಾಕಿದ್ರು, ಮಹಾರಾಜರ ಹತ್ರ ಕೊಟ್ಟರು. ಮಹಾರಾಜರು ಅದನ್ನ ಇಟ್ಕೊಂಡ್ರು. ಆಕೆ ಏನಂದ್ರು, ಮಹಾರಾಜ್ ನೀವು ಸತ್ರ ಸಾಯವಲ್ಯಾಕ, ಹೋದ್ರು ಹೋಗಲ್ಯಾಕ, ನನ್ನ ಡಬ್ಬಿ ಗತಿ ಏನು? ಹಿಂಗೆ ಎಷ್ಟೋ ಘಟನಾ ನಡಿಬೇಕು. ಅವನ್ನೆಲ್ಲ ನೋಟ್ಸ್ ಮಾಡಿದ್ರು, ಅವೆಲ್ಲ ಘಟನಾ ಬರ್ಕೋತಿರ್ಬೇಕು. ಒಂದು ದಿವಸ ಸಹಜವಾಗಿ ಮಹಾರಾಜ ಮುಂದೆ ಕೂತ್ಕೊಂಡು ಏನಂದ್ರು, ಮಹಾರಾಜರು ಹೆಂಗಿದ್ರಂದಲ್ಲಿ ಅವ್ರೇನಗ್ದಿ ಈಗ ಕೆಲವು ಸ್ವಾಮಿಗಳು ಇರ್ತಾರೆ, ಅವ್ರದಲ್ಲಿ ಟೈಮ್ ಫಿಕ್ಸ್ ಇರ್ತದೆ. ಇಂಥ ಟೈಮ್ನಾಗ ಬಂದು ಭೇಟ, ಮಧ್ಯಾಹ್ನದಾಗ ವಿಶ್ರಾಂತಿ, ಮುಂಜಾನೆ ಪರ್ಸನಲ್ ಕೆಲಸ, ಹಿಂಗೆಲ್ಲ ಇರ್ತಾವ. ಮಹಾರಾಜನೊಬ್ರು ಏನ್ ಕೇಳಿದ್ರು, ಮಹಾರಾಜ್ ನೀವು ಹಂಗೆ ಯಾಕೆ ಟೈಮ್ ಫಿಕ್ಸ್ ಮಾಡಬಾರ್ದು, ನೀವು ಒಂದು ಟೈಮ್ ಹಾಕಿಬಿಡ್ರಿ, ನಿಮಗೂ ವಿಶ್ರಾಂತಿ ಸಿಗ್ತದ. ಮಹಾರಾಜನ ರಾತ್ರಿ 12 ಗಂಟೆಗೆ ಎಬ್ಬಿಸಾದ್ರೂ ಭೇಟಿ ಆಗುವುದಿಲ್ಲ, ಹಿಂಗ್ಯಾಕೆ ಇಟ್ಟಿರಿ ಅಂತ ಕೇಳಿ. ಮುಂಜಾನೆ ಸಂತನಕ ಮಂದಿ ಭೇಟಿ ಆಗುವುದೇನು? ಮಹಾರಾಜರು ಮುಂಜಾನೆ ಎದ್ರು ಅಂದ್ರೆ ರಾತ್ರಿ 12 ತನಕನೂ ಎಷ್ಟು ಮಾತಾಡ್ತಿದ್ರು ಅಂತಂದ್ರ ನಾವು ಸಣ್ಣವರಿದ್ದಾಗ ನಮ್ಮ ಬೈತಿದ್ಲ, ನಮ್ಮನ್ನು ಎಷ್ಟರೇ ಮಾತಾಡ್ತೀವೋ, ಎಲ್ಲರಿಗೆ ಕಟಿಗೆ ಬಾಯಿ ಆಗಿದ್ರು ಒಳಗೆ ಚಪ್ಪಾಡಿ ಆಗ್ತಿತ್ತು ಅಂತಿದ್ರು. ನಾವ್ ಏನ್ ಮಾಡ್ಬೇಕು, ಮಾತಾಡೋದ ನಮ್ ಕೆಲಸ. ಈಗ ಮುಂಬೈದಿಂದ ಮಂದಿ ಬಂದಾರ, ಅವ್ರು ಸತ್ಸಂಗ ಮಾಡೋಕ್ರಿ ಅಂದ್ರು. ಈಗ 2 ತಾಸು ಅವ್ರು ಏನು ಹೇಳಿ ಬಂದ್ವಿ, ಈಗ ಮಾತಾಡಂಗಿಲ್ಲ, ಈ ವಿಶ್ರಾಂತಿದ ಅಂತಂದ್ರ ಪಾಪ ಅವ್ರು ಮುಂಬೈದಿಂದ ಬಂದಿರ್ತಾರ. ಹೆಂಗೋ ಹಂಗೆ ಏನದ ಎಷ್ಟನೇ ಮಾತಾಡ್ತಿದ್ರು ಮಹಾರಾಜರು ಅಂತಂದ್ರೆ, ಆದ್ರೂ ಅವ್ರ ಮಾತಿಗೂ ನಮ್ಮ ಮಾತಿಗೂ ಒಂದು ವೈಶಿಷ್ಟ್ಯ. ನಾವು ಎಷ್ಟೆಷ್ಟು ಮಾತಾಡ್ತೀವೋ ಅಷ್ಟು ತನಿ ಕೆಡ್ತಾವ. ನಮಗೂ ಕೆಟ್ಟು ಚಲೋ, ಮಂದಿಗೂ ಕೆಡಿಸ್ತೀವ. ಅದು ಬಂದಿರೋ ಪಂಚಾಯತಿ. ಆದ್ರೆ ಕೆಡಿಸುವಲ್ವೇ, ಹೆಂಗ್ ಕೆಡಿಸ್ಬೇಕು ಅನ್ನೋದು ತುಕಾರಾಮ್ ಒಂದು ಅದನ್ನು ಭಾಳ ಚಂದ. ತುಕಾರಾಮ್ ಮಹಾರಾಜರು ಏನಂತಾರೆ, ಅಮಿ ಬಿಗಡಲು ತುಮಿ ಬಿಗಡ. ನಾವು ಕೆಟ್ಟಿವಿ, ನೀವು ಕೆಡಬೇಕು. ಸಾಧು ಸಂತ ನಮ್ಮನ್ನು ಕೆಡಿಸ್ಬಿಡ್ತಾರೆ. ಅಮಿ ಬಿಗಡಲು ತುಮಿ ಬಿಗಡಾನ, ನಾವು ಕೆಟ್ಟಿವಿ, ನೀವು ಕೆಡಬೇಕು. ಮತ್ತೆ ಹೆಂಗ್ ಕೆಡುವುದು ಅಂತಂದ್ರೆ, ಚಂದನಾಚೆ ಸಂಗೆ ವೃಕ್ಷ ಬಿಗಡಲ್ಲ. ಒಂದು ಗಂಧದ ಗಿಡದ ಸಹವಾಸದೊಳಗೆ ಜಾಲಿ ಗಿಡ ಕೆಟ್ಟಂತ. ಆ ಗಂಧದ ಗಿಡ ತಿಕ್ಕಿ ಏನಾಗ್ತು ಅಂದ್ರೆ ಜಾಲಿ ಗಿಡಕ್ಕೂ ವಾಸನೆ ಬಂದ್ಬಿಟ್ಟು. ಚಂದನಾಚೆ ಸಂಗೆ ವೃಕ್ಷ ಬಿಘಡಲ, ಜೇ ಬಿಘಡಲೆ ತೇತಿ ಚಂದನ ಚಿಜಾಲೆ. ಯಾವ್ಯಾವ ಕೆಟ್ಟು ಅವೆಲ್ಲ ಗಂಧದ ಗಿಡನ ಆಗುವಂತ, ಹಿಂಗ್ ಕೆಡಬೇಕು ಅಂತ. ಆಮೇಲೆ ಮತ್ತೊಂದು ಹೇಳ್ತಾರ, ಪರಿಸಾಚೆಯ ಸಂಗೆ ಲೋಖಂಡ ಬಿಘಡಲ. ಸ್ಪರ್ಶಮಣಿ ಸಹವಾಸದಿಂದ, ಸ್ಪರ್ಶಮಣಿ ಅಂತ ಒಂದು ಮಣಿ ಇರ್ತಾವ, ನಾವು ನೋಡಿಲ್ಲ, ಬಹುಶಃ ನೋಡಿದವರು ಯಾರಿಲ್ಲ. ಆ ಮಣಿ ವೈಶಿಷ್ಟ್ಯ ಏನು ಅಂದ್ರೆ, ಅದನ್ನ ಯಾವ್ದು ಬೇಕಾದ ಕಬ್ಬಣಕ್ಕೆ ಹಚ್ಚ್ರಿ ಅದು ಬಂಗಾರ.
ಆದ್ರಿಂದ ಅವ್ರು ಮಜಾ ಏನ್ ಹೇಳ್ತಾರ ಅಂತಂದ್ರ ಸದ್ಗುರುಗಳಂದ್ರ ಸ್ಪರ್ಶಮಣಿ ಇದ್ದಾಗ. ಹಾಗಾದ್ರೆ ಸ್ಪರ್ಶಮಣಿ ಹಿತ್ತಾಳಿಗೆ ಹಚ್ಚಿದ್ರೆ ಬಂಗಾರ ಆಗ್ತಾ ಏನೂ ಆಗಂಗಿಲ್ಲ, ಅಲ್ಯೂಮಿನಿಯಂ ಹಚ್ಚಿದ್ರೆ ಆಗ್ತಾ ಏನೂ ಆಗಂಗಿಲ್ಲ, ಬೆಳ್ಳಿಗೆ ಹಚ್ಚಿದ್ರೆ ಆಗ್ತಾ ಏನೂ ಆಗಂಗಿಲ್ಲ, ತಾಮ್ರಕ್ಕೆ ಹಚ್ಚಿದ್ರೆ ಆಗ್ತಾ ಏನೂ ಆಗಂಗಿಲ್ಲ. ಮತ್ತೆ ಎದಕ್ಕೆ ಹಚ್ಚಿದ್ರೆ ಆಗ್ತದ್ರೆ ಕಬ್ಬಣಕ್ಕೆ ಹಚ್ಚಿದ್ರೆ ಆಗ್ತದೆ, ಬಂಗಾರ ಆಗ್ತದೆ. ಹಾಗಾದ್ರೆ ನಾವು ಬಂಗಾರ ಆಗ್ಬೇಕಾದ್ರೆ ಮುಂಚೆ ಏನಾಗಬೇಕು? ಕಬ್ಬಣ ಆಗ್ಬೇಕು. ಕಬ್ಬಣ ಆಗ್ಬೇಕಿದ್ರೆ ಅರ್ಥ ಏನು ಅಂದ್ರ ನಾವು ಸಣ್ಣವ್ರಾಗಬೇಕು. ನಾವು ಸಣ್ಣವರಾದ್ರೂ ಮಹಾರಾಜ ನಮ್ಮನ್ನು ಒಮ್ಮೆನೆ ದೊಡ್ಡವ್ರು ಮಾಡ್ತಾರೆ. ನಾವು ಬೆಳ್ಳಿ ಹಿತ್ತಾಳಿ ತಾಮ್ರ ಹೋಗಿ ನಾವು ಸ್ವಲ್ಪ ಏನಾದ್ರು ಇದ್ದೀವಿ ಅಂತ ನಾವು ಸದ್ಗುರುಗಳ ಹತ್ರ ಹೋದ್ವಿ ಅಂದ್ರೆ ಅವ್ರ ಸ್ಪರ್ಶ ಆದ್ರೆ ನಾವೇನು ಬಂಗಾರ ಆಗೋದಿಲ್ಲ. ನಾವು ಶೂನ್ಯ ಆಗ್ಬೇಕು, ಒಂದು ಬಿಟ್ಟು 10 ಶೂನ್ಯ ಆಗ್ಬೇಕು. ಅದ್ರ ಹಿಂದೆ ಮಹಾರಾಜರು ಬಂದು ಒಂದಾಗಿ ಕೂತರು ಅಂದ್ರೆ ಎಷ್ಟಾದ್ರಿ? ಲಕ್ಷ. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಪರಿಸಾಚೆಯ ಸಂಗೆ ಲೋಖಂಡ ಬೇಕಡಲ್ಲ, ಸ್ಪರ್ಶ ಮನೆಯ ಸಹವಾಸನ ಕಬ್ಬು ಕೆಟ್ಟು ಮತ್ತೇನಾಯ್ತು? ಸುವರ್ಣ ಚಿಜಾಲ, ಬಂಗಾರ ಆತು. ಅಮಿ ಬಿಗಡಲು ತುಮಿ ಬಿಗಡ, ನಾವು ಕೆಟ್ಟಿವಿ, ನೀವು ಕೆಟ್ಟ. ಮುಂದೆ ಏನಾಯ್ತು? ಸಾಗರಾಚೆಯ ಸಂಗಿ ಸರಿತಾ ಬಿಗಡಲಿ, ಸಮುದ್ರದ ಸಹವಾಸದಿಂದ ನದಿ ಕೆಟ್ಟರು. ಜೇ ಜೇ ಬಿಗಡಲೆ ತೇತೆ ಸಾಗರ ಚಿಜಾಲೆ. ಯಾವ್ಯಾವ ನದಿ ಕೆಟ್ಟುವೋ ಅವೆಲ್ಲ ಏನಾಗ್ಬಿಟ್ಟು ಅಂದ್ರೆ ಸಮುದ್ರನೇ ಆಗ್ಬಿಟ್ಟು. ಅಮಿ ಬಿಗಡಲು ತುಮಿ ಬಿಗಡ, ನಾವು ಕೆಟ್ಟಿವಿ, ನೀವು ಕೆಟ್ಟ. ಸತ್ಪುರುಷರು ಏನ್ ಮಾಡ್ತಾರ ಅಂದ್ರೆ ನಮ್ಮನ್ನು ಕೆಡಿಸ್ಬಿಡ್ತಾರೆ. ಇರ್ಕೊಳ್ತಾಗ ನಾ ಏನ್ ಹೇಳಲಿಕ್ಕೆ ಹತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುಸಾಹಿಬ್ರಿಗೆ ಏನಿತ್ತು ಅಂದ್ರೆ ಬರೆಯೋ ಹವ್ಯಾಸ. ಅಲ್ಲೇನೇನೇನು ಘಟನಾ ನಡೀತಿದ್ವು ಅವನ್ನೆಲ್ಲ ಬರ್ಕೋತಿದ್ವು. ಒಂದಿಷ್ಟು ಮಹಾರಾಜರ ಹತ್ರ ಕೂತ್ಕೊಂಡು ಮಹಾರಾಜರು ಏನಂದ್ರು, ಅಲ್ಲ ನೀವು ಬೋರ್ಡ್ ಯಾಕೆ ಹಾಕಬಾರ್ದು ಅಂತ. ಅದಕ್ಕೆ ಮಹಾರಾಜರು ಏನು ಎಷ್ಟನ್ನು ಉದಾಹರಣೆ ಕೊಟ್ಟರಂದ್ರೆ ಮಹಾರಾಜರು ಏನಂದ್ರು, ಗಂಗಾ ನದಿ ಹತ್ರ ಹೋದ್ವಿ. ಗಂಗಾ ನದಿ ನಾವೇನ್ ಕೇಳ್ತೀವಿ ಏನ್ರಿ? ನಿನ್ ಟೈಮ್ ಯಾವಾಗದು, ಯಾವಾಗ ಸ್ನಾನ ಮಾಡ್ಲಿ ಅಂತ ಕೇಳ್ತೀವಿ. ಗಂಗಾ ನದಿನ ಹತ್ರ ಹೋಗಿ ನಾವು ಸ್ನಾನ ಮಾಡೋ ಟೈಮ್ ಯಾವಾಗದು, ಯಾವಾಗ ಸ್ನಾನ ಮಾಡ್ಲಿ ಅಂತ ಕೇಳ್ತೀವಿ. ಹೋದವ್ರ ಬೇಕಾದಿಲ್ಲ, ಹಗಲಿರ್ಲಿ ರಾತ್ರಿ ಇರ್ಲಿ ಧಡಮ್ಮನ್ ಜಿಗದ ಬಿಡ್ತೀವಿ. ಹೆಂಗೋ ಹಂಗ ಖರೆ ಸತ್ಪುರುಷರದು ಹೆಂಗಿರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಗಂಗಾ ನದಿ ಇದ್ದಾಗ ಬೇಕಾದಾಗ ಬರ್ರಿ ನೀರು ಕುಡೀರಿ. ಗಂಗಾ ನದಿ ಹತ್ರ ಹೋದ್ವಿ, ತಾಯಿ ಗಂಗಾ ನಾ ಯಾವಾಗ ನೀರು ಕುಡೀಲಿ, ಟೈಮ್ ಕೊಡುವ ನನಗೆ ಅಂತ ಕೇಳ್ತೀವಿ. ನೀರಡಿಕೆ ಯಾವ್ದು ಕೂಡಲೇ ಹೋಗ್ತೀವಿ, ನೀರು ಕುಡಿತೀವಿ. ಹೆಂಗೋ ಹಂಗ ಮಹಾರಾಜರು ಏನಂದ್ರು ಅಂದ್ರೆ ಹಂಗ ನನ್ನ ಹತ್ರ ಬಂದು ನಾನು ಅವ್ರಿಗೆ ಈಗ ಬರಬೇಡ್ರಿ ಆಗ ಬರಬೇಡ್ರಿ ಅಂತ ಹೇಳಿ ಮಹಾರಾಜರ ಹತ್ರ ಬೇಕಾದಾಗ ಹೋಗಿ ಕೂಡ್ಬೋದಾಗಿತ್ತು. ಮುಂಜಾನೆ ಸಂಜೆ ತನಕಾನು. ಮತ್ತೆ ಇನ್ನೊಂದು ವೈಶಿಷ್ಟ್ಯ ಏನಿತ್ತು ಅಂದ್ರೆ ಮಹಾರಾಜರು ಒಬ್ರ ಹೊಂಟಾರ ಒಬ್ರ ಕೂತಾರ ಅನ್ನುವಂಥದ್ದು ಇದ್ದಿದ್ದು. ಒಂದು ಮಜಾ ಹೇಳ್ತಾರೆ. ಒಬ್ರು ಜಮಖಂಡಿಯಿಂದ ಒಬ್ರು ಶಾಸ್ತ್ರಿಗಳು ಹೋಗಿದ್ರ. ಅವ್ರ ತಲೆಯಾಗಿ ಏನಿತ್ತು ಅಂದ್ರೇನೋ ನಿರ್ಗುಣ ಖರೇನು. ಕೆಲವೆಲ್ಲ ಇವು ವಿಷಯ ಇರ್ತಾವೆ, ಅವೆಲ್ಲ ಏನ್ ಬಹಳ ದೊಡ್ಡ ವಿಷಯ, ನಾವೆಲ್ಲ ಅವನೇನ ತಲೆಗೆ ಹಾಕೋಬಾರ್ದು. ಸಗುಣ ಖರೇನೋ ನಿರ್ಗುಣ ಖರೇನೋ. ಆದ್ರೆ ಮಜಾ ಏನಾಗಿತ್ತು ಅಂದ್ರೆ ಗೊಂದಾವಲಿಯೊಳಗೆ 1 ದಿವಸ ಆತ್, 2 ದಿವಸ ಆತ್, 3 ದಿವಸ ಆತ್, 4 ದಿವಸ ಆತು, ಎಲ್ಲೆಲ್ಲೂ ಒಬ್ಬರ ಸಿಗುವಲ್ಲ. ಮಹಾರಾಜ್ ಎಲ್ಲಾದ್ರೂ ಒಬ್ಬರ ಸಿಕ್ಕರೆ ಅವ್ರ ಜೊತೆಗೆ ವಾದ ಹಾಕ್ಬೇಕು ಅಂತ ಅವ್ರ ತಲೆಯಾಗ. ಮುಂಜಾನೆ ಸಂಜೆ ನೋಡ್ತಿರೋ ಅವ್ರ ಸುತ್ತಮುತ್ತಲು ಮಂದಿ ಇರೋದು ಹೆಣ್ಮಕ್ಳು, ಗಂಡಸರು, ದೊಡ್ಡವರು, ಸಣ್ಣವರು, ಹುಡುಗರು, ಹುಪ್ಪಡಿ, ಯಾವಾಗ ನೋಡಿದ್ರು ಒಂದು ಮಹಾರಾಜನ ಜೊತೆಗೆ ಅವ್ರಿಗೆ ಏನ್ ಮಾಡ್ಬೇಕಾಯ್ತು ಅಂದ್ರೆ ಮಹಾರಾಜನ ಎಲ್ಲೇ ಒಬ್ಬರನ್ನ ಹಿಡಿದು ವಾದ ಹಾಕ್ಬೇಕು ಅಂತ 1 ದಿವಸ ಅವಕಾಶ ಸಿಕ್ತು. ಯಾವಾಗ ಅಂತ ತಿಳ್ಕೊಂಡು ಕೇಳಿದ್ರ ತಲೆ ಹಜಾಂತಿ ಮಾಡಿಸ್ಕೊಳ್ಕತ್ತಿದ್ರು. ಅವಾಗ ಮಹಾರಾಜರು ತಲೆ ಮಾಡಿಸ್ಕೊಳ್ಕತ್ತಿದ್ರು, ಕ್ಷೌರ ಮಾಡಿಸ್ಕೊಳ್ಕತ್ತಿದ್ರು. ಅವಾಗ ಒಬ್ಬರ ಕೂತಿದ್ರು. ಶಾಸ್ತ್ರಿಗಳು ಅಲ್ಲೆಲ್ಲ ಸಿಕ್ಕಲಿಲ್ಲ, ಅದು ಹಾಕೇತಿರ್ಬೇಕು. ಮಹಾರಾಜ ಹತ್ರ ಹೋಗಿ ಕೂತರು. ಮಹಾರಾಜರು ಕಾಯ್ ಶಾಸ್ತ್ರಿ ಹೂವ ಕಾಯ್ ಏನ್ರಿ ಅಂತ. ಏನಿಲ್ಲ, ನಿಮ್ ಜೊತೆಗೆ ಒಂದು ವಿಷಯ ವಾದ ಹಾಕ್ಬೇಕಂತ ಮಾಡಿವಿ. ಮಹಾರಾಜರಂದ್ರು ಏನಂಥ ವಿಷಯದ? ಇಲ್ಲ, ವಿಷಯ ಗಂಭೀರದ. ಅವಾಗ ಅವರು ವಿನೋದವಾಗಿ ಏನಂದ್ರು, ಆ ಹಜಾಮತಿ ಮಾಡೋ ಹೆಸರು ಏನಿತ್ತು ಅಂದ್ರೆ ಚಿಲ್ಯ ಅಂತ. ಅವನ ಹೆಸರು ಚಿಲ್ಯ. ಅವಾಗ ಏನಂದ್ರು, ಚಿಲ್ಯ ಏನು ಶಾಸ್ತ್ರಿಗೂ ಏನೋ ವಾದ ಹಾಕ್ಬೇಕಂತ ಮಾಡ್ಯಾರು, ಏನಂತ ಕೇಳವ್ರು ಅಂತ. ಅವ್ರು ಕೂಡ ಚಿಲ್ಯ ಅವ್ರು ಕಾಬಿಡ್ಯಾರ ಪಾಪ. ಮಹಾರಾಜ್ ನಾ ಏನು ವಾದ ಹಾಕಿಲ್ಲ ಅವ್ರ ಜೊತೆಗೆ, ನಾ ಹೇಗೆ ಹಜಾಮತಿ ಮಾಡ, ನಾ ಏನು ವಾದ ಹಾಕಿಲ್ಲ. ಅವ ಕೊನೆಗೆ ಅವ್ರು ಹಜಾಮತಿ ಮಾಡಕ್ಕೆ ಕಳಿಸಿದ. ಅವ ಏನಂದ್ರು, ಅವ್ನು ಕಡಿ ಬಡದ ಏನ್ಲೇ ಚಿಲ್ಯ ಅಂದ್ರು. 12 ವರ್ಷ ಆತ್ ಹಜಾಮತಿ ಮಾಡ್ಲಿಕ್ಕೆ ಹತ್ತು, ಶಾಸ್ತ್ರಿಗೂ ಒಂದ್ ಜೊತೆ ವಾದ ಹಾಕ್ಲಿಕ್ಕೆ ಬರಂಗಿಲ್ಲ, ಹಾಕುವಾದ ಅಂತಂದ್ರು. ಅಂದ್ಕೂಲ ಅವ್ನು ಏನ್ ಬಂತು ಏನೋ, ಶಾಸ್ತ್ರಿಗೂ ಏನ್ ನಿಮ್ ಪ್ರಶ್ನೆ ಕೇಳ್ರಿ ಅಂದ್ಬಿಟ್ಟ. ಅಂದ್ಕೂಲ ಶಾಸ್ತ್ರಿಗೂ ಗಾಬರಿ ಆಗ್ಬಿಟ್ಟು ಅದೇ ಇನ್ನೂ ಸೇರಿ ಕೇಳ್ಬಿಡ್ತಾರಪ್ಪ. ಗಾಬರಿ ಆದವ್ರು ಅವ್ರೇನಂದ್ರು, ಸಗುಣ ಖರೇನೋ ನಿರ್ಗುಣ ಖರೇನೋ ಅಂತ. ಅಂದ ಕೂಡಲೇ ಅವ್ನು ಚಿಲ್ಯ ಏನಂದ,
ಮಹಾರಾಜರ ಸ್ಪರ್ಶ ಆಗಿತ್ತು, ಸುಮ್ಮನೆ ಏನದೇನು ಮಹಾರಾಜರ ಸ್ಪರ್ಶ ಆಗಿತ್ತು. ಚಿನ್ನ ಏನಂದ, ಬಾಯದಂತ ಮಾತಾಡ್ತಿರೋ ಹೌದಲ್ವ ಅಂದ. ನೀವು ಬಾಯದಂತ ಮಾತಾಡ್ತಿರಿಲ್ಲೋ ಅಂತ ಕೇಳಿದ. ಅಂದ ಕೂಡಲೇ ಅವೇನಂದ್ರು, ಅವ್ರು ಏನು ಮಾಡ್ಬಿಟ್ರು, ತಿಳಿತಂತ ಹೇಳ್ತಾರೆ. ಅರ್ಥದಲ್ಲಿ ಅದ್ರಾಗ ಮರ್ಮದ ಮಹಾರಾಜನ ಏನಂದ್ರು, ಅರ್ಥಾತ್ ಅವ್ರು ಚಿಲ್ಲ ಏನಂದ, ನೀವು ಶಗುಣದೊಳಗಿದ್ದೀರಿ ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಿಕ್ ಹತ್ತೀರಿಲ್ಲೋ. ಒಂದ್ ವೇಳೆ ಶಗುಣ ಸುಳ್ಳು ಅಂತಿದ್ರೆ ನೀವು ಪ್ರಶ್ನೆ ಹೆಂಗೆ ಕೇಳ್ತಿದ್ರಿ? ಹಂಗ ನೀವು ಶಗುಣದಾಗಿದ್ದೀರಿ ಅಂತ ತಿಳ್ಕೊಂಡು ಪ್ರಶ್ನೆ ನಿರ್ಮಾಣ ಆಯ್ತು. ನೀವು ನಿರ್ಗುಣದಾಗಿದ್ರೆ ಪ್ರಶ್ನೆ ಹುಡ್ತಿತ್ತು ಅಂತ. ಆದ್ರಿಂದ ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ಒಬ್ಬ ಸರ್ವಜ್ಞ ಹೇಳಿದಾನ ಒಂದ್ ಕಡೆಗೆ, ಬೊಮ್ಮವನು ಅರಿತವನು ಸುಮ್ಮನಿದ್ದಿರಬೇಕು. ಬೊಮ್ಮವನು ಅರಿತವನು ಸುಮ್ಮನಿದ್ದಿರಬೇಕು, ಅರಿತು ಉಸುರಿದರೆ ಕಳ ಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ ಅಂತ. ಬ್ರಹ್ಮಜ್ಞಾನ ಆಗ್ಯದ ಅಂತ ತಿಳ್ಕೊಂಡು ಯಾವ ಅನಿಸ್ತದ್ರು ನಾವು ಸುಮ್ಮನೆ ಇರ್ಬೇಕು. ನನ್ನ ಬ್ರಹ್ಮಜ್ಞಾನ ಆಗ್ಯದ ಅಂತಂದ್ರ ಅವ್ನ್ ಫಜೀತ್ ಹೆಂಗಾಗ್ತಂದ್ರ ಕಳ ಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ. ಕಳವು ಮಾಡ್ಲಿಕ್ಕೆ ಹೋದ ಕೆಮ್ಮಿದ, ಮುಂದೆ ಫಜೀತಿನ ಫಜೀತ ಮನಿ ಮಂದಿ ಕೆಮ್ಮು ಬಂದವ್ರು ಕಳವು ಮಾಡ್ಲಿಕ್ಕೆ ಹೋಗ. ಮಹಾರಾಜರು ಹಿಂಗಿತ್ತು, ಬಹಳ ಚಂದ ಇತ್ತು ಮಹಾರಾಜ. ಪ್ರಪಂಚ ಎಷ್ಟನೇ ಚಂದ ಇತ್ತು ಅವ್ರದು ಅಂತಂದ್ರ ಸತ್ಪುರುಷರು ಹಿಂಗೆ ಇರ್ತಾರೆ. ನಮ್ಗೆ ಅರ್ಥ ಆಗುದಿಲ್ಲ ಅಷ್ಟ, ಬಹುಶಃ ಮಗ್ಗಲ್ ಆಗ್ತದೆ. ಮಹಾರಾಜ್ ನೀವು ಎಷ್ಟನೇ ಇಶ್ವ ಹುಟ್ಟಿರಿ ಅಂತ. ಮಹಾರಾಜ್ ಅಂದ್ರು, ನಾ 1845 ಹುಟ್ಟಿ. ನಾನು ಅವಾಗ ಹುಟ್ಟಿನಿ ಅಂದ್ರು. ಎಷ್ಟನೇ ಯಾವ ತಿಥಿ ಯಾವುದು ಅಂತ, ಮಾಘ ಶುಕ್ಲ ದ್ವಾದಶಿ ದಿವಸ ಹುಟ್ಟಿದ್ರು. ಅವ್ರಂದ್ರು ನಂದು ಇದ ತಿಥಿ ಅದ ಅಂದ್ರು. ನಾವು ನೀವು ಒಂದಾದಿವಲ್ರಿ ಅಂದ್ರು. ಮಹಾರಾಜ್ ಅಂದ್ರು, ಬರೋಬ್ಬರಿ ಅದ, ನಾವು ನೀವು ಒಂದಾದ್ವಿ ಅಂತ. ಆಮೇಲೆ ನೀವು ಸಣ್ಣವರಿದ್ದಾಗ ಏನ್ ಮಾಡಿದ್ರಿ, ಆಮೇಲೆ ಏನ್ ಮಾಡಿದ್ರಿ, ಆಮೇಲೆ ಏನ್ ಮಾಡಿದ್ರಿ, ಹಿಂಗೆ ಕೇಳ್ಕೊತ ಇರ್ಬೇಕು. ದಿನ ಸ್ವಲ್ಪ ಕೇಳ್ಕೊತ ಇರ್ಬೇಕು. ಒಂದ್ ದಿವ್ಸ ಮಹಾರಾಜರು ಸಹಜವಾಗಿ ಏನಂದ್ರು, ಭಾವ್ ಸಾಹೇಬ್ ಏನ್ ದಿನ ಕೇಳಲಿಕ್ಕೆ ಹತ್ತಿರಲ್ಲ, ಏನ್ ಮಾಡ್ಲಿಕ್ಕೆ ಹತ್ತೀರಿ ಅಂತ. ಏನಿಲ್ಲ ಮಹಾರಾಜ್, ನಿಮ್ ಚರಿತ್ರೆ ಬರ್ಲಿಕ್ಕೆ ಹತ್ತೀನಿ ಅಂತ. ಹಿಂಗ ನೋಡ್ಕೊಂಡು ಕೊಡ್ರಿ ಅಂತ. ಮಹಾರಾಜ ಅವ್ರು ನೋಟ್ಬುಕ್ ಕೈಯಾಗಿಸ್ಕೊಂಡ್ರು, 1-2 ಪೇಜ್ ಓದಿದ್ರು, ಚಂದ್ರ. ಅವ ಮಹಾರಾಜ ಹೇಳಿದ್ರು, ಸತ್ಪುರುಷನ ಚರಿತ್ರೆಯನ್ನು ಬರೀತಕ್ಕಂತ ಹುಟ್ಟು ಬರ್ಬೇಕಾಗ್ತದೆ. ಸತ್ಪುರುಷನ ಚರಿತ್ರೆಯನ್ನು ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ ಶಕ್ಯ ಇದೆ. ನಾವು ಬರೀ ಅವ್ರ ಹೊರಗಿನ ವ್ಯವಹಾರ ನೋಡ್ತೀವಿ ಅಷ್ಟೇ. ಅರ್ಥಾತ್ ಇರೋದು ನಾವು ಸತ್ಪುರುಷರು ಬರೀ ಹೊರಗಿನ ವ್ಯವಹಾರ ನೋಡಿ ಅವ್ರು ಹಂಗಿದ್ದಾರ ಅವ್ರು ಹಿಂಗಿದ್ದಾರ ಅಂತೀವಿ ಹೊರತು ಅವ್ರ ಅಂತರಂಗದ ಭಾವ ನಮಗೆ ಏನಾಗ್ಲಿಕ್ಕೆ ಶಕ್ಯ ಇಲ್ಲ, ಅದು ಅರ್ಥ ಆಗುದು. ಯಾರು ಅವ್ರ ಅಂತರಂಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ಯದನು? ಭಗವದ್ಗೀತಾದಲ್ಲಿ ಅರ್ಜುನ ಭಗವಂತನೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೃಷ್ಣ ಯಾವ ನೀ ತತ್ವಜ್ಞಾನವನ್ನು ನೀನು ಉಪದೇಶ ಮಾಡ್ಲಿಕ್ಕೆ ಹತ್ತೀಯೋ, ಯಾವ ಒಂದು ಸಾಂಖ್ಯಯೋಗವನ್ನು ಹೇಳಲಿಕ್ಕೆ ಹತ್ತಿದೆಯೋ, ಜ್ಞಾನವನ್ನು ಹೇಳಲಿಕ್ಕೆ ಹತ್ತಿದೆಯೋ, ಆ ಜ್ಞಾನಿ ಮನುಷ್ಯನ ಲಕ್ಷಣ ಏನು ಅಂತ. ಇಡೀ ಪ್ರಪಂಚದೊಳಗೆ ಅದ್ವಿತೀಯವಾಗಿರ್ತಕ್ಕಂಥ ಯಾವ ತತ್ವಜ್ಞಾನವನ್ನು ಭಗವಂತ ಉಪದೇಶ ಮಾಡಿದ್ವು ಅರ್ಜುನಿಗೆ, ಆ ತತ್ವಜ್ಞಾನವನ್ನು ಹೊಂದಿರೋ ಪುರುಷನ ಆದರ್ಶ ಏನು, ಅವನ ಲಕ್ಷಣ ಏನು, ಅದನ್ನ ಕೇಳ್ತಾ ಇದ್ದಾರೆ 2ನೇ ಅಧ್ಯಾಯದಲ್ಲಿ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಂ ಆಸೀತ ವ್ರಜೇತ್ ಕಿಂ. ಸ್ಥಿತಪ್ರಜ್ಞಾ, ಯಾವ ಪ್ರಜ್ಞಾ ಸ್ಥಿತ ಅಂದ್ರೆ ಶಾಂತ ಆಗಿದೆ, ಯಾವ ಬುದ್ಧಿ ಶಾಂತ ಆಗಿದನೋ, ಯಾವ ಮನಸ್ಸು ಶಾಂತ ಆಗಿದನೋ ಅವನ ಲಕ್ಷಣ. ಅವ ಹೆಂಗ್ ಕೂಡ್ತಾನ, ಹೆಂಗ್ ನಿಲ್ತಾನ, ಹೆಂಗ್ ಮಾತಾಡ್ತಾನ, ಹೆಂಗ್ ತಿಂತಾನ, ಹೆಂಗ್ ಕುಡಿತಾನ, ಹೆಂಗ್ ವ್ಯವಹಾರ ಮಾಡ್ತಾನ ಅನ್ನುವಂಥದ್ದು ಅರ್ಜುನ ಪ್ರಶ್ನೆ. ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ ಅದು. ಅದಕ್ಕೆ ಭಗವಂತ ಏನಂತ ಅಂದ್ರೆ, ಅರ್ಜುನ ಅವ ಹೆಂಗ್ ಕೂಡ್ತಾನ, ಹೆಂಗ್ ನಿಲ್ತಾನ, ಹೆಂಗ್ ಮಾತಾಡ್ತಾನ ಅನ್ನೋದಕ್ಕೆ ಏನಿಲ್ಲ ಅಂದ್ರೆ ಮಹತ್ವ ಇಲ್ಲ. ಅವ ಹೆಂಗಾದ್ರೂ ಕೂಡ್ತಿರ್ಬಹುದು, ಹೆಂಗಾದ್ರೂ ನಿಂದಿರ್ತಿರ್ಬಹುದು, ಹೆಂಗಾದ್ರೂ ಮಾತಾಡ್ತಿರ್ಬಹುದು. ಒಬ್ಬೊಬ್ರು ಒಂದೊಂದು ನಮೂನಿ ಕೂಡ್ತಾರೆ. ಪ್ರತಿಯೊಬ್ಬರ ಲಕ್ಷಣ ಏನು ಹೇಳಿಕೆ ಆಗ್ತದೆ, ಅವ್ನು ಹಿಂಗ ಕೂಡ್ತಾನ, ಹಿಂಗ ನಿಂದಿರ್ತಾನ ಅಂತ. ಕೆಲವು ಸತ್ಪುರುಷರು ಏನದ ಕಾಲ್ ಚಾಚ್ಕೊಂಡು ಕೂಡ್ತಾರೆ. ನಾವು ಒಂದ್ ಕಡೆಗೆ ಹೋಗಿದ್ವಿ, ಗುಜರಾತ್ನಲ್ಲಿ, ಸೌರಾಷ್ಟ್ರದಲ್ಲಿ. ಅಲ್ಲಿ ಭಾವನಗರದ ಹತ್ರ ಒಂದು ಚಿತ್ರ ಅಂತ ಒಂದು ಊರದ, ಅಲ್ಲಿ ಒಬ್ಬ ಸತ್ಪುರುಷರ ದರ್ಶನಕ್ಕೆ ಹೋಗಿದ್ವಿ. ನೀವು ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಅವ್ರನ್ನ ಆಮೇಲೆ ಗಿನ್ನಿಸ್ ರಿಕಾರ್ಡ್ ಆಯ್ತು, ಅವ್ರ ಜೊತೆ ಕೂತು ಫೋಟೋದ ನಮ್ದು. ಆ ಮನುಷ್ಯ 37 ವರ್ಷ ಒಂದು ಗಾದಿ ಮೇಲೆ ಕೂತವ್ರು ಅಳಿಗಾಡಿದ್ರು. ಕಲ್ಪನಾ ಮಾಡಿ, ಸತ್ಪುರುಷನ ಲಕ್ಷಣ ನಾವು ಹಿಂಗ ಅಂತ ಹೆಂಗ್ ಹೇಳಲಿಕ್ಕೆ. 37 ವರ್ಷ ಯಾವ ಗಾದಿ ಮೇಲೆ ಸ್ವಸ್ಥ ಕೂಡ್ತಾನೋ, ಗಾದಿ ಅಂದ್ರೆ ಬಿಡ್ರಿ ಆಸನ ಮೇಲೆ ಸುಮ್ಮನೆ ಯಾವನ ಕೂಡ್ತಾನೋ ಅವ್ ಸತ್ಪುರುಷ ಅಂತ ನಾವು ಅಂದ್ವಿ ಅಂತಂದ್ರ, ಸತ್ಪುರುಷರಾಗಬೇಕಲ್ಲ ಬರೀ ಕೂಡಬೇಕಾಗ್ತದ. ಆಮೇಲೆ ಹಂಗಲ್ಲ. 37 ವರ್ಷ ಗಾದಿ ಮೇಲೆ ಒಂದು ಗಾದಿ, ಒಂದು ಸುಮ್ಮನೆ ಒಂದು ಹಾಸಿಗೆ ಹಾಸಿಕೊಂಡ್ರು, ಅದ್ರ ಮೇಲೆ ಕೂತರು. ಅವ್ರು ಎಲ್ಲಿ ಕೂತಿದ್ರು ಅಲ್ಲಿ ದೊಡ್ಡ ಒಂದು ಶೆಡ್ ಕಟ್ಟಿದ್ರು. ಆಮೇಲೆ ಶೆಡ್ ಕಟ್ಟಿದ್ರ ಮಜಾ ಏನಾಯ್ತು ಅಂದ್ರೆ, ಅವ್ರದ್ದು ಏನು ಹಾಸಿಗೆ ಹಾಸಿದ್ರು ಅದನ್ನ ಬಿಟ್ಟು ಫರ್ಸಿ ಜೋಡಿಸಿದ್ರು. ಯಾಕಂದ್ರೆ ಹಾಸಿಗೆ ಎತ್ತಂಗಿಲ್ಲ ಅಂತಿದ್ದಾಗ ಫರ್ಸಿ ಹೆಂಗ್ ಜೋಡಿಸ್ತಾರ ಅಂತ.
ಆ ಹಾಸಿಗೆ ಮ್ಯಾಲಿಂದ 37 ವರ್ಷ ಆ ಮನುಷ್ಯ ಎದ್ದಿದ್ದೇ ಇಲ್ಲ. ಆಹಾರ ತಗೋತಿದ್ರು ಇಷ್ಟೊಂದು, ಏನೋ ಒಂದ್ ಚಮಚೆ ಹಾಲಿನ ರಸ, ಒಂದ್ ಚಮಚೆ ಹಣ್ಣಿನ ರಸ, ಹಾಲು ಹಣ್ಣಿನ ರಸ ತಗೋತಿದ್ರು. ನಮ್ಮ ಮುಂದನ ಒಂದ್ ಚಮಚೆ ಹಣ್ಣಿನ ರಸ ತಗೊಂಡು 37 ವರ್ಷ. ಇಂಥವ್ ಎಷ್ಟು ಮಂದಿ ನೋಡ್ತೀವಿ, ಯಾರೋ ಒಬ್ರು ಹೋಗಿ ಗಿಡದ ಮೇಲೆ ಕೂತ್ ಬಿಡ್ತಾರ, ಯಾರೋ ಒಬ್ರು ಹೋಗಿ ಮತ್ತೇನೋ ಕೂಡ್ತಾರ, ಅಡವ್ಯಾಗ ಕೂಡ್ತಾರ. ನಾವು ಋಷಿಕೇಶಕ್ಕೆ ಹೋಗಿದ್ವಿ. ಋಷಿಕೇಶ ಒಂದ್ 2.5 ತಿಂಗಳು ಪ್ರವಚನ ಮಾಡಿದ್ವಿ. ಅಲ್ಲಿ ಮಜಾ ಏನಾಯ್ತು ಅಂತಂದ್ರೆ ನಾವು ಮೊದಲೇ ಸಲ ಋಷಿಕೇಶಕ್ಕೆ ಹೋದ ಕೂಡಲೇ ಅಲ್ಲಿ ಒಂದು ಪರಮಾರ್ಥ ನಿಕೇತನದ ಅಂತ ಅಲ್ಲಿ ಹೋಗಿ ಕೇಳಿದ್ವಿ. ನಮ್ಗೊಂದು 3 ತಿಂಗಳು ಇರ್ಬೇಕಾಗಿದ್ದಿಲ್ಲ, ಒಂದು ಖೋಲಿ ಕೊಡ್ರಿ. ಅವ್ರಂದ್ರು ಹೊಸದಾಗಿ ಬಂದವ್ರಿಗೆ ನಾವು 3 ತಿಂಗಳು ಕೊಡಂಗಿಲ್ಲ, 3 ದಿವಸ ಕೊಡ್ತೀವಿ. ನಾವು ನೀರ್ಕೋಲ್ದಾಗ ಸಾಮಾನು ಇಡ್ಲಿಕ್ಕೆ ಆಗ್ತದೆ ಅಂತ ಕೂತು ಅಲ್ಲಿ ಒಂದ್ ಕಡೆ ಸಾಮಾನು ಇಟ್ಟಿವಿ ಒಂದು ಖೋಲ್ಯಾಗ. ಅಲ್ಲಿ ಏನದ ಅಂದ್ರೆ ಪ್ರತಿ ದಿವಸ ಮುಂಜಾನೆ 5ರಿಂದ 5:45 ತನಕ ಭಜನೆ, 5:45ರಿಂದ 6 ಗಂಟೆ ತನಕ 15 ನಿಮಿಷ ಯಾರಾದ್ರೂ ಒಬ್ರು ಸ್ವಾಮಿಗಳು ಅಲ್ಲಿ ಮಾತಾಡ್ತಾರೆ. ಒಂದು 15 ನಿಮಿಷ ಏನೋ ಉಪದೇಶ ಮಾಡ್ತಾರೆ. ಆದ್ರೆ ಒಂದೇನು ಕಂಪಲ್ಸರಿ ಅದ ಅಂದ್ರೆ ಪ್ರತಿಯೊಬ್ಬರು ಅಲ್ಲಿ ಆ ಪರಮಾರ್ಥ ನಿಕೇತನದಲ್ಲಿ ಇರ್ತಕ್ಕಂಥವ್ರು ಮುಂಜಾನೆ ಭಜನೆಗೆ ಬರ್ಲಿಕ್ಕೆ ಬೇಕು ಅಂತ. 800 ಖೋಲೆವ ಅಲ್ಲಿ. ಎಷ್ಟು ಮಂದಿ ಇರ್ತಾರ ಅಂತ ನಿಮ್ಗೆ ಅರ್ಥಾತ್ ಅಷ್ಟು ಮಂದಿ ಎಲ್ಲ ಅಲ್ಲಿ ಕಂಪಲ್ಸರಿ ಬರ್ಬೇಕು. ಕಂಪಲ್ಸರಿ ಕೆಲವು ಇರ್ತಾವ್ರಿ, ಕೆಲವು ಹಿಂಗ ಇರ್ತಾವ. ಕಾಕನಾರ್ತಿ ಬಂದು ನಡೀತದ ಅನ್ನುವಂಥವು ಕೆಲವು ಆಶ್ರಮ ಇರ್ತಾವ. ಅದೆಲ್ಲ ಫಾರಿನ್ ಸಿಸ್ಟಮ್. ಅದೆಲ್ಲ ಏನು ಅಂದ್ರೆ ಭಾರತೀಯ ಪದ್ಧತಿ ಏನಂದ್ರೆ ಹಿಂಗ ಆಹೆ ಆಹೆ ನಾಹೆ ನಾಹೆ. ಅವ್ರು ನಮಗೂ ಹೇಳಿದ್ರು ನೀವು ಬರ್ಲಿಕ್ಕೆ ಬೇಕು ಅಂತ ಹೇಳಿ ಹೂನ್ರಿ ಅಂತಂದ್ವಿ. ಮರುದಿವ್ಸ ಮುಂಜಾನೆ ನಾವು 5 ಗಂಟೆಗೆ ಹೋದ್ವಿ. ಎಲ್ಲಾರು ಹಾಲ್ನಾಗ ಕೂತ್ಕೊಂಡಿದ್ರು. ಹಿಂಗ್ ಸ್ಟೇಜ್ ಮೇಲೆ ಒಂದು ಕಟ್ಟಿತ್ತು, ಕಟ್ಟಿ ಮೇಲೆ ಎಲ್ಲ ಮುಖ್ಯ ಸ್ವಾಮಿಗಳು, ಅದ್ರೊಳಗೆ ಮುಖ್ಯ ಭಜನಾನಂದ ಅಂತಿದ್ರು ಸ್ವಾಮಿ. 100 ವರ್ಷದವ್ರು ಇದ್ರು. ಅವರ ಮಹಂತರು, ಅವ್ರ ಮಗನಿಗೆ ಸದಾನಂದ ಅಧ್ಯಕ್ಷರು, ಹಿಂಗೆಲ್ಲಾರು ಕೂತ್ಕೊಂಡಿದ್ರು. ನಾವು ಹೋಗಿ ಮುಂದೆ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ರು. ವಿದ್ಯಾರ್ಥಿಗಳ ಸಾಲಿನಾಗ ಕೂತ್ವಿ. ಅವಾಗ ಸದಾನಂದ್ರ ಏನಂದ್ರು, ಹಿಂಗ್ ಬಟ್ ಮಾಡಿದ್ರು, ಹಿಂದ್ ಬಂದು ಕೂಡ್ಲಿ ಮ್ಯಾಲ. ನಾವು ಹೋಗಿ ಹಿಂದ್ ಕೂತೀವಿ. ಮತ್ತೆ ದಿವಸ ಭಜನೆ ಆಯ್ತು. ಅವರ ಸದಾನಂದ್ರ 15 ನಿಮಿಷ ಮಾತಾಡಿದ್ರು. ಆಮೇಲೆ ಮರೆದ್ರು. ಅವತ್ತು ಸಂದಿನ ನಮ್ಮನ್ನು ಕರೆಸಿ ಏನಂದ್ರು, ನೀವು ಪ್ರವಚನ ಮಾಡ್ತೀರಿ ಏನು ಅಂತ ಹಿಂದಿ ಒಳಗೆ ಕೇಳಿದ್ರು. दत्तात्रेय जी आप प्रवचन कर सकते हैं क्या? ना हम तो प्रवचन कर सकते हैं, लेकिन प्रवचन करने की इच्छा से यहाँ नहीं आए. ಪ್ರವಚನ ಮಾಡ್ತೀವಿ ಖರೆ, ಪ್ರವಚನ ಮಾಡ್ಲಿಕ್ಕೆ ಬಂದಿಲ್ಲ. 3 ತಿಂಗಳು ಇಲ್ಲಿದ್ದು ನಾಮಸ್ಮರಣೆ ಮಾಡ್ಲಿಕ್ಕೆ ಬಂದಿವಿ, ಅದನ್ನ ನಾವು ಪ್ರವಚನ ಮಾಡಂಗಿಲ್ಲ. ಅವ್ರಂದ್ರು ನಾಳೆ ಒಂದ್ ಸ್ವಲ್ಪ ಮಾತಾಡ್ಬೇಕು, ನಾವು ಮಾತಾಡಂಗಿಲ್ಲ. ಆದ್ರೂ ಸಹಿತ ಅವ್ರು ಆಗ್ರಹ ಮಾಡಿದ್ರು, ಮಾತಾಡ್ರಿ ಮಾತಾಡ್ರಿ ಅಂತ ಆಗ್ರಹ ಮಾಡಿದ್ರು. ನಾವ್ ಹೇಳಿದ್ವಿ ಮಾತಾಡಂಗಿಲ್ಲ ಅಂದ್ವಿ. ಆದ್ರೆ ಮರುದಿವ್ಸ ಏನಾಯ್ತು ಅಂತಂದ್ರೆ ಮತ್ ನಮ್ಮನ್ನ ಅಲ್ಲಿ ಕರೆಸಿದ್ರು. ಅರ್ಥಾತ್ ನಾವು ಮರುದಿವ್ಸ ಮತ್ತೆ ಭಜನೆಗೆ ಹೋಗಿ ಕೂತ್ವಿ. ಹೋಗಿ ಕೂತು ಕೂಡ್ಲೇನೆ ಅಲ್ಲಿ ಮತ್ತೆ ಅವ್ರು ಹಿಂಗ್ ಬಟ್ ಮಾಡಿದ್ರು. ಹಿಂದ್ ಹೋಗಿ ಕೂತ್ವಿ. ಹಿಂದೆ ಹೋಗಿ ಕೂತ್ ಕೂಡ್ಲೆ ಅವತ್ತು 45 ನಿಮಿಷ ಮುಂಚೆ ಭಜನೆ ಆದ ಕೂಡಲೇ ಆಮೇಲೆ ಅವ್ರ ಮುಂದೆ ಮೈಕ್ ತಂದಿಟ್ಟು, ಸದಾನಂದ ಅಂತ ಏನಿದ್ರು ಅವ್ರ ಮುಂದೆ ಮೈಕ್ ತಂದಿಟ್ಟು ಕೂಡಲೇ ಅವ್ರ ಆ ಮೈಕ್ನಾಗ ಏನಂದ್ರು, आज महाराष्ट्र से एक विद्वान संत आए हैं, आज वे बोलेंगे ಅಂತ. ಒಬ್ರು ವಿದ್ವಾನ್ ಸಂತರು ಬಂದಾರ, ಅವ್ರು ಮಾತಾಡ್ತಾರೆ. ನಮ್ಗೆ ಅನಿವಾರ್ಯ ಆಗ್ಬಿಟ್ಟು ಆಮೇಲೆ ನಾವು ಬಂದು ಮುಂದೆ ಕೂತ್ಕೊಂಡ್ವಿ. ನಮ್ಮ ಮುಂದೆ ಮೈಕ್ ಇಟ್ರು. ಆಮೇಲೆ 13 ನಿಮಿಷ ಅದ್ರೊಳಗ ನನಗೆ ಮಾತಾಡಿದ್ರು. ಭಾರತೀಯ ತತ್ವಜ್ಞಾನ का आविष्कार और उसका स्वरूप. 13 ನಿಮಿಷ ಮಾತಾಡಿದ ಕೂಡಲೇ ಭಜನಾನಂದ ಅಂತ ಏನಿದ್ರು ಅವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂತ ತಿಳ್ಕೊಂಡು ಕೇಳ ಅವ್ರು ಎದ್ದು ಬಂದು ಗಟ್ಟೆ ನಮ್ಮನ್ನ ಅಪ್ಪಿಕೊಂಡು ಅವ್ರಂದ್ರು ನೀವ್ ಇಲ್ಲೇ ಇರ್ಲಿಕ್ಕೆ ಕಡ್ಡಿ ಇಲ್ಲ ಅಂತ ತಿಳ್ಕೊಂಡೆ. ಆಮೇಲೆ ನಾವಲ್ಲಿ ಏನ್ ಮಾಡಿದ್ವಿ ಅಂದ್ರೆ 3 ತಿಂಗಳು ಇತ್ತು. ಅವಾಗ ಒಂದ್ ದಿವ್ಸ ನಾವ್ ಏನ್ ಮಾಡಿದ್ವಿ ಅಂತಂದ್ರ ನಮ್ ಜೊತೆ ಇನ್ನೊಬ್ರು ಸ್ವಾಮಿಗಳಿದ್ರು. ನಾವು ಅವರು ಮತ್ತು ಇನ್ನೊಬ್ರು ಕೂಡ ಅವಧೇಶ್ ಕುಮಾರ್ ಅಗ್ರವಾಲ್ ಅಂತಿದ್ರು. ನಾವು 3 ಮಂದಿ ಕೂಡ ಅಲ್ಲಿಂದ ಒಂದು 10 ಮೈಲ್ ಮೇಲೆ ಏನಿತ್ತು ಅಂದ್ರೆ ಒಂದು ನೀಲಕಂಠ ಅಂತ ಒಂದು ಸ್ಥಾನ. ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಅಲ್ಲಿ ಎಷ್ಟರ ವಿಚಿತ್ರ ಆಶ್ಚರ್ಯ ಅನ್ಸುವಂತಹದ್ದಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ನಾವು ಋಷಿಕೇಶ್ವರೊಳಗಿದ್ದಾಗ ಫ್ಯಾನ್ ಹಚ್ಕೊಂಡು ಮಾಡ್ಕೊಂಡ್ವಿ. ಆ ನೀಲಕಂಠಕ್ಕೆ ಹೋದ್ವಿ, ನಡ್ಕೋತ ಹೋಗ್ಬೇಕಾಗಿತ್ತು. ಅಲ್ಲಿ ಹೋದ ಕೂಡಲೇ ಸಂಜೆನಾಗ ಅಲ್ಲಿ ಒಂದ್ ಕಡೆ ಊಟ ಮಾಡಿದ್ವಿ. ಊಟ ಮಾಡಿ ಅಲ್ಲೊಂದು ಆಶ್ರಮ ಇತ್ತು, ಒಂದು ಧರ್ಮಶಾಲೆ ಇತ್ತು. ಧರ್ಮಶಾಲೆ ಒಳಗೆ ಇಳ್ಕೋಬೇಕು ಅಂತ ಮಾಡಿದ್ವಿ. ರಾತ್ರಿ 9-9 ಹೊಡೆದಿತ್ತು, ಥಂಡಿ ಹತ್ತಿತ್ತು. ಆ ಧರ್ಮಶಾಲಾದೊಳಗಿತ್ತು. ಇರು ಮನುಷ್ಯ ಏನಂದ ಅಂದ್ರ ನಿಮಗ್ ಕಂಬಳಿ ಬೇಕೇನು ಅಂದ. ಹ್ಞೂಪ ಅಂತೀವಿ. ಅವ 3 ಮಂದಿ ಕೂಡ 18 ಕಂಬಳಿ ಕೊಟ್ಟ. ನಾವು ಗಾಬರಿದ್ವಿ. ಅಲ್ಲ 6 ಕಂಬಳಿ ಏನ್ ಮಾಡೋದು ನಾವು? ಅವಂದ ಈಗ ಇಷ್ಟಂತೂ ಕೊಟ್ಟಿರ್ತೀನಿ, ಇನ್ನು ಹೆಚ್ಚಿಗೆ ಕೇಳಿದ್ರು ಕೊಡಂಗಿಲ್ಲ ರಾತ್ರಿ ಅಂತ. ಅವ್ನಿಗೆ 18 ಕಂಬಳಿ ಏನ್ ಮಾಡೋದಿರ್ತದ? ಮುಂಚೆ ಏನ್ ಮಾಡ್ತಿದ್ರೆ 4 ಕಂಬಳಿ ಹಾಸಿದ್ವಿ, 2 ಕಂಬಳಿ ಹೊತ್ಕೊಂಡ್ವಿ. 10-10ವರೆಗೆ ಮಾಡ್ಕೊಂಡ್ವಿ. 11 ಗಂಟೆಗೆ ಮತ್ತೆ ಬುಡ್ಕಿನ ಒಂದು ಕಂಬಳಿ ತೆಗೆದ್ವಿ, ಮ್ಯಾಲೆ ಹಾಕೊಂಡ್ವಿ. 12 ಗಂಟೆಗೆ
ಮತ್ತೊಂದು ಕಂಬಳಿ ತೆಗೆದ್ವಿ, ಮ್ಯಾಲ ಹಾಕೊಂಡ್ವಿ. 2.5-3 ಹೊಡಿದಕ್ಕೆ ಮತ್ತ ಅವನ್ನ ಒಂದು ಕಂಬಳಿ ಕೊಡಪ್ಪ ಅಂದ್ವಿ. ಕೊಳಂಗಿಲ್ರಿ, ಹಂಗ ಥಂಡಾಗಿ ಮಾಡ್ಕೊಡ್ರಿ, ರಾತ್ರಿ ಇನ್ನೊಂದು ಎಡ್ಸ್ಕೊಂಡಿದ್ರೆ ಆಗ್ತಿತ್ತು ಅಂತ ನಾ ಅಸಾರ ತಿಳ್ಕೊಳ್ತ. ಆಮೇಲೆ ಮರುದಿವ್ಸ ಮುಂಜಾನೆ ಅಲ್ಲಿಂದ ಮುಂದೊಂದು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಒಂದು ಗುಹಾ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ, ಸತ್ಪುರುಷರು ಹೊರಗಿನ ಲಕ್ಷಣದ ಮ್ಯಾಲಿಂದ ಅವ್ರದೊಂದು ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಲ್ಲಿ ಏನಂದ್ರು ಅಂದ್ರೆ, ಇಲ್ಲ ಇನ್ನೊಂದ್ ಸ್ವಲ್ಪ ಮ್ಯಾಲ ಹೋಗ್ರಿ, ಅಲ್ಲಿ ಒಬ್ಬ ಹೆಣ್ಮಗಳು ಇರ್ತಾಳ ಅಂತ ಹೇಳಿ, ಒಬ್ಬ ಮುದುಕಿದ್ದ. ನಾವು ಮತ್ತೆ ಮ್ಯಾಲ ಹೋದ್ವಿ, ಅಲ್ಲೊಂದು ಗುಹಾದೊಳಗ ಒಬ್ಬ ಹೆಣ್ಮಗಳಿದ್ರು, ಫ್ರಾನ್ಸ್ ದೇಶದ ಹೆಣ್ಮಗಳಿದ್ರು. ಅಲ್ಲಿ ಹೆಲಿಕಾಪ್ಟರ್ ಮ್ಯಾಲ ಬರ್ತಿದ್ರು ಆಕಿನ ಭೇಟಿ ಆಗ್ಲಿಕ್ಕೆ. ನಾವು ಹೋದ್ವಿ, ನಮಸ್ಕಾರ ಮಾಡಿದ್ವಿ. 72 ವರ್ಷದ ಮುದುಕಿ. ಆಕೆ ಹೇಳಿದ ನನ್ನ ವಯಸ್ಸಿನ 22ನೇ ವರ್ಷ ಇಲ್ಲಿ ಬಂದಿದ್ದೀನಿ ನಾನು. 50 ವರ್ಷ ಆ ಗುಹಾದೊಳಗಿದ್ಲ. ಪ್ರಾರಂಭದಲ್ಲಿ 30 ವರ್ಷ ಯಾರ್ಯಾರು ನಾನು ಬಂದು ಭೇಟಿ ಆಗಲಿಲ್ಲ ಅಂತ ಹೇಳಿ. ಅರ್ಥಾತ್ ಹೆಂಗೋ ಹಂಗೇನದ ಅಂದ್ರ ಭಗವಂತ ಏನ್ ಹೇಳಲಿಕ್ಕೆ ಹತ್ತಾನಂದ್ರ ಅವ ಹೆಂಗರೇ ಕೂಡುವಲ್ಲ, ಎಲ್ಲರೇ ಇರುವಲ್ಲ. ಆಚಾರ್ಯ ಶಂಕರಾಚಾರ್ಯ ಒಂದ್ ಕಡೆ ಬರೀತಾರ, ಗುಹಾಯಾಮ್ ಗೇಹೇವಾ ಬಹಿರಪಿ ವನೇವಾದ್ರಿ ಶಿಖರೇ ಜಲೇವಾ ವಹ್ನೋವಾ ವಸತು ವಸತೆ ಕಿಂ ವದ ಫಲಂ ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇದ್ಯೋಗೋಸೌ ಸ ಚ ಪರಮಯೋಗಿ ಸ ಚ ಸುಖಿ. ಗುಹಾಯಾಮ ಗೇಹೇವಾ, ಗುಹಾದಗರೆ ಇರ್ಕೋವಲ್ಲಕ್ಕ, ಮನ್ಯಾಗರೆ ಇರ್ಕೋವಲ್ಲ. ಗುಹಾಯಾಮ ಗೇಹೇವಾ ಬಹಿರಪಿ ವನೇವಾದ್ರಿ ಶಿಖರೇ, ಅರಣ್ಯದೊಳಗರೆ ಇರ್ಕೋವಲ್ಲಕ್ಕ, ಶಿಖರದ ಮ್ಯಾಲರೆ ಇರ್ಕೋವಲ್ಲ. ಜಲೇವಾ ವಹ್ನೋವಾ, ಏನ್ರಿ ಅವ್ನು ನೀರಾಗ ಕೂತ್ ಬಿಟ್ಟಾನ, ಕುತ್ಕೋವಲ್ಲ. ಒಬ್ಬ ಬೆಂಕಿಯಾಗ ಕೂತಾನ, ಕುತ್ಕೋವಲ್ಲ. ಜಲೇವಾ ವಹ್ನೋವಾ ವಸತು ವಸತೆ ಕಿಂ ವದ ಫಲಂ. ಬರೀ ಎಲ್ಲಾರೇ ಹೋಗಿ ಕೂತ್ರು ಏನ್ ಫಲ ಅಂತಂದ್ರು ಶಂಕರ. ಅಲ್ಲಿ ಹೋಗಿ ಕೂತಾರ, ಇಲ್ಲಿ ಹೋಗಿ ಕೂತಾರ, ಕುತ್ಕೋಲ್ರ. ಆದ್ರೆ ಖರೆ ಏನ್ ಲಕ್ಷಣ ಅಂತಂದ್ರ ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ. ಯಾರ ಅಂತಃಕರಣ ನಿರಂತರವಾಗಿ ನಿನ್ನ ಚರಣಾರವಿಂದಗಳಲ್ಲದನು, ಯಾರ ಮನುಷ್ಯನ ನಿರಂತರವಾಗಿ ನಿನ್ನ ಚರಣಾರವಿಂದಗಳ ಚಿಂತನೆ ಆಗ್ಲಿಕ್ಕೆ ಹತ್ತಿದನು. ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇತ್, ಹಿಂಗಿದ್ರೆ ಮಾತ್ರ ಸ ಚ ಯೋಗ, ಅದಷ್ಟು ಯೋಗ ನಿಜವಾಗಿರ್ತದೆ. ಸ್ಥಿತಂ ಚೇತ್ ಯೋಗೋಸೌ, ಅದ ಯೋಗ. ಸ ಚ ಪರಮಯೋಗಿ, ಅವನ ನಿಜವಾದ ಯೋಗಿ. ಸ ಚ ಸುಖಿ, ಅವನ ಸುಖಿ. ಅರ್ಥಾತ್ ಅರ್ಥ ಏನು ಅಂತಂದ್ರೆ, ಭಗವಂತ ಏನು ಉತ್ತರ ಹೇಳ್ತಾ ಇದ್ದಾರೆ ಅಂದ್ರೆ, ಅವ ಹೆಂಗಾರೆ ಕೂಡುವಲ್ಲ, ಹೆಂಗಾರೆ ನಿಂದಿರುವಲ್ಲ, ಹೆಂಗಾರೆ ಮಾತಾಡುವಲ್ಲ. ಅದ್ರ ಮೇಲಿಂದ ನೀವು ನಿರ್ಣಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ಏನ್ ನೋಡ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾರ ಮನಸ್ಸು ಹೆಂಗದನೋ ಅದ್ರ ಮೇಲಿಂದ ಸಾಧು ಹೆಂಗಿದ್ದ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಯಾವ ಮನುಷ್ಯ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಇಚ್ಛೆಗಳನ್ನು ಬಿಟ್ಟು ಬಿಟ್ಟ, ನನಗೆ ಏನೂ ಬೇಡಪ್ಪ, ಅವ ಸಾಧು. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮುಂದೊಂದು ಶಬ್ದ ಹೇಳಿದಾನ, ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಶಬ್ದದ, ಅಧ್ಯಾತ್ಮ ಶಾಸ್ತ್ರದಲ್ಲೇನೆ ಅದ್ವಿತೀಯವಾಗಿರ್ತಕ್ಕಂಥ ಶಬ್ದದ ಏನಂತ ಅಂದ್ರೆ, ಆತ್ಮನ್ನೇ ಆತ್ಮನ ತುಷ್ಟ. ತನ್ನೊಳಗ ತಾನು ಯಾವನು ಸಂತುಷ್ಟಿದ್ದಾನೋ ಅದು ಇಲ್ದಕ್ಕಲ್ಲೇನು ನಾವು ಧರ್ಪಡಿಸಕ್ಕೆ ಹತ್ತದ್ದು. ಟಿವಿ ಅದಕ್ಕೆ ಬೇಕು. ತನ್ನೊಳಗ ತಾ ಸಂತುಷ್ಟಿದ್ದಾವ, ಟಿವಿ ಅದಕ್ಕೆ ಬೇಕು. ತನ್ನೊಳಗ ತಾ ಸಂತುಷ್ಟಿದ್ದಾವಾಗ ಮತ್ತೊಂದು ಅದಕ್ಕೆ ಬೇಕು. ನಮಗೂ ಒಳಗೆ ಸಂತೋಷ ಇಲ್ಲದಕ್ಕಾಗಿ ನಾವೇನ್ ಮಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ, ಇಷ್ಟೆಲ್ಲ ಪ್ರಪಂಚ ಊಟ ಯಾಕೆ ಭಾಳ ಮಾಡ್ತೀವಿ ಅಂತಂದ್ರೆ, ಒಳಗೆ ಸಮಾಧಾನ ಇದ್ದಕ್ಕೆ ಗಪ್ 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 ತಿಂತೀವಿ. ಒಳಗೆ ಮನಸ್ಸು ಸಮಾಧಾನದ ಊಟ ಬಹಳ ಹೋಗೋದಿಲ್ಲ. ಖರೆ ಹೇಳಬೇಕು ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಹೆಂಗೆ ಯುರೋಪದಲ್ಲಿ ಒಬ್ಬಾಕಿ ಥೆರೇಸಾ ನ್ಯೂಮೈನಾ ಅಂತ ಇರ್ಬೋದು. ಥೆರೇಸಾ ನ್ಯೂಮೈನಾ ಆಕಿ ಜನ್ಮತಃ ಮೂಕಿದ್ಲು. ಆದ್ರೆ ಯೇಸು ಕ್ರಿಸ್ತನ ಆರಾಧನಾ ಉಪಾಸನೆ ಮಾಡ್ತಿದ್ರು, ಭಕ್ತಿ ಮಾಡ್ತಿದ್ರು. ದಿನ ಯೇಸು ಕ್ರಿಸ್ತನ ಪೂಜಾ ಮಾಡೋದು ಎಲ್ಲ ಇದ್ರೊಳಗೂ ಏನಾಗ್ಯಾವ ಅಂದ್ರೆ ಭಕ್ತರಾಗಿ ಹೋಗ್ಯಾರ. ಯೇಸು ಕ್ರಿಸ್ತನನ್ನ ಅನನ್ಯವಾಗಿ ಭಕ್ತಿ ಮಾಡ್ತಾರೆ. ಅವನು ಪೂಜೆ ಮಾಡಬೇಕು, ಅವನ ನೈವೇದ್ಯ ತೋರಿಸ್ಬೇಕು, ಅವನ ಉಪಾಸನ ಮಾಡಬೇಕು. ಆಕೆ 25ನೇ ವರ್ಷಕ್ಕೆ ಬಾಯಿ ಬಂತು, ಮಾತಾಡ್ಲಿಕ್ಕೆ ಬಂತು. ಆಮೇಲೆ ಆಕೆ ಏನ್ ಮಾಡ್ಲಿಕ್ಕೆ ಹತ್ತು ಅಂದ್ರೆ, ಎಷ್ಟೇ ಅನನ್ಯವಾಗಿ ಅವನು ಪೂಜಿಸಬೇಕು ಅಂತಂದ್ರೆ 25ನೇ ವರ್ಷದಿಂದ ಆಕೆ ಏನ್ ಮಾಡ್ಲಿಕ್ಕೆ ಹತ್ತು ಅಂತಾರೆ, ಮುಂಜಾನೆ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಪೂಜೆ ಮಾಡಬೇಕು. ಪೂಜೆ ಮಾಡಿ ಅವನೊಂದು ಟೋಸ್ಟ್ ಅಂದ್ರೆ ₹1 ಬ್ರೆಡ್ಡಿನ ತುಂಡು ಅವನ ನೈವೇದ್ಯ ತೋರಿಸಿ, ₹1 ಬ್ರೆಡ್ಡಿನ ತುಂಡು ನೈವೇದ್ಯ ತೋರಿಸಿ ಅದನ್ನಷ್ಟ ತಿನ್ಬೇಕು. ಮರುದಿವಸ ಆ ಸಮಯ ತನಕ ಬಾಯಾಗ ನೀರು ಹಾಕ್ತಿದ್ದೆ, ಏನೂ ತಿಂತಿದ್ದಿಲ್ಲ. ₹1 ಬ್ರೆಡ್ಡಿನ ತುಂಡು
ಈಗ 12 ವರ್ಷ ಇದ್ಲಾಗ. ಆಮೇಲೆ ಆಕಿ ಅವಸ್ಥಾ ಹೆಂಗಾತು ಅಂತ ತಿಳ್ಕೊಂಡು ಕೇಳಿದ್ರೆ ಪ್ರತಿ ಶುಕ್ರವಾರ ದಿವಸ ಆಕಿ ಸಮಾಧಿ ಹತ್ತಿತ್ತು. ಆಕಿ ಹಿಂಗ ಸಮಾಧಿ ಹತ್ತಿದ ಕೂಡಲೇ ಏನಾಗ್ಬೇಕು ಅಂದ್ರೆ ಯೇಸು ಕ್ರಿಸ್ತಿಗೆ ಎಲ್ಲೆಲ್ಲಿ ಮಳಿ ಹೊಡೆದಿದ್ರು ಅಲ್ಲಿಂದ ರಕ್ತ ಹರಿಲಿಕ್ಕೆ ಹತ್ತು. ಎಲ್ಲೆಲ್ಲಿ ಆಕಿ ಆ ಯೇಸು ಕ್ರಿಸ್ತಿಗೆ ಮಳಿ ಹೊಡೆದಿದ್ರು ಅಲ್ಲಿಂದ ರಕ್ತ ಸುರಿಬೇಕು. ಎಷ್ಟು ರಕ್ತ ಸುರಿಬೇಕು ಅಂದ್ರೆ ಮುಂದೊಬ್ಬ ಫಾದರ್ ಅಂದ್ರ ಚರ್ಚಿನ ಒಬ್ಬ ಪಾದ್ರಿ ಆಕಿನ ಸಂರಕ್ಷಣೆ ಮಾಡ್ಲಿಕ್ಕೆ ಹತ್ತು. ಆಕಿ ಮ್ಯಾಲ ಸಮಾಧಿ ಹತ್ತಿದ ಕೂಡ ಆಕಿ ಮ್ಯಾಲ ಒಂದು ಶಾಲು, ಒಂದು ಬಿಳಿದ ಒಂದು ವಸ್ತ್ರ ಹೊದಿಸ್ಬೇಕು. ಆ ವಸ್ತ್ರ ಹಿಂಗೆ ಹಿಂಡಿದ್ರೆ ಸಾಧಾರಣ ಏನು ಅಂತಂದ್ರ ಒಂದು 2 ಲೀಟರ್ ರಕ್ತ ಹರಿಬೇಕು ಬರ್ಬೇಕಾದ್ರೆ. ಆಮೇಲೆ ಆಕಿದು ಮತ್ತೆ ಶುಕ್ರವಾರ ದಿವಸ ಸಮಾಧಿ ಇಳಿದ ಕೂಡ ಶನಿವಾರದಿಂದ ಮತ್ತೆ ಅವೆಲ್ಲ ಒಣಗಲಿಕ್ಕೆ ಹತ್ಬೇಕು. ನಿಮ್ಗೆ ಹೇಳಿ ಆಶ್ಚರ್ಯ ಅನ್ಸ್ಬೋದು, ಯಾವ ಡಾಕ್ಟರಿಗೂ ತಿಳಿಲಿಲ್ಲ ಏನು ಅಂದ್ರ ಅವು ಗಾಯ ಆಗ್ತಾವೆ ಹೆಂಗ ಮಾಯ್ತಾವೆ ಹೆಂಗ. ಶುಕ್ರವಾರ ಸಂಜಿನಾಗ ಆಕಿ ಸಮಾಧಿ ಹತ್ತಿದ ಕೂಡಲೇ ಅಲ್ಲಿ ಗಾಯ ಆಗಿ ರಕ್ತ ಹರಿಲಿಕ್ಕೆ ಹತ್ಬೇಕು. ಶನಿವಾರ ದಿವಸ ಮುಂಜಾನೆ ಏನದ ಗಾಯ ಮಾಯ್ಲಿಕ್ಕೆ ಶುರು ಆಗ್ಬೇಕು. ಶನಿವಾರ ದಿವಸ ಸಂಜೆ ತನಕ ಅವು ಗಾಯ ಎಲ್ಲ ಮಾಯ್ಬೇಕು. ಆಕಿನ್ನ ಒಬ್ಬರು ನಮ್ಮ ಭಾರತದಿಂದ ಪರಮಹಂಸ ಯೋಗಾನಂದನ ಅವ್ರು ಭೇಟಿ ಆಗಿದ್ರು. ಅವಾಗ ಅವ್ರೊಂದು ಮಾತು ಕೇಳಿದ್ರು. ಆಕಿ ಕೇಳಿದ್ರು, ನೀನು ಹಂಗ ಒಂದ ಟೋಸ್ಟ್ ತಿಂದು ಇದ್ದಿ ಹೆಂಗ ಅಂತ. ನೀನು ಬರೇ ಒಂದು ಸಣ್ಣ ಟೋಸ್ಟ್ ತಿಂದು ನೀ ಹೆಂಗ ಜೀವಂತಿದ್ದಿ. ಅದಕ್ಕೆ ಆಕಿ ಏನಂದ್ಲು ಅಂದ್ರ, ಅವಾಗ ಅವರ ಅಂದ್ರು, ಬೈಬಲ್ನೊಳಗ ಕ್ರಿಸ್ತ ಒಂದು ಮಾತು ಬರೆದದ್ದು ಬರೋಬ್ಬರಿ ಅದ. ಕ್ರಿಸ್ತ ಬೈಬಲ್ನಾಗ ಏನ್ ಬರ್ದಾನ ಅಂತಂದ್ರ ಮನುಷ್ಯ ಕೇವಲ ಅನ್ನ ತಿನ್ನೋದ್ರಿಂದ ಬದುಕಿರೋದಿಲ್ಲ, ಮತ್ತೆ ಎದರಲ್ಲೇ ಬದುಕ್ಯಾನ ಅಂದ್ರೆ ಭಗವಂತನ ಶಬ್ದಲ್ಲೇ ಬದುಕ್ಯಾನ. ನಾವು ಅನ್ನ ತಿನ್ನೋದ್ರಿಂದ ಬದುಕುವುದಾಗಿದ್ರ ನಾವು ಸಾಯಬಾರ್ದಾಗಿ. ಆದ್ರೆ ನಾವು ಜೀವಂತಿದ್ದೀವಿ ಎದರ ಮ್ಯಾಲಿಂದ ಅಂತ ತಿಳ್ಕೊಂಡು ಕೇಳಿ ಭಗವಂತನ ಸತ್ತಾದಿಂದ ಜೀವಂತಿದ್ದೀವಿ. ಭಗವಂತ ನಮ್ಮಲ್ಲಿ ಇವತ್ತು ಜೀವಂತ ಇರ್ತಾನಂತ ತಿಳ್ಕೊಂಡು ಜೀವಂತಿದ್ದೀವಿ ಹೊರತು ನಾವು ಬರೇ ಊಟ ಮಾಡ್ತೀವಿ ಅಥವಾ ಹವಾ ತಗೋತೀವಿ ಅಂತ ಜೀವಂತಿದ್ದೀವಿ ಏನ್ರಿ. ಹೆಣದ ಮೂಲಾಗೂ ಹವಾ ಹೋಗಿ ಬರ್ತಿರ್ತದ, ಅದು ಜೀವಂತ ಆಗ್ಬೇಕಾಗಿತ್ತು. ಅಥವಾ ಅದಕ್ಕೆ ನೀರು ಕುಡಿಸಿದ್ರೆ ಜೀವಂತ ಆಗ್ತದ, ಏನಾದ್ರು ಹೊಟ್ಟೆಗಿನಾರ ಅನ್ನ ಹಾಕಿದ್ರೆ ಜೀವಂತ ಆಗ್ತದನ ಅಂದ್ರೆ ಆಗಂಗಿಲ್ಲ ಏನ್ರಿ ಅಂದ್ರೆ ಆಗ್ತಾವ. ಉದಾಹರಣೆ ಹೇಳ್ತೀನಿ, ಮಹಾರಾಜರು ಬಿದರಳ್ಳಿ ಒಳಗೆ ಏನ್ ಮಾಡಿದ್ರು ಅಂದ್ರೆ ಒಂದು 13 ಕೋಟಿ ಬ್ರಹ್ಮಾನಂದ ಮಹಾರಾಜರು ಶಿಷ್ಯರು ಮುಂದೆ ಚರಿತ್ರೆ ಬರ್ತದೆ. ಅದ್ರ ಬರೇ ಮುಂದೆ ಬರ್ತದ ಅಂತ ಕತ್ತಿಲ್ಲ, ಬರುದು ಯಾವಾಗ ಅಂತ ಆದ್ರೆ ಆ ದಿವಸ ಬಂದಾಗ ಬರ್ತದೆ. ನಾವರೇ ಏನ್ ಮಾಡೋದು, ಈ ದಿವಸ ಏನ್ ಬಂದದ ಇವತ್ತು ಹೇಳ್ತೀವಿ. ಬಿದರಳ್ಳಿ ಅಂತ ತಿಳ್ಕೊಂಡು ಏನು ಒಂದು ಊರದ ಇಲ್ಲಿ ಶಿರಹಟ್ಟಿಯಿಂದ ಮುಂದ, ಅಲ್ಲೇ ಬ್ರಹ್ಮಾನಂದ ಮಹಾರಾಜರು 13 ಕೋಟಿ ಜಪ ಮಾಡಿ ಶಾಂತ ಮಾಡಿಸಿ ದೊಡ್ಡ ಉತ್ಸವ ಆಗ್ತದೆ. ಆ ಉತ್ಸವಕ್ಕೆ ಮಹಾರಾಜರು ಬಂದಿದ್ರು. ಮಹಾರಾಜರು ಅಲ್ಲಿ ಆಗಿರೋ ಅನ್ನದಾನವನ್ನು ನೋಡಿ 100 ಜನ ಅಡಿಗೆಯವರು 24 ತಾಸು ಅಡಿಗೆ ಮಾಡ್ತಾರೆ. ಮಹಾರಾಜರು ಅಲ್ಲಿ ಆಗಿರೋ ಅನ್ನದಾನ ನೋಡಿ ಆಶ್ಚರ್ಯಪಟ್ಟು ಅವಾಗ ಅವರೊಂದು ಮಾತು ಹೇಳಿದ್ರು, ಗೋಂದಾವಲಿ ಹೋದ ಬಳಕ ಎಲ್ಲಾರು ಬರೇ ಏನಂತಾರ ಅಂದ್ರೆ ಗೋಂದಾವಲೇಕರ್ ಮಹಾರಾಜರು ಅನ್ನದಾನ ಮಾಡ್ತಾರ ಅಂತ ತಿಳ್ಕೊಂಡು ಅಂತಾರ ಖರೆ. ಆದ್ರೆ ಬ್ರಹ್ಮಾನಂದ ಮಹಾರಾಜರು, ಬ್ರಹ್ಮಾನಂದ ಬುವ ನನ್ನ ಶಿಷ್ಯ ಬಿದರಳ್ಳಿ ಒಳಗೆ ಮಾಡಿರುವ ಅನ್ನದಾನವನ್ನು ನೋಡಿದ್ರೆ ನನಗೆ ಏನಿಸ್ತದ, ನನಗಿಂತ ಮುಂದೆ ಹೋದ ಅಂತ ನಾನು ಮೀರಿಸಿಬಿಟ್ಟ ಅಂತ ತಿಳ್ಕೊಂಡು ನನಗೆ ಇಂಥ ಅನ್ನದಾನ ಮಾಡಿ. ಅಲ್ಲಿ ಮಜಾ ಏನಾಯ್ತು ಅಂದ್ರೆ ಒಂದು ದಿವಸ ಎಲ್ಲ ಅಡಿಗೆ ಅರ್ಥಾತ್ ನೈವೇದ್ಯ ಆಗಿದ 1000 ಮಂದಿ ಊಟಕ್ಕೆ ಕೂತಾರ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಅಲ್ಲಿ ಸಣ್ಣ ಊರಿಗೆ ಆ ಊರಾಗ ಒಂದು ಮನ್ಯಾಗ ಒಂದು ಮುದುಕಿ ಸಾಕ್ತ. ಅಗದಿ ಆ ಇದ್ರೊಳಗೆ ಇರ್ತಕ್ಕಂಥವ್ರ ಆ ಉತ್ಸವದೊಳಗೆ ಇರ್ತಕ್ಕಂಥವ್ರ ಮನ್ಯಾಗ ಮುದುಕಿ ಸಾಕ್ತ. ಅವ್ರ ಗಾಬರಿಯಾಗಿ ಬಂದು ಏನ್ ಮಾಡ್ಬಿಟ್ರು ಅಂದ್ರ ಮುದುಕಿ ಸಾಕ್ತದ್ರಿ ಅಂತ. ಇನ್ನೇನ್ ಮಾಡ್ತೀವಿ, ಊಟ ಕೂಡಿಸ್ಬೇಕು ಬಿಡಿಸ್ಬೇಕು. ದೊಡ್ಡ ಮಂಟನ್ ಮುದುಕಿ ಬ್ರಹ್ಮಾನಂದ ಮಹಾರಾಜರು ಶುದ್ಧಿ ಬಂದ್ ಕೂಡ ಅವ್ರು ಅಂದ್ರು, ಹಂಗೆ ಸತ್ತದು ಮಹಾರಾಜ ಹೇಳ್ದೆ ಹೆಂಗ್ ಹೋಗ್ತದ ನೋಡು ನಡಿ ಅಂತಂದ್ರು. ಹೋಗೋದಾಗ ಮುದುಕಿ ಸತ್ತು ಬಿದ್ದಿತ್ತು. ಹೋಗೋಗ್ತಾ ಏನಂದ್ರು, ಒಂದ್ ಸ್ವಲ್ಪ ಮೊಸರು ಅನ್ನ ತಗೊಳ್ರಿ ಅಂತಂದ್ರು. ಸ್ವಲ್ಪ ಮೊಸರು ಅನ್ನ ಕಲಿಸಿ ತಗೊಂಡ್ ನಡ್ರಿ ಅಂತ ತಗೊಂಡು ಹೋದ್ರು. ಮಹಾರಾಜರು ಪಾದ ತೊಳೆದ್ರು. ಬ್ರಹ್ಮಾನಂದ ಮಹಾರಾಜ ಪಾದ ತೊಳೆದು ಆ ಪಾದೋದಕ್ಕೆ ತಗೊಂಡು ತೀರ್ಥ ತಗೊಂಡು ಹೋಗಿ ನೋಡಿದ್ರು ಮುದುಕಿ ಸತ್ತು ಬಿದ್ದಿತ್ತು. ಅವ್ರಂದ್ರು ಮಹಾರಾಜ ಹೇಳಿದ್ರೆ ಹೆಂಗ್ ಹೋಗ್ಲಿಕ್ಕೆ ಇಂಥ ಉತ್ಸವದಾಗ ಅಂದವ್ರು ಏನ್ ಮಾಡಿದ್ರು ಅಂತಂದ್ರ ಆಕಿ ಬಾಯಾಗ ನೀರ್ ಹಾಕಿ ತೀರ್ಥ ಹಾಕಿದ್ರು. ತೀರ್ಥ ಹಾಕಿ 3 ಸಲ ಜೋರ್ಲೆ ಒದರಿದ ಕೂಡಲೇ ಮುದುಕಿ ಕಾಣ್ತದ ಅಂತಿದ್ರು. ಎದ್ದು ಕೂತ್ರು ಮುದುಕಿ. ಎದ್ದು ಕೂತ್ಕೊಳ್ಳೆ ಬ್ರಹ್ಮಾನಂದ ಮಹಾರಾಜರು ಏನಂದ್ರು, ಒಂದು ಮೊಸರು ಅನ್ನ ಉಣಿಸೋರು ಅಂದ ಕೂಡಲೇ ಅವ್ರು ಮೊಸರು ಅನ್ನ ಕಲಿಸಿ ಬಾಯಾಗಿಟ್ರು. ಮುದುಕಿ ಏನಂತ, ಉಪ್ಪು ಹಾಕಿಲ್ಲ ಇದಕ್ಕೆ. ಬ್ರಹ್ಮಾನಂದ ಮಹಾರಾಜರು ಬಿಜಾಪುರ ಸ್ಟೈಲ್ ಇದೆ ಅವ್ರು, ಜಾಲಿ ಹಾಡದವ್ರು. ಇವತ್ತು ಅವ್ರ ಚರಿತ್ರೆ ಬಂದ್ರು ಹೇಳ್ತಾನಂತ ಶುರು ಮಾಡ್ತಾರೆ. ಬಿಜಾಪುರಿ ಭಾಷೆದಾಗ ಒಂದು ಮಾತು ಇದೆ. ಇದಕ್ಕೆ ಏನಂತಾರ ಅಂತಂದ್ರ, ಇವು ಹೆಂಗಾಗ್ತಾವ ಅಂತಂದ್ರ ಈ ಪಾರ್ಲಿಮೆಂಟರಿ ಶಬ್ದ ಅಲ್ಲ, ಸಭಾದೊಳಗೆ ಅನ್ನೋ ಶಬ್ದ ಅಲ್ಲ. ಆದ್ರೂ ಸತ್ಪುರುಷರ ಶಬ್ದವಲ್ಲ. ಉತ್ತರಂಡಿ ಸಾಲಿ ಕೂತಾಳ
ದಿವಸ ಯೋಗಾನಂದ್ರ ಏನಂದ್ರು ಅಂದ್ರ ಕ್ರಿಸ್ತ ಬೈಬಲ್ನ್ಯಾಗ ಒಂದು ಶಬ್ದ ಬರ್ದ. ಏನು ಅಂದ್ರ ಮನುಷ್ಯ ಅನ್ನ ತಿಂದು ಬದುಕೋದಿಲ್ಲ, ಭಗವಂತನ ಶಬ್ದದಿಂದ ಬದುಕ್ತಾನ. ಆ ಹೆಣ್ಮಗಳು 12 ವರ್ಷ ಏನಿತ್ತು ಅಂತಂದ್ರ ಬರೀ ಒಂದು ಟೋಸ್ಟ್ ತಿನ್ಕೊಂಡಿದ್ರು. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಒಳಗೆ ಸಮಾಧಾನ ಅನಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ಊಟ ಬಹಳ ಹೋಗೋದು. ಹಪಾಪ್ಸ್ಕೊಂಡಿರ್ತೀವಿ ನಾವು, ಸಮಾಧಾನ ಇರಂಗಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ಜಗ್ಗ ತಿಂತೀವಿ ತಿಂದರೆ ಸಮಾಧಾನ ಮಾಡ್ಕೋಬಹುದು. ಕಲ್ಕತ್ತಾದಲ್ಲಿ ಒಬ್ಬ ಹೆಣ್ಮಗಳಾಗಿ ಹೋಗಿ ಆಕೆಗೆ ನಿರಾಹಾರಿ ಯೋಗಿನಿ ಅಂತ ಅಂತಾರೆ. ಸಣ್ಣ ಹುಡುಗಿದ್ಲಕ್ಕೆ, ಇನ್ನು ತಾಯಿ ಮನೆಯಾಗಿದ್ಲು. 12 ವರ್ಷದ ಹುಡುಗಿ, ಭಯಂಕರ ತಿಂತಿತ್ತು. ತಿನ್ನಿಸ್ಬೇಕು ಹುಡುಗಿದ್ಲ. ಹಿಂಗಾಗಿ ಸಂತರ್ಕ ಬರೀ ತಿನ್ಕೋತನ ಇರುವುದು. ಮನ್ಯಾಗ ಅವ್ವ ಅಪ್ಪ ಬೈದ್ ಹಾಕು, ಏನ್ ಹುಡುಗಿ ತಿನ್ನು ಬರೇ ತಿಂತಿಲ್ಲ. ನಾ ಗಂಡನ ಮನೆಗೆ ಹೋದಿ ಅಂದ್ರೆ ಬರೀ ಹಿಂಗ್ ತಿನ್ಕೋತ ಕೂತ್ರ ಮನೆ ಅತ್ತಿ ಮನ್ಯಾಗ ಕೇಳ್ತಾರೆ ಏನ್ ತಿಂತಿ ಅಂತ ಬೈತೀವಿ. ಆ ಹುಡುಗಿ ಬಹಳ ಬೇಜಾರಾಗ್ತಿದ್ವಿ. ಬರೀ ತಿನ್ಬೇಕು ಅನಿಸ್ಬೇಕು. ಆ ಹುಡುಗಿ ಇತ್ಲಾಯಿಂದ ಬರೋದು ಪುಠಾಣಿ ತಿನ್ನೋದು, ಅತ್ಲಾಯಿಂದ ಬರೋದು ಶಾಂಕ ತಿನ್ನೋದು, ಇತ್ಲಾಯಿಂದ ಬರೋದು ಮತ್ತೆ ತಿನ್ನೋದು. ಮನ್ಯಾಗ ನೀವು ಎಲ್ಲಾ ತಿಂತಿರ್ತಾವ ಕೆಲವು. 10 ಜ್ವಾಳ ಹಿಟ್ಟು ಗೋಧಿ ಹಿಟ್ಟು ಹೇಳ್ಬಿಟ್ಟು ಉಳಿದೆಲ್ಲ ಹಸಿ ಕಾಯಿ ಪಲ್ಯ ಅದು ಇದೆಲ್ಲ. ಆ ಹುಡುಗಿ ಒಂದ್ ದಿವಸ ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಅತ್ಕೋಬೋತ ಹೊಂಟಿದ್ವಿ. ಒಬ್ಬ ಸಾಧು ಬರ್ಲಿಕ್ಕೆ ಯಾಕೆ ಹುಡುಗಿ ಯಾಕೆ ಹೇಳ್ಲಿಕ್ಕೆ ಏನ್ರಿ ಭಯಂಕರ ಮನ್ಯಾಗ ತಿಂತೀನಿ, ಒಂದ್ಸಲ ಬಯಸ್ಕೋತೀನಿ ಅಂತ. ಆ ಸಾಧುಗ ಆಕಿ ಬಗ್ಗೆ ದಯಾ ಅನಿಸ್ತು. ಜೀವನದೊಳಗೆ ಹೆಂಗರೆ ಯಾಕಾಗುವಲ್ತಾಕ ಒಬ್ಬ ಸತ್ಪುರುಷನ ಭೇಟಿ ಆದ್ರು ಅಂತಂದ್ರ ಜೀವನದ ಗತಿ ಉತ್ತಮ ಆಗ್ತದೆ, ಭಗವಂತನ ಮಾರ್ಗಕ್ಕೆ ಹತ್ತಿದ್ರು ಅಂತ ಅರ್ಥ. ಆ ಹುಡುಗಿಯಂದ್ರು ನಾ ಹಿಂಗೆ ತಿಂತೀನಿ. ಸಾಧು ದಯಾ ಅನಿಸ್ತು. ಸಾಧು ಏನಂದ್ರು ಸ್ನಾನ ಮಾಡ್ಬಾರ್ದು, ಅವಳಿಗೆ ಸ್ನಾನ ಮಾಡ್ಬಾರ್ದು. ನಾವು ಮಂತ್ರದ ಉಪದೇಶ ಮಾಡ್ತೀನಿ, ಆ ಮಂತ್ರವನ್ನು ನೀನು 3 ತಿಂಗಳು ಜಪ ಮಾಡ್ತೀನಿ ಅದು. ಅವ್ರೊಂದು ಮಂತ್ರದ ಉಪದೇಶ ಮಾಡಿ ಆ ಹುಡುಗಿ 3 ತಿಂಗಳು ಜಪ ಮಾಡಿ. ನಿಮ್ಗೆ ಏನು ಆಶ್ಚರ್ಯ ಅನಿಸ್ಬೋದು, ಎಂದ ಜಪ ಮುಗೀತು ಅಂದಿನಿಂದ ತನ್ನ ಆಯುಷ್ಯದ ಕೊನೆಯ ಉಸಿರಿರೋವರೆಗೂ ಆ ಹುಡುಗಿ ಏನ್ ಮಾಡಿಲ್ಲ, ಬ್ಯಾಗ್ ಒಂದು ಹನಿ ನೀರು ಹಾಕಿ 42 ವರ್ಷ ಆಕೆ ಏನ್ ಮಾಡಿ, ಆಕೆ ಚಿತ್ರದಲ್ಲಿ ಪುಸ್ತಕ ಆಟೋಬಯೋಗ್ರಫಿ ಆಫ್ ಯೋಗಿ ಪುಸ್ತಕ ನೋಡಿದ್ರೆ ಅಗ್ದಿ ಹಿಂಗಿದ್ದ ಹೆಣ್ಮಗಳು. 45-50 ವರ್ಷ ಆಕೆ ಏನ್ ಮಾಡಿಲ್ಲ ಅಂದ್ರೆ ಬ್ಯಾಗ್ ಒಂದು ಹನಿ ನೀರಿಲ್ಲ, ಒಂದು ಅನ್ನದ ಕಳ. ಯಾವ ಸಾಮರ್ಥ್ಯದಲ್ಲೇ ಬದುಕಿದ್ರು, ಯಾವ ಸಾಮರ್ಥ್ಯದಲ್ಲೇ ಜೀವಂತಿದ್ಲು. ಒಂದ್ ದಿವಸ ಗುರುದೇವರ ಆನಡೆ, ನಾ ಹೇಳ್ತಿಲ್ಲ ಪ್ರವಚನದಾಗ, ಅವರು ಮತ್ತು ಮಹಾರಾಜರ ಚರಿತ್ರೆ ಬರೆದಿರೋ ಬೆಲ್ಸರೆ ಜೊತೆಗೆ ಊಟ ಕೂತಿದ್ರು. ಗುರುದೇವರ ಅಂಡೆ ಊಟದ ಎಷ್ಟು ಅಂದ್ರೆ ಒಂದು ಗಿರ್ದ ಭಾಕ್ರಿ, ಒಂದು ತುತ್ತ ಅನ್ನ. ಅವಾಗ ಬೆಲ್ಸರೆ ಅವರು ಅವ್ರನ್ನ ಕೇಳಿದ್ರು, ರಾಮ್ಭಾವ್, ಅವ್ರ ಹೆಸರು ರಾಮ್ಭಾವ್, आपण एवढे जेवणावर कसे जगता, ಇಷ್ಟ ಅನ್ನ ಉಂಡು ಇಷ್ಟ ಊಟ ಮಾಡಿ ನೀವು ಹೆಂಗ್ ಬದುಕಿದೀರಿ ಅದಕ್ಕೆ. ಅವಾಗ ಗುರುದೇವ್ರ ಅಂಡೆಯವ್ರು ಹೇಳಿದ್ರು, ನಮಗ್ ತಿಳಿಯೋ ಶಬ್ದ ಅಲ್ರಿ ಅದು, ನಮಗದು ಕಲ್ಪನಾನ ಇಲ್ಲ, ನಮ್ ಕಲ್ಪನಾ ಬೇರೆ ಅದು ಹೇಳ್ತೀನಿ. ಅವಾಗ ಅವ್ರು ಏನಂದ್ರು, ಕೇಶವರಾವ್ ಐ ಡ್ರಿಂಕ್ ನೆಕ್ಟಾರ್ ಅಂತ ಹೇಳಿ, ನಾನು ಅಮೃತ ಕುಡಿತೀನಿ ಅಮೃತ ಅಂತ. ನಾವು ನಾನು ಹೇಳಿದ್ದೆ ಒಂದು ದಿವಸ ರಾಮಾಯಣದೊಳಗೆ ಲಕ್ಷ್ಮಣನ ಬದುಕಿಸಿದ ಬಳಿಕ ಆ ಚರಟ ಒಗದ್ರಲ್ಲ ರಾಮ, ಅವಾಗ ಆ ಚರಟ ಅಳ್ಲಿಕ್ಕೆ ಹತ್ತಿ. ಅವಾಗ ರಾಮಂದ ಯಾರು ಅಳ್ಲಿಕ್ಕೆ ಹತ್ತೀರಿ, ಆ ಚರಟ ಅಂತೂ ನಾ ಅಳ್ಲಿಕ್ಕೆ ಹತ್ತೀನಿ. ಯಾಕ ಅಲ್ಪ ರಾಮ, ನನ್ನೊಳಗಿನ ಸಂಜೀವನಿ ತಗೊಂಡು ನೀನೇನ್ ಮಾಡಿಬಿಟ್ಟೆ, ನಿನ್ನ ತಮ್ಮನ ಬದುಕಿಸಿಕೊಂಡಿ, ನನ್ನ ಜೀವನ ವ್ಯರ್ಥ ಮಾಡಿಬಿಟ್ಟು, ನನ್ನ ಒಗದು ಬಿಟ್ಟು ಹಿಂಗ. ಅವಾಗ ರಾಮಗ ದಯಾ ಅನಿಸ್ತು. ರಾಮಂದ, ಹೇ ಚರಟೆ, ನಿನ್ನ ಜೀವನ ಸಾರ್ಥಕ ಮಾಡ್ತೀನಿ ನಾನು ಅಂದ. ಹೆಂಗ ಅಂದ, ಕಲಿಯುವುದೊಳಗೆ ನೀನು ಚಹಾ ಆಗಿಬಿಟ್ಟಿ ಬಾ. ಅದ ಅಮೃತ, ಏನ್ ಅಮೃತ ಆಗಿದೆ, ಚಹಾ ಸಾರು ಏನ್ ಅಮೃತ ಆಗಿದೆ. ಅಮೃತ ಇವ್ ನೋಡಿದ್ರಿ, ಇವ್ರ ಅಪ್ಪ ನೋಡಿದ್ರಿ, ಇವ್ರ ಅಪ್ಪ ನಾವೇನ್ತೀವಿ ಅಂದ್ಬಿಡ್ತೇವೆ, ಅಮೃತ ಆಗಿದೆ ಅಮೃತ ಅಂತ ಇರ್ಕೊಳ್ತಕ್ಕ. ನಾ ಏನ್ ಹೇಳ್ಲಿಕ್ಕೆ ಹತ್ತೀನಿ ಅಂದ್ರೆ, ನಮ್ಮ ಒಳಗೆ ತಯಾರಿ ಆಗ್ಬೇಕು. ಒಳಗೆ ಭಗವಂತನ ನಾವು ತುಂಬ್ಕೊಳಿಕ್ ಹತ್ತೀವಿ, ಸಮಾಧಾನ ತುಂಬ್ಕೊಳಿಕ್ ಹತ್ತೀವಿ ಅಂದ್ರೆ ನಮ್ಗೆ ಹೊರಗಿನ ಪ್ರಪಂಚ ಬೇಕಾಗ. ಆತ್ಮನ್ನೇವ ಆತ್ಮನ ತುಷ್ಟ, ನಮ್ಮೊಳಗೆ ನಮ್ಗೆ ಸಂತೋಷ ಬೇಕು. ಖರೆ ಅಂದ್ರು ನಮ್ಮ ಆನಂದ ನಮ್ಮೊಳಗ ಅದ. ನಮ್ಮ ಖರೆ ಹೊರಗಿನ ಪ್ರಪಂಚದಿಂದ ಆನಂದ ನಾವು ಏನ್ ಮಾಡ್ಬೇಕಾ, ಬಾಡಿಗೆ ತಗೋಬೇಕಾದ ಕಾರಣ ಇಲ್ಲೇ ಇಲ್ಲ. ನಾವು ಬರೀ ಆನಂದಕ್ಕಾಗಿ ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಪ್ರಪಂಚದ ಕಡೆಗೆ ನೋಡ್ಲಿಕ್ಕೆ ಹತ್ತೀವಿ. ಆದ್ರಿಂದ ಖರೆ ಸತ್ಪುರುಷನ ಲಕ್ಷಣ ಏನು ಅಂದ್ರೆ, ಯಾರು ತಮ್ಮೊಳಗೆ ತಾವು ಸಂತುಷ್ಟ ಆಗಿರ್ತಾರೋ, ಯಾರು ಸಂತೋಷಕ್ಕೆ ಪ್ರಪಂಚದ ಯಾವುದು ವಸ್ತು ಬೇಕಾಗಿಲ್ಲೋ, ಅದು ಖರೆ ಸತ್ಪುರುಷನ ಇರ್ಕೋಲ್ಲ. ಆದ್ರಿಂದ ಭಗವಂತ ಏನಂದ ಅಂದ್ರ, ಆತ್ಮನ್ನೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಅದಕ್ಕೆ ಸ್ಥಿತಪ್ರಜ್ಞಾನ.
ಮಹಾರಾಜರಿಗೆ ಏನಂದ್ರು ಬಹುಶಃ ಫಾರೆಸ್ಟ್ ಅವರಿಗೆ, ಬಹುಶಃ ಸತ್ಪುರುಷರ ಚರಿತ್ರೆ ಹೊರಗಿನಿಂದ ಇರಂಗಿಲ್ಲ, ಒಳಗಿನಿಂದ ಪ್ರಪಂಚದ ಆಘಾತಗಳು ಬಂದು ಅಪ್ಪಳಿಸ್ತಾ ಇರುವಾಗಲೂ ಸಹಿತ ಅವನ ಮನಸ್ಸಿನ ಮೇಲೆ ಅದರ ಪರಿಣಾಮ ಹೆಂಗಾಗಂಗಿಲ್ಲ ಅನ್ನೋದಕ್ಕೆ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರೊಳಗೆ ಎಷ್ಟನೇ ಚಂದ ಉದಾಹರಣೆ ಕೊಟ್ಟಾರ ಅಂತಂದ್ರ, ಈಗ ನೋಡ್ರಿ ಸಮುದ್ರದ ಮೇಲೆ ಧೋ 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 ಮಳೆ ಆಗ್ತದೆ ಅಂತ ತಿಳ್ಕೊಂಡು, ಆ ಮಳೆ ನೀರು ಏನಾದ್ರು ಸಮುದ್ರಕ್ಕೆ ಚುಚ್ತಾವೆ, ಆ ಧೋಧೋ ಮಳೆ ನೀರು ಏನಾದ್ರೂ ಸಮುದ್ರಕ್ಕೆ ಚುಚ್ತದೆ ಹೆಂಗೋ ಹಂಗೆ ಪ್ರಪಂಚದ ಆಘಾತಗಳ ಮೇಲೆ ಆಘಾತಗಳು, ಆ ಪ್ರಪಂಚದ ಪ್ರತಿಕೂಲತೆ ದುಃಖ ಅದು ಇದು ಅವನ ಅಂತಃಕರಣದ ಮೇಲೆ ಧೋ ಧೋ ಅಂತ ಸುರಿತಾ ಇದ್ರು ಅವನ ಅಂತಃಕರಣಕ್ಕೆ ಏನಾಗಂಗಿಲ್ಲ ಅಂದ್ರೆ ಅದು ಚುಚ್ಚಂಗಿಲ್ಲ, ಆಘಾತ ಆಗಂಗಿಲ್ಲ. ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರು, ಈ ಸುಮೇರು ಪರ್ವತದ ಹಿಮಾಲಯದ ವರ್ರ ಅಂತ ಗಾಳಿ ಬೀಸ್ಲಿಕ್ಕೆ ಹತ್ತೇವೆ, ಬೇಕಾದಷ್ಟು ಗಾಳಿ ಹೋಗಿ ಆ ಹಿಮಾಲಯಕ್ಕೆ ಬಿಡುದು ಅದನ್ನು ಅಳಿಗಾಡ್ತದೆ. ಹಿಮಾಲಯ ಉಳಿ ಬಿತ್ತಪ್ಪ ಅಂತದೆ ಹೆಂಗೋ ಹಂಗೇನದ ಪ್ರಪಂಚದ ಆಘಾತಗಳು, ಬೇಕಾದಂತ ಆಘಾತಗಳು ಬಂದು ಅಪ್ಪಳಿಸಿದ್ರು ಆ ಭಗವಂತನ ಭಕ್ತನ ಮನಸ್ಸಾಗಲಿ, ಜ್ಞಾನಿ ಮನಸ್ಸಾಗಲಿ, ಸಾಧು ಸತ್ಪುರುಷರ ಮನಸ್ಸು ಏನಾಗಂಗಿಲ್ಲ ಅಂತಂದ್ರೆ ಅಳಿಯಾಡಂಗಿಲ್ಲ. ನಿಂದ ಸ್ತುತಿ ಮಾನ ಅಪಮಾನ ಶೀತ ಉಷ್ಣ ಲಾಭ ಹಾನಿ ಬೇಕಾದ ಬಂದು ಅಪ್ಪಳಿಸುವಂತ ಅವ್ರ ಮನಸ್ಸು ಅಳಿಯಾಡ. ಒಂದ್ಸಲ ಮಜಾ ಏನಾಯ್ತು ಅಂದ್ರೆ ಹೆಂಗಿರ್ತಾರೆ ಹೇಳ್ತಾರೆ, ಪಂಢರಪುರದಲ್ಲೇ ಒಬ್ರು ಮಹಂತರಿದ್ರು, ಒಂದು ಮಠದ ಮಹಂತ. ಅಲ್ಲಿ ಒಬ್ರು ಯಾರು ಬರ್ತಿದ್ರು ಅಂದ್ರೆ ವಾರ್ಕರಿ ಬರ್ತಿದ್ರು, ನಾನಿಂದ ಬರ್ತಿದ್ರು ಅವರು. ಒಂದ್ಸಲ ವಾರಿಗೆ ಬಂದಾಗ ಪಂಢರಪುರಕ್ಕೆ ವಾರಿಗೆ ಬಂದ್ರು, ಅವಾಗ ಅವ್ರು ಕರಿ ಬಟ್ಟೆ ಹಾಕೊಂಡು ಬಂದಿದ್ರು, ಮೈ ಮ್ಯಾಲ ಕರಿ ಬಟ್ಟೆ ಹಾಕೊಂಡು. ಆ ಮಹಂತರು ಏನಂದ್ರು, ಯಾಕ್ರಿ ಕರಿ ಬಟ್ಟೆ ಹಾಕೊಂಡು ಬಂದಿದ್ರು? ಅವಾಗ ಅವ್ರು ಏನಂದ್ರು, ಇತ್ತಿತ್ಲಾಗ ನನ್ನ ಕಾಮಕ್ರೋಧಾದಿಗಳೆಲ್ಲ ಸತ್ತಾವ, ಆದ್ರಿಂದ ಅದನ್ನು ಸಾಂಕೇತಿಕವಾಗಿ ನಾನು ಏನ್ ಹಾಕೊಂಡಿದ್ದೆ ಅಂದ್ರೆ ಕರಿ ಬಟ್ಟೆ ಹಾಕೊಂಡು. ಮಹಂತರ ಅನಿಸ್ತು, ವಾ ಎಂಥ ಅಭಿಮಾನವನ್ನು ಮನುಷ್ಯ ಅಂದು, ಕಾಮಕ್ರೋಧೆಲ್ಲ ಸತ್ತು ಹೋಗ ಅಂತ ಹೇಳ್ತಾರೆ. ನೋಡಿದ್ರೆ ಆತು ಎಷ್ಟು ಅಂದ ಕೂಡಲೇ ಆ ಮಹತ್ವ ಸೇವಕನ ಕರ ಶಿಷ್ಯನ್ ಕರ, ಇವ್ನು ಚಂಡ ಮೇಲೆ ಕೈ ಕೊಟ್ಟು ಹೊರಗೆ ಹೋಗಿ ಅಂದ್ಕೂಡ ಅವ್ನ ಶಿಷ್ಯ ಬಂದ ಅವ್ನು ಚಂಡ ಮೇಲೆ ಕೈ ಕೊಟ್ಟು ಹೊರಗೆ ಹಾಕಿದ್ರು. ಹೊರಗೆ ಹೋದ ಅವ್ನು ಸುಮ್ಮನೆ, ಹೊರಗೆ ಹೋದ ಕೂಡಲೇ ಮುಂದೊಂದು ಸ್ವಲ್ಪ ದೂರ ಹೋದ ಕೂಡಲೇ ಅವ್ನು ಕರಿ ಅಂತ ಮತ್ತೆ ಹೋಗಿ ಕರಿತಾರೆ ಬರ್ರಿ ಅಂತ ಮತ್ತೆ ಬಂದ. ಒಳಗೆ ಬರೋ ಪುರುಷೋತಿಲ್ಲ, ಒಂದೆರಡು ಬುದ್ಧಿ ಹೊರಗೆ ಹಾಕೋನು, ಬುದ್ಧಿ ಹೊರಗೆ ಹಾಕಿದ. ಮತ್ತೆ ಅವ್ನು ಹೊರಗೆ ಹೋದ ಕೂಡಲೇ ಕರೆಯವನು ಒಂದು 5-6 ಸಲ ಹಿಂಗೆ ಮಾಡಿದ. ಆದ್ರೂ ಆ ಮನುಷ್ಯ ಶಾಂತ ಇದ್ದ. ಅವಾಗ ಒಂದು ನನಗೆ ಖಾತ್ರಿ ಆಗ್ತದೆ, ನಿನ್ನ ಕ್ರೋಧ ಅನ್ನುವಂಥದ್ದು ಏನದ ಅಂದ್ರೆ ಸತ್ ಹೋಗ್ಯದ ಅಂತ ನನಗೆ ಖಾತ್ರಿ ಆಗ್ತದೆ. ಏನು ದೊಡ್ಡ ವಿಷಯ ಹೇಳ್ತೀನಿ. ಅವ ಏನಂದ ಅಂದ್ರೆ, ಒಂದು ನಾಯಿಗೆ ಹಜ ಅಂದಿವಂದ್ರೆ ಹೋಗ್ತದೆ, ಬಾ ಚುಚ್ಚು ಅಂದಿವೆ ಅಂದ್ರೆ ಬರ್ತದೆ. ಅದಕ್ಕಿಂತ ನಂದೇನು ದೊಡ್ಡ ವಿಷಯ ಆತ. ಹೆಂಗೋ ಹಂಗ ಸತ್ಪುರುಷನ ಅಂತಃಕರಣ ಹೆಂಗಿರ್ತದ ಅಂತಂದ್ರೆ ಹಿಂಗಿರ್ತದೆ, ಸಮುದ್ರ ಇದ್ದಂಗಿರ್ತದೆ. ಅದೆಂದೂ ತನ್ನ ಮೇರೆಯನ್ನು ಹೆಂಗ ಮೀರಂಗಿಲ್ಲೋ ಹಂಗಿಲ್ಲ. ಆದ್ರಿಂದ ಮಹಾರಾಜರು ಬಹುಶಃ ಇವ್ರಿಗೆ ಏನಂದ್ರು, ಬಹುಶಃ ನನ್ನ ಚರಿತ್ರೆ ಬರೀತಕ್ಕಂತ ಹುಟ್ಟಿ ಬರ್ಬೇಕ. ಹೆಂಗೋ ಹಂಗ ಮಹಾರಾಜರು ಏನ್ ಮಾಡ್ತಿದ್ದಿಲ್ಲ ಅಂದ್ರೆ ಒಂದು ಚಮತ್ಕಾರಗಳಿಗೆ ಮಹತ್ವ ಕೊಡ್ತಿದ್ರು. ಏನಾದ್ರು ಒಂದು ಚಮತ್ಕಾರ ತೋರಿಸೋದೇನು ಸತ್ಪುರುಷನ ಲಕ್ಷಣ ಅಲ್ಲ ಅಂತ. ಸಚ್ಚಿದಾನಂದ ಏನಂದ್ರು ಅಂದ್ರೆ, ಯಾಕೆ ನೀನು ಆ ರೈಲ್ವೆ ನಿಂದಿರ್ಸಿದಿ ಅಂತ ನಿನ್ನ ಪ್ರವಚನದಾಗ ನಿನ್ನ ಪ್ರಸಂಗದಾಗ ಹೇಳಿಲ್ಲ. ಮಹಾರಾಜರು ಧರ್ಮಶಾಲೆಗಳು ಕೂತಿದ್ರು, ಅಷ್ಟೊತ್ತಿಗೆ ಗಾಡಿ ಟೈಮ್ ಆಗಿಬಿಡ್ತು. ಡ್ರೈವರ್ ಗಾರ್ಡ್ ಏನ್ ಮಾಡಿದ ಅಂದ್ರೆ ಸೀಟಿ ಊದಿದ, ಗಾಡಿ ಹೊಂಟಿತು ಬಂದು. ಅಷ್ಟೊತ್ತಿಗೆ ನಾವು ಸಚ್ಚಿದಾನಂದನ ಶಿಷ್ಯ ಏನಿದ್ದು ಆ ಬಡ ಬಡ ಓಡಿ ಹೋಗಿ ಏನಂದ ಅಂದ್ರೆ, ಹೇ ನನ್ನ ಗುರು ಸದ್ಗುರುಗಳು ಬಡವರಿದ್ದಾರ ನಿಂದರು ಅಂದ್ಬಿಟ್ಟ. ಗಾಡಿ ನಿಂತು ಬಿಡ್ತು. ನಾವು ತೊಂದಿಸ್ ಪ್ರವಚನದಾಗ ಹೇಳಿಲ್ಲ, ಹಮ್ ಬಿ ನೈ ಚಲೆಂಗೆ ಗಾಡಿ ಬಿ ನೈ ಚಲೆಗ. ಹಂಗ ಗಾಡಿ ನಿಂತು ಬಿಡ್ತು. ನಿಂತು ಕೂಡಲೇ ಮಹಾರಾಜರು ಬಂದ್ರು. ಅವರಂದ್ರು, ಏನ್ ಹುಚ್ಚಿದ್ದೀನಿ ಅಲ್ಲ, ಎಷ್ಟು ಕ್ಷುಲ್ಲ ಕಾರಣಕ್ಕಾಗಿ ನಿನ್ನ ಸಾಧನೆಯ ಸಾಮರ್ಥ್ಯವನ್ನು ಕಳ್ಕೊಂಡು ಬಿಟ್ಟು. ನಾವೇನದ ಬೈರಾಗಿಗಳು ಹೇಳಿಕೆ ಬೈರಾಗಿಗಳು ನಮ್ಗೇನು ಅರ್ಜೆಂಟ್ ಹೋಗಬೇಕಪ್ಪ, ಹೋದ್ರ ಏನದ ಅಂತಂದ್ರ ನಮ್ದು ಕೆಲಸ ಆಗಂಗಿಲ್ಲ ಅಂತ ತಿಳ್ಕೊಂಡದನ್ನ. ಒಂದೊಂದ್ ಸಲ ಮಜಾ ಏನಾಗ್ತಂದ್ರೆ ನಮಗ್ ಹಂಗ ಅನಿಸ್ತದ್ರಿ. ಆದ್ರೆ ಒಂದು ವೇಳೆ ಆ ಸತ್ಪುರುಷರ ಶಬ್ದದ ಮೇಲೆ ನಾವು ವಿಶ್ವಾಸ ಇಟ್ಟಿದ್ವಿ ಅಂತಂದ್ರೆ ನಮ್ಮ ವ್ಯವಹಾರ ಸಹಿತ ಬದಲಾಗ್ತದೆ. ಒಂದು ಉದಾಹರಣೆ ಹೇಳ್ತೇನೆ. ಬ್ರಹ್ಮಾನಂದ ಮಹಾರಾಜರ ಅಣ್ಣನ ಮಗ ಒಬ್ಬರಿದ್ರು, ಭೀಮರಾವ್ ಗಾಡ್ಗೋಳಿ ಅಂತ. ಅವ್ರ ವಕೀಲರಿದ್ರು. ಅವ್ರು ಒಂದ್ಸಲ ಗೋಂದಾವಲಿಗೆ ಹೋಗಿದ್ರು. 4 ದಿವಸ ಇದ್ರು. 4 ದಿವಸ ಇದ್ದು ಅವತ್ತೊಂದು ದಿವಸ ಮಹಾರಾಜನಿಗೆ, ಮಹಾರಾಜ್ ಇವತ್ತು ನಾ ಗದಿಗೆ ಹೋಗ್ಬೇಕು ಅಂತ. ಮಹಾರಾಜರು ಅಷ್ಟೇ ಕೌನ್ಸಲ, ನಾಳೆ ಹೋಗ್ರಿ ಅದು. ಇಲ್ರಿ ಮಹಾರಾಜ್, ನಾಳೆ ರವಿವಾರ ಅದ, ನಾಳೆ ನನ್ನ ಕೋರ್ಟ್ನಾಗ ಒಂದು ಮಹತ್ವದ ಕೇಸ್ ಅದ, ಹೋಗ್ಬೇಕು. ಆ ಕೋರ್ಟ್ ನಾಳೆ ಹೋಗ್ಬೇಕ್ರಿ. ಆದ್ರೂ ಸಹಿತ ಅವ್ರು ಏನಂದ್ರು, ಇಲ್ರಿ ಹೋಗ್ಬೇಕ್ರಿ ಮಹಾರಾಜ್, ನಿಮ್ಗೆಲ್ಲ ತಿಳಿದಿಲ್ಲ, ಅವೆಲ್ಲ ಹೋಗಬೇಕು. ನಮಗ್ ತಿಳಿದ್ರಿ. ಸತ್ಪುರುಷದ ಒಂದು ಲಕ್ಷಣ ಏನಿರ್ತ ಅಂತಂದ್ರ, ಒಂದು ಮಾತು ಹೇಳಿದ್ರು ಒಂದು ನಾವು ಹೂ ಅಂದ್ಬಿಡ್ಬೇಕು. ನಾವು ಅದಕ್ಕೆ ಮತ್ತೊಂದೇನಾರ ಅಡ್ಡ ಹಚ್ಚಿದ ಕೂಡ ಅವ್ರು ನಮ್ಮಂಗ ಹೂ ಅಂತಾರ. ಆಮೇಲೆ ಫಜಿತ ನಾವೇನಾರ ಅಡ್ಡ ಹಚ್ಚಿದ್ವಿ ಅಂದ್ರೆ ಆಮೇಲೆ ನಮ್ಮಂಗ ಹೂ ಅಂದ್ಬಿಡ್ತಾರ. ಆಮೇಲೆ ಮುಂದಿನ ಜವಾಬ್ದಾರಿ ನಾವ್ ಆಗ್ತೀವಿ. ಮತ್ತೆ ಸಲ ಏನ್ ಹೂ ಅಂದಿರ್ತಾರೋ ತಮ್ಮ ಮೇಲೆ ಜವಾಬ್ದಾರಿ ತಗೊಂಡು ಅಂದಿರ್ತಾರ.
ಅದಕ್ಕೆ ನಾವೇನಾರು ಅಡ್ಡ ಹಚ್ಚಿ ಮಹಾರಾಜ ಅದು ಹಂಗ್ ಮಾಡಿದ್ ಹಿಂಗಾಗೋದ್ರಿ, ಹಿಂಗ್ ಮಾಡಿದ್ ಹಂಗ ಹೊಡಿ ಅಂತ. ಆಮೇಲೆ ಬಂದು ಓಡಾಡ್ತೀವಿ ಮಹಾರಾಜ ಹಂಗ ನಾ ಹೇಳಿದ್ದೀನಿ ಮುಂಚೆ ಹೆಂಗೋ ಹಂಗ ಮಹಾರಾಜ ಅಂದ್ರು ಆಯ್ತು ಹಂಗ ಮಾಡ. ರಾತ್ರಿ ಅವ್ರು 10 ಗಂಟೆಗೆ ಚಕಡಿ ತಗೊಂಡು ಹೋಗ್ಬೇಕ್ರಿ ಅಲ್ಲಿಂದ ಕೋರೆಗಾಂವ್ ತನಕ. ಚಕಡಿ ಎಲ್ಲ ಸಜ್ಜು ಮಾಡಿದ್ರು, ಬಾಡಿಗೆ ಚಕಡಿ ಹುಡಿಸಿದ್ರು, ತಮ್ಮ ಸಾಮಾನೆಲ್ಲ ಒಯ್ದು ಇಟ್ಟು 10-10:30 ಹೊಡೆದಿತ್ತು. ಮಹಾರಾಜರು ಬಂದು ನಮಸ್ಕಾರ ಮಾಡಿ ಮಹಾರಾಜ ಹೋಗ್ಬಿಡ್ತಾರೆ. ಹೋಗುದಂತೂ ಆಗ್ಬಿಟ್ಟಿತ್ತ. ಮಹಾರಾಜರು ಆಗಂಗ ಬಂದು ಬಡ ಏನದ ಚಕಡ್ಯಾಗ ಕೂತರು. ಚಕಡಿ ಹೊಡ್ಯಾ ಸುಳ್ಳು ಹೊಡೆದ. 11 ಆತ್ 12 ಆತ್ 1-1:30 ಹೊಡೆದಿತ್ತು. ಗಾಡಿ ಹೊಂಟದ. ಇವರು ಮಲ್ಕೊಂಡ್ಬಿಟ್ಟಾರ. ಭೀಮರಾವ್ ಕಾರಗೋಳಿ ಅವರು ಅತಿ ಆರಾಮ್ಸೆ ಹಾಸಿಗೆ ಮಲ್ಕೊಂಡೇ ಬಿಟ್ಟಿದೆ. ಯಾಕಂದ್ರೆ 7-8 ತಾಸು ಹಿಡಿತು. ಮುಂಜಾನೆ 9ಕ್ಕೆ ಟ್ರೈನ್ ಅಲ್ಲಿಂದ. ಆಮೇಲೆ ಅವನು ಸಹಿತ ತುಕ್ಕಡಿಸಿವತ್ತ ಅವನು ಕೂತು ಆ ಕಳಗಕ್ಕೆ ಏನದ ಅವನ ಇದನ್ನ ಹಾಕಿಬಿಟ್ಟಾನ. ಹಗ್ಗ ಇದ್ದು ಎತ್ಕೊಳ್ದು ಹಗ್ಗ ಹಾಕಿ ಅವನು ಕೂತು ಬಿಟ್ಟಾನ. ತುಕ್ಕಡಿಸೋದು ಅವನು ಮಲ್ಕೊಂಡೇ ಬಿಟ್ಟಾನ ಸಾಧಾರಣ. ಅದು ರಾತ್ರಿ 1-1:30 ಏನಾಗ್ಬಿಟ್ಟದ, ಒಂದು ತ್ವಾಳ ಏನೋ ಒಂದು ನರಿನೋ ಹೀಗೆ ಅಡ್ಡ ಹೋಗ್ಬಿಟ್ಟದ ಆ ಚಕಡಿ ಮುಂದೆ. ಅಡ್ಡ ಹೋಗಿ ಕೂಡಲೇ ಅವು ಎದ್ದು ಹೆದರಿ ಹೊಳಿ ಬಿಟ್ಟವು. ಮತ್ತೆ ಹೊಂಟು ಬಿಟ್ಟವು. ಇಬ್ಬರಿಗೂ ಕಣತನ ಹಚ್ಚಿಬಿಟ್ಟದ. ಮುಂಜಾನೆ ಚುಮ್ಮು ಬೆಳಕು ಕಣ್ ತೆಗೆದು ನೋಡ್ತಾರೆ ಗೊಂದಾವಲೆ. ಈಗ ಭೀಮರಾವ್ರಿಗೆ ಪ್ರಶ್ನೆ ಏನ್ ಬಂತು ಅಂದ್ರೆ ಈ ಹೋಗೋದು ಹೇಗೆ ಮಹಾರಾಜರ ಮುಂದೆ. ಮಹಾರಾಜರು ಏನಂದಿದ್ರು, ನಾಳೆ ಹೋಗೋದು ಅಂತ ಹೇಳ್ತಿರಿಲ್ಲ. ಈಗ ಅದಕ್ಕೆ ಇದು ಮಾಡಿ ತಮ್ಮ ಇದರಲ್ಲೇ ಏನ್ ಮಾಡ್ಬಿಟ್ಟಿರು ಬಂದ್ಬಿಟ್ಟಿರು. ಇನ್ನು ಅಲ್ಲಿ ಹೋಗೋದು ಪ್ರಶ್ನೆ ಸಮಸ್ಯೆ ಆಯ್ತು. ಅವ್ರಿಗೆ ಬ್ಯಾಗ್ ತಗೊಂಡು ಅವ್ ತಮ್ಮ ಕೊಲೆ ಹೋಗುದು. ಕೊಲೆ ಹೋಗಿ ಕೂತ್ರು. ಸ್ನಾನ ಮಾಡಿ ಬಂದ್ರು. 12 ಗಂಟೆಗೆ ನೈವೇದ್ಯ. ಮಹಾರಾಜರದ ಒಂದು ಸ್ವಭಾವ ಏನಿತ್ತು ಅಂದ್ರೆ, ಒಂದು ಪದ್ಧತಿ ಅನ್ರಿ, ಸ್ವಭಾವ ಅಂದ್ರೆ ಏನಿತ್ತು ಅಂತಂದ್ರೆ, ಊಟಕ್ಕೆ ಎಲ್ಲಾರು ಬಂದಾರೋ ಇಲ್ಲೋ ನೋಡ್ತಿದ್ರು. ಕೆಲವು ಹೆಂಗಿರ್ತಿತ್ತು ಅಂದ್ರೆ, ಕೆಲವು ಶಟ್ಕೊಂಡೆ ಅವ್ರ ಕೂತಿರ್ಬೇಕು, ಹಿಂಗಾಗ ತನಕ ನಾವು ಊಟ ಮಾಡ ಮಹಾರಾಜ ಹೋಗ್ಬೇಕು. ಕೆಲವು ಸುಮ್ಮನೆ ಏನಾದ್ರು ಹರಟಿ ಹೊಡ್ಕೋದ್ ಕೂತಿರ್ಬೇಕು, ಅವ್ರ ಕರ್ಕೊಂಡ್ ಬರ್ಬೇಕು. ಒಂದ್ಸಲ ಹಿಂಗ ಮಜಾ ಆಗ್ತದೆ. ರಾಮದೇವ್ ಗುಡಿ ಒಳಗೆ ಏನೋ ಒಂದು ಅನುಷ್ಠಾನ ನಡೆದ. ಒಂದು 8-10 ಜನ ಬ್ರಾಹ್ಮಣರು ಅಲ್ಲಿ ಅಭಿಷೇಕ ಬಂದಿದ್ರು. ಅನುಷ್ಠಾನ ನಡೆದಿತ್ತು. ಅಭಿಷೇಕದೆಲ್ಲ ಮುಗೀತು. ನೈವೇದ್ಯಕ್ಕೆ ಒಂದು 15-20 ನಿಮಿಷ ತಡ ಆಯ್ತು. ಮಹಾರಾಜರು ಹಿಂದೊಂದು ಖೋಲಿ ಕಟ್ಟಿಸ್ಲಿಕ್ಕೆ ಹತ್ತಿದ್ರು. ಒಂದು 4-5 ಜನ ಬ್ರಾಹ್ಮಣರು ಚುಟ್ಟ ಸೇರಿದ್ರು. ಈ ಬ್ರಾಹ್ಮಣರು ಅವ್ರು ಪಾಪ ಅವ್ರಿಗೆ ನಾವು ಸಣ್ಣವರಿದ್ದಾಗ ಒಂದು ಮಜಾ ಇತ್ತು. ನಮ್ಮ ಊರಾಗ ಒಬ್ರು ಅನಂತಾಚಾರ್ಯ ಇರ್ತಿದ್ರು. ನಮ್ಮ ಮನೆಗೆ ಶ್ರಾದ್ದ ಪಕ್ಷ ಇದ್ರು ಬರ್ತಿದ್ರು. ಅವ್ರ ಮಡಿಲೇ ಇರ್ತಿದ್ರು. ನಮ್ಗೇನಾದ್ರು ದಾರ ಬಿಚ್ಕೊಡೋದು ಚುಟ್ಟಾದ್ದು. ದಾರ ಬಿಚ್ಕೊಂಡು ಮಡಿಲೇ ಬರ್ತಾ ಇರ್ತಾರೆ. ನಾವು ಏನ್ ಮಾಡ್ತಿದ್ವಿ ಅಂದ್ರೆ, ಶ್ರಾದ್ದ ದಿವಸ ಅನಂತಾಚಾರ್ಯ ಬರೋರಿದ್ದಾರೆ, ಒಂದು 4 ಚುಟ್ಟ ದಾರ ಬಿಚ್ಚೆ ಇಟ್ಟು ಹೆಂಗೋ ಒಂದು 4 ಚುಟ್ಟ ಸೇರಿದವ. ಹಿಂದಿನ ಖೋಲ್ಯಾಗ ಹೋಗಿ ಚುಟ್ಟ ಸೇರ್ಕೊತ ನಿಂತಿದ್ರು. ಅವ್ರು ಕೂತ್ಬಿಟ್ಟಾರ. ಲಕ್ಷಣ ಇಲ್ಲ. ಇಲ್ಲ ನೈವೇದ್ಯ ಎಲ್ಲಾರು ಎಲಿ ಮೇಲೆ ಬಂದು ಕೂತಾರ. ಮಹಾರಾಜ್ ಇನ್ನೂ ಯಾಕೆ ಬರ್ಲಿಲ್ಲ ಅವ್ರು ಅಂತ ತಿಳ್ಕೊಂಡು ಅವಾಗ ಮಜಾ ಏನಾಗಿತ್ತು. ಮಹಾರಾಜರು ಸಾಮಾನ್ಯವಾಗಿ ಕಾಲ ಖಡಾವು ಹಾಕೋದು. ಅದು ಖಟ್ ಅಂತ ಅವಾಗ ಮಾಡ್ಕೋತ ಹೋದ್ ಕೂಡ್ಲೆ ಈ ಚುಟ್ಟ ಸೇದವ್ರು ಏನ್ ಮಾಡ್ಕೋ ಅವ್ರಿಗೆ ಹಿಂದೆ ಆರಿಸ್ಕೊಂಡ್ಬಿಡ್ಬೇಕು. ತಂಬಾಕ್ ತಿನ್ನೋರು ಅಥವಾ ಉಪ್ಪಿಟ್ಟು ತಗೊಳ್ಳಿ ಅದ್ ಬಾಯಿ ಸ್ವಚ್ಛ ಮಾಡ್ಕೊಂಡು ಆದ್ರೆ ಕಾಲ ಖಡಾವು ಇದ್ದಿದ್ದಿಲ್ಲ ಅಂದ್ರೆ ಮಾತ್ರ ಪಂಚೆ ಗೊತ್ತಾಗ್ತಿದ್ದಿಲ್ಲ. ಅವತ್ತು ಅವ್ರ ಕಾಲ ಖಡಾವು ಇರ್ಲಿಲ್ಲ. ಬಡ ಖೋಲಿ ಮುಂದೆ ಬಂದ್ರು. ಒಬ್ಬ ಬ್ರಾಹ್ಮಣ ಏನ್ ಮಾಡಿದ್ದ ಅಂದ್ರೆ, ಅಗದಿ ಬಾಗಿಲ್ದಾಗ ನಿಂತು ಆ ಚುಟ್ಟ ಜೋರ್ಲೆ ಸೇದಾನ ಬಾಯಿ ತುಂಬ ಹೊಗಿ ತಗೊಂಡಾನ. ಉಫ್ ಅಂತ ಬಿಡುದಕ್ಕ ಮಹಾರಾಜರ ಮುಂದೆ ಬಂದಿದ್ರು. ಮಹಾರಾಜರು ಮಾರಿ ಮ್ಯಾಲ ಹೋಗಿ ಬಿಟ್ಬಿಡ್ತಾರೆ. ಕಲ್ಪನಾ ಮಾಡ್ರಿ ಪ್ರಸಂಗ ಹೆಂಗದ ಅಂತಂದ್ರ, ನಮ್ಮಂತವ್ರು ಯಾರಾಗಿದ್ರು ತಮ್ಮ ಕಪಾಳ ಕೊಡ್ತಿದ್ವಿ. ಇಲ್ಲ ಮಾರಿ ಮೇಲೆ ಹೋಗಿ ಬಿಡ್ತೀವಿ ಅಂತ. ಆದ್ರೆ ಮಹಾರಾಜರು ಅವ್ರು ಏನ್ ಮಾಡಿದ್ರು, ಪಾಪ ಬ್ರಾಹ್ಮಣನ್ ಏನ್ ಬಡಿದೇನು ಬೈಯುದೇನು. ಮಹಾರಾಜರು ಏನ್ ಮಾಡಿದ್ರು, ಹಿಂಗ ಯಾರು ಮಾರಿ ಮಾಡಿದ್ರು. ಏನ್ ಹೋಗಿ ಕಟ್ತಾರ ಹುಚ್ಚು. ಹೋಗಿ ಒಂದು ಕಿಟಕಿನ ಬಿಟ್ಟಿಲ್ಲ, ಬೆಳಕಿನ ಬಿಟ್ಟಿಲ್ಲ. ಹೋಗಿ ಮ್ಯಾಲ ಒಂದು ಬೆಳಕಿನ ಬಿಟ್ಟಿಲ್ಲ. ಅದು ಬ್ರಾಹ್ಮಣ ರಗಡಾಗಿಬಿಟ್ಟು ಮಹಾರಾಜರು ಇಟ್ಕೊಳ್ತಕ್ಕ ನಡಿ ಅಂತ ತಿಳ್ಕೊಂಡು ಬಂದು ಕರ್ಕೊಂಡು ಊಟಕ್ಕೆ ಕೂತು. ಮುಂದಿನ ಮಜಾ ಕೇಳಿ ಊಟಕ್ಕೆ ಕೂತ್ಕೊಳ್ಳೆ ಮಹಾರಾಜರು ಸಹಜವಾಗಿ ಮಾತಾಡ್ಕೋತ ಏನಂದ್ರು, ಕೆಲವರಿಗೆ ಊಟಕ್ಕೆ ಕೂಡೋಕ್ಕಿಂತಲೂ ಮುಂಚೆ ದೇವರಿಗೆ ನಮಸ್ಕಾರ ಮಾಡೋ ಪದ್ಧತಿ ಇರ್ತದೆ. ಕೆಲವರಿಗೆ ಮತ್ತೇನೋ ಒಂದು ಭಗವದ್ಗೀತಾ ಓದೋ ಪದ್ಧತಿ ಇರ್ತದೆ. ಕೆಲವರಿಗೆ ಮತ್ತೇನೋ ಒಂದು ಇಂಥಿಂಥವು ಏನಿರ್ತಾವ ಅಂದ್ರೆ ಒಂದೇನೋ ನಿಯಮ ಇರ್ತಾವ. ಔಷಧ ತಗೋತಾರೆ ಕೆಲವರು ಊಟಕ್ಕೆ ಕೂಡೋಕ್ಕಿಂತ ಮುಂಚೆ. ಆದ್ರೆ ಕೆಲವ್ರಿಗೆ ಏನಿರ್ತದೆ, ಊಟಕ್ಕೆ ಕೂಡೋಕ್ಕಿಂತ ಮುಂಚೆ ಊಟ ಸೇದೋ ಪಾಪ ಅವ್ರಿಗೆ ಇದು ಹೆಂಗ
ಹೆಂಗೋ ಹಂಗೇನದಂತಂದ್ರ ಮಹಾರಾಜರು ಮಧ್ಯಾಹ್ನ ಕಲ್ಲಿಗೆ ಬರ್ತಾರಂತ ತಿಳ್ಕೊಂಡು ಭೀಮರಾವ್ ಗಾಡ್ಗೋಳಿ ಅವ್ರಿಗೆ ಭಾಳಿದ್ರು. ಮಹಾರಾಜರ ಕಲ್ಲಿಗೆ ಬಂದ್ರಂದ್ರೆ ಪಂಚಾಯತ್ ಆಗ್ತದಪ್ಪ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರ ಇನ್ನು ನಾವು ಹೋಗುದು ಚಲೋ ಅನಿಸ್ತು. ಅವ್ರಿಗೆ ಬಂದ್ರಿ ಗುಡಿಯಾಗ ಮಹಾರಾಜರ ಗುಡಿ ರಾಮದೇವ್ರ ಗುಡಿ ಹೆಂಗದ ಅಂದ್ರೆ ಹಿಂಗ ರಾಮದೇವ್ರು, ಆ ರಾಮದೇವ್ರ ಪಕ್ಕದಲ್ಲೇನೆ ಮಹಾರಾಜರ ಗುಡಿ. ಬಾಕಿ ಶಾಲೆಲ್ಲ ಹಿಂಗೆ ಎದುರಿಗೆ ಕೂಡ್ಬೇಕು. ಒಂದು ಎಲಿ ಖಾಲಿ ಇತ್ತು. ಆ ಎಲಿ ಮ್ಯಾಲ ಹೋಗ್ಲಿಕ್ಕೆ ಮಹಾರಾಜರ ಮುಂದೆ ಹಾಸಿ ಹೋಗ್ಬೇಕಾಗ್ತದೆ. ಹಿಂಗಾಗಿ ಭೀಮರಾವ್ ಗಾಡ್ಗೋಳಿ ಅವ್ರ ದೊಡ್ಡ ಸಮಸ್ಯೆ. ಆದ್ರೂ ಸಾವಕಾಶ ಹಿಂಗ್ ಹೊಂಟು ಮಹಾರಾಜರು ಮಗ್ಗಲ್ಲ ಬಹುಸಾಹೇಬ್ರು ಕೂತಿದ್ರು. ಭೀಮರಾವ್ ಗಾಡ್ಗೋಳಿ ಅವ್ರಿಗೆ ಕೇಳಿಸು ಹಂಗ ಮಹಾರಾಜರು ಬಹುಸಾಹೇಬ್ರಿಗೆ ಏನಂದ್ರು, ಬಹುಸಾಹೇಬ್ ನಾನು ಹೇಳಿದ್ದು ಆ ಭೀಮರಾವ್ ತಿಳಿಲಿಲ್ಲ, ಎತ್ಕೊಳ್ಳಿ ತಿಳಿತ್ ನೋಡುವ. ನಾ ಹೇಳಿದ್ದ ಎತ್ಕೊಳ್ಳಿ ತಿಳಿದ್ ಖರೆ ಭೀಮರಾವ್ ಹಿಂಗಿರ್ತದ. ಅರ್ಥಾತ್ ಮಹಾರಾಜರು ಏನಂದ್ರು ಅಂತಂದ್ರ ನಾವು ನಾಳೆ ಹೋಗ್ಬೋದಾಗಿ ಮತ್ತ ಮಜಾ ಏನಾಗ್ತದ್ರ. ಆಮೇಲೆ ಮತ್ತ ಮಹಾರಾಜರು ಸ್ವತಃ ಏನ್ ಮಾಡಿದ್ರು ಅಂತಂದ್ರ ಅವತ್ ರಾತ್ರಿ ಚಕಡಿ ಹೂಡಿಸಿ ಭೀಮರಾವ್ರನ್ನ ಕೊಟ್ಟು ಕಳಿಸಿದ್ರು. ಮಜಾ ಏನಾಗಿತ್ತು ಅಂದ್ರ ರವಿವಾರ ದಿವಸ ಯಾವ ಟ್ರೈನ್ ಹೋಗಬೇಕಾಗಿತ್ತು ಆ ಟ್ರೈನ್ ಕ್ಯಾನ್ಸಲ್ ಆಗಿ, ಅಲ್ಲಿ ನಡಕ್ಕೆ ಏನೋ ಒಂದು ಹಳಿ ಒಳಗೆ ಏನೋ ವ್ಯತ್ಯಾಸ ಆಗಿ ಆ ಟ್ರೈನ್ ಕ್ಯಾನ್ಸಲ್ ಆಗಿತ್ತು. ಆಮೇಲೆ ಸೋಮವಾರ ದಿವಸ ಇವರು ಹೋದ್ರು. ಆದ್ರೆ ಮಜಾ ಏನಾಗಿತ್ತು ಅಂದ್ರೆ ಸೋಮವಾರ ದಿವಸ ಯಾವ್ದು ಕೋರ್ಟಿಂದ ಕೇಸ್ ಇತ್ತು ಅದು ಮುಂದೆ ಬಿದ್ದಿತ್ತು, ಮರುದಿವ್ಸಕ್ಕೆ ಬಿದ್ದಿತ್ತು. ಸತ್ಪುರುಷ ಶಬ್ದೊಳಗೆ ಅಂತ ಸಾಮರ್ಥ್ಯ. ನಾವು ನಮ್ಮ ಏನಾದ್ರು ವಿಚಾರ ಮಾಡ್ಲಿಕ್ಕೆ ಹೋಗ್ತೀವಿ, ಆದ್ರೆ ಸತ್ಪುರುಷರ ಆಜ್ಞಾ ಪಾಲನೆ ಮಾಡೋದ್ರೊಳಗ ನಮ್ಮ ಜೀವದ ಕಲ್ಯಾಣ ಎಷ್ಟದ ಅನ್ನುವಂಥ ಕಲ್ಪನಾ. ಹೆಂಗ ಒಂದು ಸಚ್ಚಿದಾನಂದ ಏನಂದ್ರು, ಯಾಕೆ ಸುಳ್ಳ ರೈಲ್ವೆ ನಿಂದಿರ್ಸಿದಿ ಅಂತ. ಕೊನೆಗೆ ಅವ್ರಿಗೆ ಹೇಳಿದ್ರು, ಅಲ್ಲ ನಿಮ್ಗೆ ಇನ್ನೂ ತಮೋ ಗುಣ ಹೋಗಲೇ ಇಲ್ಲ, ಇಂಥವೆಲ್ಲ ಹುಚ್ಚುಚ್ಚಾರ ಮಾಡಬಾರ್ದು. ನಮ್ಮ ಯಾವಾಗಲೂ ನಮ್ಮ ಅಂತರಂಗದೊಳಗೆ ಬೆಳಿಬೇಕೇ ಹೊರತು ಏನೋ ಒಂದು ಚಮತ್ಕಾರ ಅನ್ನೋ ಮಾತನ್ನ ನಮ್ಮ ಪ್ರದರ್ಶನ ಆದಾಗ ನಾನು ಹೇಳಿದಿಲ್ಲ. ಹೇಳಿದ್ರು ಮಹಾರಾಜ್ ಇವನ್ನೆಲ್ಲ ಜಟ ಎಲ್ಲ ತೆಗಿಸ್ಬಿಡ್ಬೇಕು, ಗಡ್ಡ ಜಟ ತೆಗಿಸ್ಬಿಡ್ಬೇಕು. ಉದ್ದೇಶ ಏನಿತ್ತ ಜನರದು ಅಂತಂದ್ರ ಇವ್ರು ಜಟ ಗಡ್ಡ ತೆಗಿಸಿಟ್ಟಿವಿ ಅಂದ್ರ ಇವ್ರನ್ನ ಯಾರನ್ನ ಇದು ಮಾಡಂಗೇ ಇಲ್ಲ, ಇವ್ರನ್ನ ಯಾರು ಅಂತ ತಿಳ್ಕೊಳಂಗಿಲ್ಲ. ಇವ್ರದ್ದು ವ್ಯಕ್ತಿತ್ವನ ಹೋಗಿಬಿಡ್ತ. ಜಟ ಗಡ್ಡಾಗಿರ್ತಾವ ಅವೆಲ್ಲ ನಮ್ಮವ್ರಿಗೆ ಇರ್ತಾವ. ನಮ್ಮೂ ಜಟ ಗಡ್ಡ ಚಂದ ಕಾಣಿಸ್ತಾವ ಅಂತ ಇಟ್ಕೊಂಡಿರ್ತೀವಿ. ಒಳಗೆ ಏನಿರಂಗೆ ಇರ್ರಿ ಗೋಪರ್ ಇರ್ತದ. ನಮ್ ಹೆಂಗಿರ್ತದ ಅಂತಂದ್ರ ಈ ನೋಡಿ ಒಂದ್ ದೊಡ್ಡ ರಾಜವಾಡೆದಂಥ ವಾಡೆದೊಳಗೆ ಚಂದನ್ನು ಕಂಬ ಇರ್ತಾವ. ಮ್ಯಾಲ ಎಷ್ಟೇ ಚಂದ ಚಿತ್ರ ತೆಗೆದಿರ್ತಾರ ಆ ಕಂಬದ ಮ್ಯಾಲ, ಕಟ್ಗಿ ಕಂಬದ ಮ್ಯಾಲ. ಒಂದ್ ವೇಳೆ ಆ ಭ್ರಮರ ಏನದನೋ ಗುಂಗಿ ಹುಳ ಒಳಗ್ ಹೊಕ್ಕಿ ಎಲ್ಲ ಪೋಕಲ್ ಮಾಡಿಬಿಟ್ಟಿತ್ತು ಅಂತಂದ್ರ ಅದೇನು ಉಪಯೋಗ ಏನು? ಹೊರಗಿನ ಚಿತ್ರ ತಗೊಂಡು ಏನ್ ಮಾಡುದು? ಹೆಂಗೋ ಹಂಗ ಏನದ ಅಂತ ತಿಳ್ಕೊಂಡು ಕೇಳಿದ, ಏನ್ರಿ ಬಹಳ ಚಲೋ ಮಾತಾಡ್ತಾರ್ರಿ, ಚಂದ ಪ್ರವಚನ ಮಾಡ್ತಾರ, ಖರೆ ಒಳಗಿದ್ದಿದ್ದಿಲ್ಲ ಅಂದ್ರೆ ಏನು ಉಪಯೋಗ? ಹೊರಗೆ ಬೇಕಾದಷ್ಟು ವಾಗ್ವೈಖರಿ, ಶಬ್ದ ಝರಿ, ಶಾಸ್ತ್ರ ವ್ಯಾಖ್ಯಾನ ಕೌಶಲಂ, ವೈದುಷ್ಯಂ ವಿದುಷಾಂ ತತ್ವದ್ ಭುಕ್ತಯೇ ಮತ್ತು ಮುಕ್ತಯೇ. ಹೊರಗಿನಿಂದ ಬೇಕಾದ ಏನೋ ಒಂದು ಚಮತ್ಕಾರ ಮಾಡಿ ತೋರಿಸಬಹುದು, ಏನೋ ಒಂದು ಆಕಾಶದೊಳಗೆ ಹಾರಬಹುದು, ನೀರಿನೊಳಗೆ ನಡೆದಾಡಬಹುದು. ಇದೇನು ಖರೇ ಜ್ಞಾನಿ ಲಕ್ಷಣ. ಆದ್ದರಿಂದ ಮಹಾರಾಜರು ನಮ್ಮಂತಹ ಮಧ್ಯಮ ವರ್ಗದ ಜನರ ಮಧ್ಯದಲ್ಲಿದ್ದುಕೊಂಡು, ಸಾಮಾನ್ಯ ಜನರ ಮಧ್ಯದಲ್ಲಿದ್ದುಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಸಾಮಾನ್ಯ ಜನರಂತೆ ಪ್ರಪಂಚ ಮಾಡಿ ನಮ್ಮನ್ನು ಪರಮಾರ್ಥದ ಕಡೆಗೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ. ಅವ್ರು ಸಚ್ಚಿದಾನಂದ ಹೇಳಿದ್ರು, ಏನು ಹುಚ್ಚತನ ಮಾಡ್ಲಿಕ್ಕೆ ಹತ್ತೀನಿ. ಅರ್ಥಾತ್ ಅವ್ನು ಹೇಳಿದ್ರು, ಹೋಗು ನೀನೆ ಹೋಗು, 12 ವರ್ಷ ಎಲ್ಲಾದ್ರೂ ಏಕಾಂತದಲ್ಲಿ ಇದ್ಕೊಂಡು ನಾಮಸ್ಮರಣೆ ಮಾಡು ಅಂತ ತಿಳ್ಕೊಂಡು ಹೇಳಿದ್ರು. ಪಾಪ ಅವನಿಗೆ ಬಹಳ ದುಃಖ, ಮಹಾರಾಜನ ಬಿಟ್ಟು ಹೋಗ್ಲಿಕ್ಕೆ ಬಹಳ ಅಸಮಾಧಾನ. ಆದ್ರೂ ಕಣ್ಣೀರು ವರ್ಷೋತ ಮಹಾರಾಜರ ಆಜ್ಞಾ ಅಂತ ತಿಳ್ಕೊಂಡು ನಾವು ಅಲ್ಲಿಂದ ಹೋದ. ಆಮೇಲೆ ಮಹಾರಾಜರು ಎಲ್ಲಿಗೆ ಬಂದ್ರು ಅಂತಂದ್ರೆ ಉಜ್ಜಯಿನಿಗೆ ಬಂದ್ರು. ಸಂಚಾರ ಮಾಡ್ಕೋತ ಮಹಾರಾಜರು ಉಜ್ಜಯಿನಿಗೆ ಬಂದ್ರು. ಉಜ್ಜಯಿನಿಯೊಳಗೆ ಒಂದು ಸ್ವಲ್ಪ ದಿವಸ ಮುಕ್ಕಾಂ ಮಾಡಿದ್ರು. ಅಲ್ಲೊಂದು ಘಟನಾ ಬಹಳ ವಿಲಕ್ಷಣ ಘಟನಾ ಆತ. ಅಲ್ಲೊಬ್ಬ ಸರ್ಕಾರಿ ಅಧಿಕಾರಿ ಇದ್ದ. ಅವನದು ಒಂದು ಸ್ವಭಾವ ಏನಿತ್ತು ಅಂದ್ರೆ ಯಾರಾದ್ರೂ ಸತ್ಪುರುಷರು ಬಂದ್ರ ಅವ್ರನ್ನ ಬಹಳಷ್ಟು ಪರೀಕ್ಷಾ ಮಾಡ. ಅವ್ನು ಸ್ವತಃ ಸಮರ್ಥ ರಾಮದಾಸ್ ಸ್ವಾಮಿಗಳನ್ನ ಅನುಸರಿಸವಾಗಿತ್ತು. ಸಮರ್ಥ ರಾಮದಾಸ್ ಸ್ವಾಮಿಗಳ ವಿಷಯದಲ್ಲಿ ಅವನಿಗೆ ಭಕ್ತು ನಿಷ್ಠಾ ಇತ್ತು. ಆದ್ರೆ ಬೇರೆ ಯಾರಾದ್ರೂ ಸತ್ಪುರುಷರು ಬಂದ್ರೆ ಅವರಿಗೆ ನಮಸ್ಕಾರ ಮಾಡ್ತಿದ್ದಿಲ್ಲ. ಅವ್ರನ್ನ ಚಲೋತೆಂಗ್ ಪರೀಕ್ಷಾ ಮಾಡೇ ನಮಸ್ಕಾರ ಮಾಡಬೇಕು ಅನ್ನುವಂತಹ ಭಾವನೆ ಇತ್ತು. ಮಹಾರಾಜರು ನೋಡಿದ. ಆದ್ರೆ ಅವ್ನು ಏನ್ ಮಾಡ್ತಿದ್ದ ಅಂದ್ರೆ ಒಮ್ಮೆಲೆ ಏನಾದ್ರೂ ಇದನ್ನ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಅವ್ರು ಎಲ್ಲೆಲ್ಲಿ ಹೋಗ್ತಿದ್ರು ಎಲ್ಲ ಕಡೆಗೆ ಹೋಗ್ತಿದ್ದ. ಅವ್ರು ಹೆಂಗ್ ಮಾತಾಡ್ತಾರೆ, ಹೆಂಗ್ ಕೂಡ್ತಾರೆ, ಹೆಂಗ್ ನಿಂದಿರ್ತಾರೆ, ಹೆಂಗ್ ವ್ಯವಹಾರ ಮಾಡ್ತಾರೆ ಎಲ್ಲ ನೋಡ್ಕೋತ ಇರ್ತಾರೆ. ಅವ್ರನ್ನ ಹೆಂಗಾದ್ರೂ ಪರೀಕ್ಷೆ ಮಾಡ್ಬೇಕು ಅಂತ ಅವನ ತಲೆ ಆಗಿದೆ. ಆದ್ರೆ ಅದಕ್ಕೊಂದು ಅವಕಾಶ ಹೆಂಗ್ ಒದಗಿ ಬಂತು ಅಂತಂದ್ರೆ ಅವ್ರು ಒಬ್ಬ 10-12 ವರ್ಷದ ಮಗ ಇತ್ತು. ಅವನಿಗೆ ವಿಷಮ ಜ್ವರ. ಆ ಜ್ವರ ಎಷ್ಟನೇ ತೀಕ್ಷ್ಣ ಅದು ಅಂತ ತಿಳ್ಕೊಂಡು ಕೇಳಿದ್ರೆ 9ನೇ ದಿವಸ ಆ ಹುಡುಗ ತೀರ್ಕೊಂಡು. ಆ ತೀರ್ಕೊಂಡು ಮುನ್ನಾ ದಿವಸ ಅದು ಇನ್ನೇನು ಉಳಿಲಿಕ್ಕೆ ಶಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ಆ ಮನುಷ್ಯ ಏನ್ ಮಾಡಿದ ಅಂದ್ರೆ ಮಹಾರಾಜರು ಅಂದ್ರು, ಮಹಾರಾಜ್ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬಂದಿರು. ಮಹಾರಾಜರು ಏನಂದ್ರು, ಯಾಕೆ ಸುಮ್ಮನೆ ಇದನ್ನ ಮಾಡ್ಕೋತೀರಿ? ನಮ್ಮ ಜೊತೆ 100 ಮಂದಿ ಇದ್ದಾರೆ.
ಅವನ್ನೆಲ್ಲ ಕರ್ಕೊಂಡು ಬಂದು ಸುಮ್ಮನೆ ನೀವು ಯಾಕೆ ಇದನ್ನ ಮಾಡ್ಕೋತೀರಿ, ನೀವಲ್ಲಿ ಬಂದು ಬಿಡ್ರಿ ಅಂತ ಅಂದ ಕೂಡ ನಾವೇನಿಂದ ಮಹಾರಾಜ್ ಬ್ಯಾರೇದವ್ರು ಕರೆದ್ರ ಅಥವಾ ನಿಮ್ಮ ಶಿಷ್ಯರು ಕರೆದ್ರೆ ಹೋಗ್ತೀರಿ, ನಾನು ಬ್ಯಾರೇದವ್ ಅಂತ ತಿಳ್ಕೊಂಡು ನಮ್ಮ ಕಡೆ ಬರಂಗಿಲ್ಲ ಏನು ಮಹಾರಾಜ್ ಛೇಛೆ ಹಂಗೇನಿಲ್ಲ ಬರ್ತೀವಿ ಅಂತ ಆಯ್ತು ಬರ್ತೀವಿ ಅಂತ ತಿಳ್ಕೊಂಡು ಅಂದ್ರು. ಮಹಾರಾಜ್ ಒಂದು 50-60 ಮಂದಿನ ಕರ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ಹೋದ್ರು. ಆ ಹುಡುಗ ಮುಂಜಾನೆ 6 ಗಂಟೆಗೆ ತೀರ್ಕೊಂಡು ಆ ಹುಡುಗನ ಒಳಗೆ ಹೋಲಾಗಿಟ್ಟು ಏನ್ ಅಡಿಗೆ ಮಾಡಿದ್ರು, ಯಜಮಾನ್ ಎಲ್ಲ ವ್ಯವಸ್ಥೆ ಮಾಡಿ ಏನ್ ಮಾಡಿದ್ರು ಅಂತಂದ್ರ ಉದ್ದೇಶ ಬ್ಯಾರೆ ಇತ್ತು. ಎಲ್ಲ ಅದಕ್ಕೆ ಅಡಿಗೆ ಮಾಡಿದ ಎಲ್ಲ ವ್ಯವಸ್ಥೆ ಮಾಡಿಸಿ ಎಲ್ಲಾರು ಊಟಕ್ಕೆ ಹಾಕ್ಯಾರ, ರಂಗೋಲಿ ಹಾಕ್ಯಾರ, ಎಲ್ಲ ಊಟಕ್ಕೆ ಹಾಕ್ಯಾರ. ಮಹಾರಾಜರು ಎಲ್ಲ ಬಡಿಶಾತು, ತುಪ್ಪ ಬಡಿಶಾತು, ಇನ್ನೇನು ಸದಾ ಸರ್ವದ ಅನ್ನೋದಕ್ಕೆ ಅವ್ನು ಹೆಂಗ್ ಏನ್ ಮಾಡಿದ್ರು ಅಂತಂದ್ರೆ ತನ್ನ ಮಗನ ಹೆಣ ತಗೊಂಡ್ ಬಂದು ಶವ ತಗೊಂಡ್ ಬಂದು ಮಹಾರಾಜರ ಮುಂದೆ ಹಾಕಿ ಎಂಥ ಪರಿಸ್ಥಿತಿ ನೋಡಿ. ಊಟ ಕೂಡ್ಬೇಕು ಅನ್ನೋದಕ್ಕೆ ಹುಡುಗಂದು ಶವ ತಗೊಂಡು ಬಂದು ಏನ್ ಮಾಡಿಬಿಟ್ರು ಅಂತಂದ್ರೆ ಮಹಾರಾಜರ ಮುಂದೆ ಈ ಹುಡುಗನ ಬಿಟ್ಟು ಹೆಂಗ್ ಊಟ ಮಾಡಿ ಮಹಾರಾಜರ ಮುಖದ ಮೇಲೆ ಅಸ್ವಸ್ಥತೆ ಭಾವ ವ್ಯಕ್ತ ಮಾಡಲಿಲ್ಲ. ಮಹಾರಾಜರು ಅಷ್ಟ ಶಾಂತವಾಗಿ ಆ ಹುಡುಗನ ತಮ್ಮ ತೊಡಿ ಮೇಲೆ ಅವಾಗ ಎದಿ ಮೇಲೆ ಕೈ ಇಟ್ಟು ಏನಂದ್ರು, ತಾಯಿ ಹುಡುಗಿ ಇನ್ನೂ ಸತ್ತಿಲ್ಲ. 2 ತುತ್ತ ಆ ಹುಡುಗನ ಬಾಯಿಗೆ ಹಾಕಿದ್ರು. ಹುಡುಗನ ಬಾಯಿಗೆ ಹಾಕಿದ ಕೂಡಲೇ ಮತ್ತೆ ಹುಡುಗನ ಶರೀರದೊಳಗೆ ಉಷ್ಣತಾ ಬರ್ಲಿಕ್ಕೆ ಹತ್ತಿವು. ಆಮೇಲೆ ಮಹಾರಾಜರು ಜೋರ್ ಆ ಹುಡುಗನ ಹೆಸರು ಒದರಿದ್ರು. ಹುಡುಗ ಏನ್ ಮಾಡಿದ ಅಂತಂದ್ರೆ ಎದ್ದು ಕೂತ. ಅರ್ಥಾತ್ ಆ ಹುಡುಗ ಸತ್ತಿದ್ದೋ ಇಲ್ಲೋ ನಮ್ಗೆ ಏನ್ ಕಲ್ಪನೆ ಮಾಡ್ಲಿಕ್ಕೆ ಶಕ್ಯದ ಹೇಳಿ. ಮಹಾರಾಜರು ಸಂಘದಂಥ ಸಾಮರ್ಥ್ಯ ಇತ್ತಲ್ಲ ಏನು ಅಂತಂದ್ರ ಆ ಹುಡುಗ ಮುಂಜಾನೆ 6 ಗಂಟೆಗೆ ಆ ಹುಡುಗನ ನಾಡಿ ನಿಂತು ಬಿಟ್ಟ. ಆ ಹುಡುಗ ಸತ್ತದ್ದು ಸ್ಪಷ್ಟವಾಗಿ ಎಲ್ಲರಿಗೂ ಕಲ್ಪನಾ, ಅರ್ಥಾತ್ ಅವ್ರ ತಂದೆ ತಾಯಿ ಕಲ್ಪನಾ ಬಂದದ. ಅಂಥದ್ರೊಳಗೆ ಗಾಬರಿ ಆಗ್ಬಿಟ್ರೆ ಎಲ್ಲಾರು ಇವರೇ ಪಂಚಾಯತ್ ಬಂತಲ್ಪ ಅಂದ್ರು. ಎಲ್ಲ ಬಡಿಸಾಗ್ಯದ, ಘಮ 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 ವಾಸನೆ ಬರ್ಲಿಕ್ಕತ್ತದ. ಊಟ ಅಡಿಗೆ ತುಪ್ಪಾನು ಹಾಕಿ ಇನ್ನೇನು ಸದಾ ತಂದು ಹಾಕಿ ಬಿಟ್ರಲ್ಪ. ಏನ್ ಮಾಡ್ಬೇಕು, ಇರ್ಬೇಕು, ಇನ್ನು ಎದ್ದು ಮಾಡಬೇಕು. ಮಹಾರಾಜ ಮುಖದ ಉದ್ವಿಗ್ನ ಭಾವವನ್ನು ವ್ಯಕ್ತ ಮಾಡಲ್ದನ ಆ ಖುಷಿನ ಹುಡುಗನ ಎದುರು ಮಾಡಿದ್ರು. ಮತ್ತೆ ಸ್ವತಃ ತಮ್ಮ ಎಲೆಯಾಗಿದ್ದ 2 ತುತ್ತ ಆ ಹುಡುಗನ ಬಾಯಿಗೆ ಹಾಕಿದ್ರು. ಹುಡುಗ ಎದ್ದು ಕೂತು ಕೂಡ್ಲೇನೆ ಆ ಮನುಷ್ಯ ಗಳ ಅಂತಂದ್ರ ಇದ್ರೊಳಗೆ ನಾನು ಬಹಳ ದೊಡ್ಡ ತಪ್ಪು ಮಾಡೀನಿ, ಅಪರಾಧಿ ಇದ್ದೀನಿ, ಕ್ಷಮಾ ಮಾಡ್ರಿ, ನಾನು ಮುದ್ದನ್ನು ಮಾಡಿದೆ. ನನ್ನ ಹುಡುಗ ತೀರ್ಕೊಳ್ಳೋದು ಗೊತ್ತಿದ್ದಕ್ಕಾಗಿ ನಾನು ಮುದ್ದಾಮಿ ಏನ್ ಮಾಡಿದೆ, ನಿಮ್ಮನ್ನು ಪರೀಕ್ಷಾ ಮಾಡೋ ಸಲುವಾಗಿ ನಾನು ಮಾಡಿದೆ ಅಂದ್ಕೂಡಿ ಮಹಾರಾಜರು ಇಳ್ಕೊಳ್ತಾಕ ನೀವು ಹಂಗೆಲ್ಲ ಅರ್ಥಾರ್ಥ ಏನು ಅಂತಂದ್ರ ನೀವು ಯಾವ ಸಮರ್ಥನ ಶಿಷ್ಯರಿದ್ದೀರೋ ನೀವು ಆ ಸಮರ್ಥನ ಗಟ್ಟೆ ಹಿಡ್ಕೊಡ್ರಿ, ಭಗವಂತ ನಾಮಸ್ಮರಣೆ ಮಾಡ್ರಿ, ಸಾಧು ಸತ್ಪುರುಷನ್ ಹಿಂಗೆಲ್ಲ ಪರೀಕ್ಷಾ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಅವನಿಗೆ ಸಮಾಧಾನ ಮಾಡಿದ್ರು. ಮಹಾರಾಜರು ಅವನಿಗೆ ಹೇಳಿದ್ರು, ನೀನ್ ಸಜ್ಜನ್ಗಳಿಗೆ ಹೋಗು, ಸಮರ್ಥರ ದರ್ಶನ ತಗೊಂಡು ಬಾ ಮತ್ತು ನಾಮಸ್ಮರಣೆ ಮಾಡು ಅಂತ ತಿಳ್ಕೊಂಡು ಹೇಳಿ ಮತ್ತೊಂದು ಸ್ವಲ್ಪ ದಿವಸ ಉಜ್ಜಯಿನಿ ಒಳಗೆ ಅಕಸ್ಮಾತ್ ನಮ್ಮಂತ ಒಂದು ಉದಾಹರಣೆ ಹೇಳ್ತೀನಿ. 1968ನೇ ಇಸ್ವಿಯಲ್ಲಿ ನಾವು ಮೊದಲೇ ಸಲ ಕಾಲೇಜ್ ಬಿಟ್ಟು ಉಜ್ಜಯಿನಿಗೆ ಹೋದ್ವಿ. ಉಜ್ಜಯಿನಿ ಪ್ರಸಂಗ ಬಂತು ಅಂತ ಮೊದಲೇ ಸಲ ಕಾಲೇಜ್ ಬಿಟ್ಟು ಉಜ್ಜಯಿನಿ ನಡ್ಕೋತ ಹೋಗಿದ್ವಿ. ಉಜ್ಜಯಿನಿ ಒಳಗೆ 2 ವರ್ಷ ಇದ್ವಿ. 1968ನೇ ಜನವರಿ 10ನೇ ತಾರೀಕಿನ ದಿವಸ ಜಮಖಂಡಿಯಿಂದ ನಾವು ಕಾಲೇಜ್ ಬಿಟ್ಟು ನಡ್ಕೋತ ಹೋಗಿ ಮೇ ತಿಂಗಳದಾಗ ಮುಟ್ಟಿದ್ವಿ. ಅಲ್ಲೇ 2 ವರ್ಷ ಇದ್ವಿ. ಒಂದು ದಿವಸ ಮಜಾ ಏನಾತು ಅಂತಂದ್ರ ಅವತ್ ಸಂಕಷ್ಟಿ ಇತ್ತವ. ಸಂಕಷ್ಟಿ ದಿವಸ ನಾವು ಗಣಪತಿ ಮಂದಿರದಾಗ ಪೂಜೆ ಮಾಡಿಕೊಂಡಿರ್ತಿದ್ವಿ. ಸಂಕಷ್ಟಿ ದಿವಸ ಅಲ್ಲೊಬ್ರು ಸತ್ಪುರುಷ ಸಾಧುಗಳ ಹತ್ರ ಇರ್ತಿದ್ವಿ. ಚೈತನ್ಯ ಆನಂದ ಅಂತ ಒಬ್ರು ಸಾಧುಗಳು ಅವ್ರ ಹತ್ರ ಇರ್ತಿದ್ವಿ. ಅವ್ರ ಅಣ್ಣನ ಸೂರ್ಯನಾರಾಯಣ ವ್ಯಾಸ ಅಂತ ಮೊನ್ನೊಂದು ದಿವಸ ಟಿವಿ ಒಳಗೆ ಅವ್ರ ಬಗ್ಗೆ ಕೊಟ್ಟಿದ್ರು. ಸೂರ್ಯನಾರಾಯಣ ವ್ಯಾಸ ಅಂತ ತಿಳ್ಕೊಂಡು ಅವರಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಂದ ಪದ್ಮಭೂಷಣ ಪದವಿ ಇತ್ತು ಜ್ಯೋತಿಷ್ಯದೊಳಗೆ. ಮೊನ್ನೆ ಅವ್ರ ಟಿವಿ ಒಳಗೆ ಅವ್ರ ಬಗ್ಗೆ ಒಂದು ಇದು ಬಂದಿತ್ತು. ಅವ್ರ ಹತ್ರ ಅವ್ರ ತಮ್ಮನ ಚಂದ್ರಶೇಖರ್ ಅಂತ ಅವರ ಸನ್ಯಾಸ ತಗೊಂಡು ಚೈತನ್ಯ ಆನಂದ ಅಂತ ಆಗಿದೆ. ಅವ್ರೊಂದು ಗಣಪತಿ ಗುಡಿ, ಬಡ ಗಣಪತಿ ಮಂದಿರ ಅಂತ ಬಹಳ ದೊಡ್ಡ ಗಣಪತಿ ಅದ, ಸುಮಾರು ಒಂದು 17, 18, 19 ಫೂಟ್ ಎತ್ತರ ಅದ. ಅದೇ ರೀತಿಯಾಗಿ ಒಳಗೆ ಪಂಚಮುಖಿ ಮಾರುತಿ ಅದು ಇದು ಎಲ್ಲ ಗುಡಿಯವ. ಅಲ್ಲಿ 2 ವರ್ಷ ನಾವು ಪೂಜೆ ಮಾಡಿದ್ವಿ. ಸಂಕಷ್ಟಿ ದಿವಸ ಅಲ್ಲಿ ವಿಶೇಷ ಕಾರ್ಯಕ್ರಮ ಆಗ್ತಿತ್ತು. ಆ ಚೈತನ್ಯ ಆನಂದರ ಅಕ್ಕ ಅಡಿಗೆ ಮಾಡ್ಲಿಕ್ಕೆ ಬರ್ತಿದ್ವಿ. ರಾತ್ರಿ ಎಲ್ಲ ಚಂದ್ರೋದಯ ಆದ್ಬಿಟ್ಟು ಎಲ್ಲ ಆಗಿ ಬಳಿಕ ಆ ಮುದುಕಿನ ನಾವು ಕಳಿಸಿ ಬರ್ಲಿಕ್ಕೆ ಹೋಗ್ತಿದ್ವಿ ಅವ್ರ ಮನೆಗೆ. ಅವತ್ತು ದಿವಸ ರಾತ್ರಿ 11:30 ಮುದುಕಿ ಕಳಿಸಿ ತಿರುಗಿ ಬರ್ಲಿಕ್ಕೆ ಹತ್ತಿದ್ವಿ. ಅವಾಗ ನಾನು 17, 18 ವರ್ಷದ ಹುಡುಗಿ. ಎದುರಿಗೆ ಒಬ್ಬ ಬಾಬಾ ಬಂದ, ಬಂಗಾಲಿ ಬಾಬಾ ಅಂತ, ಮೈ ತುಂಬ ಭಸ್ಮ ಪಡ್ಕೊಂಡಿದ್ದ, ಇಷ್ಟ ಪಂಜ ಉಟ್ಕೊಂಡಿದ್ದ. ಅವ ಬಂದ ನಾನು ಮುಂದಿಂತ, ಕಹಾ ಸೆ ಆಯೆ ಹೋ? ನಾದೇ ಕರ್ನಾಟಕ ಸೆ ಆಯೆ. ಕಹಾ ರಹತೆ? ಗಣಪತಿ ಮಂದಿರ ಮೇಲೆ. ಒಮ್ಮೆ ನಾವು ಇಂಗ್ಲಿಷ್ನಾಗ ಏನಂದ, ಐ ವಿಲ್ ಗಿವ್ ದಿ ಸೇಮ್ ಪವರ್ ವಿಚ್ ಹ್ಯಾಸ್ ಗಿವನ್ ಬೈ ಸ್ವಾಮಿ ರಾಮಕೃಷ್ಣ ಟು ವಿವೇಕಾನಂದ. ಅನುಕೂಲ ನಮಗಳು ಇದು ಅನಿಸ್ತು. ಕಹಾ ರಹತೆ ಅಂತ. ಹಮ್ ಯಹಿ ರಹತೆ ಹೇ ಪಾಸ್ ಮೇ. ಹರಸಿದ್ಧಿ ಮಂದಿರದಲ್ಲೇ ಅದ್ರ ಹಿಂದ ಒಂದು ಸಾಣದೊಂದು ಖೋಲ್ಯಾಗ ಒಂದು ದೇವಿ ಮೂರ್ತಿ ಇಟ್ಕೊಂಡಿರ್ತ. ಹಮಾರಿ ಮಾ ಕಾ ಮಂದಿರ ಹೈ ವಹಾ, ಚಲೋ ತುಮ್ ವಹಾ, ಹಮ್ ತುಮಕೋ ಶಕ್ತಿ ದೇಂಗೆ ಅಂತ. ನಾವು ಈಗ ಬೇಡ, ನಾಳೆ ಬರ್ತೀವಿ, ಅಭಿ ಚಲೋ ಅಂದ್ರೆ
ಆಯ್ತಂತ ತಿಳ್ಕೊಂಡು ಅವನು ಹಿಂದಿಂದ ಹೋದ ಕೂಡಲೇ ಅವನು ಆ ಹಿಂದೆ ಕರ್ಕೊಂಡು ಹೋದ. ಅಲ್ಲಿ ಹೋದ ಕೂಡಲೇ ಬಾಗ್ಲ ತೆಗೆದ. ರಾತ್ರಿ 12:30 ಹೊಡೆದ. ಬಾಗ್ಲ ತೆಗೆದು ಒಳಗೆ ಹೋದ್ವಿ. ಮೇಣಬತ್ತಿ ಹಚ್ಚಿದ. ನೋಡಿ ಗಾಬರಿ ಆಗ್ಬಿಟ್ಟ. ಒಂದು ಕಾಲಿದೇವಿ ಮೂರ್ತಿ ಖಡ್ಗ ಇಟ್ಟಿದ್ದ, ಮುಂದೊಂದು ಚೂರಿ ಇಟ್ಟಿದ್ದ, ನೀರು ಅಂಗಾರ ಎಲ್ಲ ಇಟ್ಟಿದ್ದ, ಸುತ್ತಲೂ ದೇವಿ ಫೋಟೋ ಹಾಕಿದ್ದ. ನಾನು ಬಾಗ್ಲ ಹಾಕಿ ಕೀಲಿ ಹಾಕಿ ಚಿಲ್ಕ ಹಾಕಿ ಬೈಠೋ ಅಂದ, ಕೂಡಂದ. ಕೂತ್ಕೊಳ್ಳಿ ಏನೋ ಒಂದಿಷ್ಟು ಪೂಜೆ ಮಾಡಿ ನಮ್ಗೆ ಅಂಗಾರ ಹಚ್ಚಿದ. ತೀರ್ಥ ಕೊಟ್ಕೊಳ್ಳಿ ಒಂದು ನಮೂನಿ ತಲೆ ಮಬ್ಬಾದಂಗ. ಅವ ನಮ್ಮನ್ನು ಕೇಳಿದ, ಸೇವಾ ಕರ್ಸಕ್ತಿ ಇಟ್ಟ ಮಾಡ್ತೀನಿ ಅಂದ. ಮಲ್ಕೊಂಡವ. ಕಾಲು ಒತ್ತು ಅಂದ. 2 ತಾಸು ಕಾಲು ಒತ್ತಿದೆ. 2:30 ಹೊಡಿತು. 2:30 ಹೊಡೆದ ಕೂಡ್ಲೇನೆ ಎದ್ದು ಕೂತ. ಅಬ್ ಹಮ್ ತುಮಕೋ ಶಕ್ತಿ ದೇಂಗೆ ಅಂದ. ನಾವೀಗ ನಿಮಗೆ ಶಕ್ತಿ ಕೊಡ್ತೀವಿ ಅಂತ. ನನಗೇನು ಹೇಳಲಿಕ್ಕೆ ಆಗಲಿಲ್ಲ. ಅಬ್ ಸೋ ಜಾವು. ಆಮೇಲೆ ನಮ್ಮ ಕೊಳ್ಳಾಗ ಮಾಲಿ ಹಾಕಿದ, ನಮ್ಮನ್ನು ಪೂಜೆ ಮಾಡಿದ, ಏನೇನು ಅರ್ಶನ ಕುಂಕುಮ ಹಚ್ಚಿದ. ಆಮೇಲೆ ಮಲ್ಕೋ ಅಂತಂದ. ಡಬ್ ಮಲಗಿಸಿದ. ತೀರ್ಥ ಏನೇನೋ ಹಾಕಿದ. ಕೈಯಾಗ ಖಡ್ಗ ತಗೊಂಡು ನಾವು ಹಿಂಗ ನೋಡಿದ್ವಿ. ನೋಡಿದ ಕೂಡಲೇ ಹೇಳ್ತೀನಿ, ಗದ್ ನೋಡೋದು. ಆಮೇಲೆ ನಮಗ್ ಖಾತ್ರಿ ಆಯ್ತು, ಇನ್ನು ಹೊಡಿತಾನಿವ. ಅಲ್ಲಿಂದ ರಾಮ ರಕ್ಷಾ ಅನ್ಬೇಕು ಅಂತ ಅನ್ಲಿಕ್ಕೆ ಹೋದ್ವಿ. ಅದು ನೆನಪಾಗುವಲ್ತೀನಿ. ಅಸ್ಯ ಶ್ರೀರಾಮ ರಕ್ಷಾ ಅನ್ನೋದ್ರಾಗ ನೆನಪಾಗಲಿ ಮುಂದಿನ. ಆಮೇಲೆ ಒಂದು ಸಲ ಮನುಷ್ಯನಾಗ ತಂದೆ ತಾಯಿ ಸ್ಮರಣ ಮಾಡಿ ನಮಸ್ಕಾರ ಮಾಡಿದ್ವಿ. ಮಹಾರಾಜರ ಸ್ಮರಣ ಮಾಡಿ ನಮಸ್ಕಾರ ಮಾಡಿದ್ವಿ. ಮಹಾರಾಜ್ ಇನ್ನು ನಿಮ್ಮ ಇಚ್ಛಾ ಇದ್ದಂಗ ಆಗಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಮನುಷ್ಯನ ಅನ್ಕೊಂಡು ಸುಮ್ಮನೆ ಮಲ್ಕೊಂಡ್ವಿ. ಅವ್ನು ಎದ್ದು ನಿಂತ ಕೈಯಾಗ ಖಡ್ಗ ಹಿಡ್ಕೊಂಡು ಕನಿಷ್ಠ ಒಂದು 15 ನಿಮಿಷ ನಿಂತ. ಅವ್ನು ಎಲ್ಲೆಲ್ಲೂ ಹೊಡಿಲಿಕ್ಕೆ ಆಗೋದು. ಆಮೇಲೆ ಕೆಳಗೆ ಖಡ್ಗ ಇಟ್ಟ. ಉಠೋವಂತ ಎದ್ದು ನಿಂತ ಹೇಳಂತ. ಎದ್ದು ಕುಲವಿಂದ ಇವತ್ತು ಇಷ್ಟ ಸಾಕು, ನಾಳೆ ಪೂರ್ಣ ಮಾಡ್ತೀನಿ. ಹೊರಗೆ ಬಂದ್ವಿ. ಹೊರಗೆ ಬಂದು ಕೂಡಲೇ ಹೇಳ್ತೀನಿ, ಒಂದಕ್ಕಾಗಿ ಅಷ್ಟು ಹೆದರಿ ಸತ್ತಿದ್ವಿ. ಎಲ್ಲ ಓಡ್ಕೋತ ಬರೋದಕ್ಕೆ ಯಾವ ಹತ್ತ ನಾನು ಇದ್ನ ಹೊರಗೆ ಕಟ್ಟಿ ಮಾಡ್ಕೊಂಡು ಕಾಯ್ಲಿಕ್ಕೆ ಹತ್ತಿದ್ವಿ. ಅವಾಗ ಅವ್ರಂದ್ರು, ಇತ್ನಿದೆ ಕಹಾನಗ ಇಷ್ಟೊತ್ತಗೆ ಎಲ್ಲಿ ಹೋಗಿದ್ದೆ ಅಂದ್ಕೊಳ್ಳಿ ಹೇಳಿ ಬಡ್ಕೊಂಡು. ಅವ್ರು ಹೇಳಿದ್ರು, ಬಹಳ ದಿವಸದಿಂದ ಅವ್ರ ಮನಸ್ಸಿನಾಗ ಒಂದು ಬಲಿ ಕೊಡ್ಬೇಕು ಅನ್ನುವಂತ ಇಚ್ಛಾ ಇತ್ತು. ಅವ ಅದಕ್ಕೆ ನಿನ್ನ ಕೊಡ್ಲಿಕ್ಕೆ ಇದು ಮಾಡಿಕೊಂಡ. ಇವತ್ತು ಭಗವಂತ ನೀನು ಉಳಿಸಿದ, ಚಲೋ ಆತು. ಇನ್ನು ತಿರುಗಿ ಅಷ್ಟ ಹೋಗ್ಬೇಡ. ಅತ್ತ ಒಟ್ಟ ಸುಳಿದೆ ಇಲ್ಲ. 2 ವರ್ಷ ಅಂತ ಗಳಿಕೆ ಹಾಕಿ ಜೈನಿ ಅಂದ್ಕೊಳ್ಳಿ ನೆನಪಾತು. ಇನ್ನು ಸಹಜವಾಗಿ ನರ್ಮದಾ ಅಂತ ಹೇಳಿಲ್ಲ. ನರ್ಮದಾ ಪ್ರದಕ್ಷಿಣೆ ಮಾಡುವಾಗ ಇನ್ನೊಂದು ಸಣ್ಣ ಘಟನಾ ಅಂತ ಹೇಳ್ತಾರೆ. ಅದೇ ಘಟನಾ ಆದ್ರೆ ಅದ್ರೊಳಗೆ ಇನ್ನೊಂದು ಹೇಳಿದ ಹಂಗ ಸಹಜ ನೆನಪಾತು ಅಂತೀನಿ. ಒಂದ್ ದಿವಸ ನರ್ಮದಾ ಪ್ರದಕ್ಷಿಣೆ ಮಾಡಿಕೋತ ಹೊಂಟಿದ್ವಿ. ನಮ್ಮ ಜೊತೆಗೆ ಇನ್ನೊಬ್ರು ಇದ್ರು, ಧನಾಗರೆ ಅಂತ. ನಾವು ಅವ್ರಿಬ್ರು ಕೂಡ ಹೊಂಟಿದ್ವಿ. ಒಂದು ಊರಿಗೆ ಬಂದ್ವಿ. ಮುಂಜಾನೆ ಸಾಧಾರಣ 8, 8:30, 9 ಇಬ್ರು ಕೂಡ ವಿಚಾರ ಮಾಡಿದ್ವಿ, ಊರಾಗ ಹೋಗಿ ಭಿಕ್ಷಾ ಬೇಡ್ಕೊಂಡ್ ಬರ್ಬೇಕು ಅಂತ. 1 ತಾಸು ತಿರುಗಿ ಬಂದ್ವಿ. ನಮ್ಗೆ ಏನೇನು ಭಿಕ್ಷಾ ಸಿಗಲಿಲ್ಲ. ಅವ್ರು ಹೇಳಿದ್ವಿ, ನೀವು ಭಿಕ್ಷಾ ಬೇಡ್ಕೊಂಬರ್ರಿ, ನಾವು 4 ಕಟ್ಟಿಗೆ ತಗೊಂಡ್ಬರ್ತೀವಿ. ಕಟ್ಟಿಗೆ ಸಿಗಲಿಲ್ಲ, ಅವ್ರಿಗೆ ಭಿಕ್ಷಾ ಸಿಗಲಿ. 10 ಗಂಟೆಗೆ ಬಂದ್ವಿ. ವಿಚಾರ ಮಾಡಿದ್ವಿ, ಮುಂದಿನ ಊರಿಗೆ ಹೋಗುವ ಅಂತ ಹೇಳ್ಕೊಂಡು. ಅಲ್ಲಿಂದ ಮತ್ತಿಬ್ರು ಕೂಡ ಮುಂದಿನ ಊರಿಗೆ ಹೋದ್ವಿ. ಅಲ್ಲಿಂದ 2-3 ಮೈಲ್ ಮೇಲೆ ಮತ್ತೊಂದು ಊರಿತ್ತು. ಅಲ್ಲೊಂದು ರಾಮದೇವ್ರ ಗುಡಿ ಇತ್ತು. ಅಲ್ಲಿ ಹೋಗಿ ಸಾಮಾನು ಇಟ್ವಿ. ವಿಚಾರ ಮಾಡಿದ್ವಿ, ಮುಂಚೆ ಸ್ನಾನ ಮಾಡ್ಕೊಂಡು ಬರೋಣ, ಪೂಜೆ ಮಾಡೋಣ, ಪೂಜೆ ಮುಗಿಸಿ ಆಮೇಲೆ ಭಿಕ್ಷಾದ ವಿಚಾರ ಮಾಡಿದ್ವಿ. ಸ್ನಾನ ಮಾಡ್ಕೊಂಡು ಬಂದ್ವಿ. ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೋತ ಅದಕ್ಕೆ ಬಂದು ಏನಂದ್ರು, ಇವಷ್ಟು ಹಿಟ್ಟು ಬ್ಯಾಳಿ ತಗೊಳ್ರಿ ಅಂತ. ಅದಕ್ಕೆ ನಮ್ಮ ಜೊತೆಗಿದ್ದವ್ರು ಧನಾಗರೆ ಅನ್ನೋರು ಏನಂದ್ರು, ಅಲ್ಲಿ ಒಳಗ ಅವ್ರಿಗೆ ಕೊಡ್ರಿ ಅಂತ. ಇಲ್ಲ ನಿಮಗ್ ತಗೊಬಂದಿರಿ ಅಂತ. ಅದು ಕೂಡ ಆಯ್ತು ಅಂತ ತಿಳ್ಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ, ನಮ್ಮ ತಾಟಿತ್ತು, ತಾಟ್ನ್ಯಾಗ ಒಂದಿಷ್ಟು ಹಿಟ್ಟು, ಒಂದಿಷ್ಟು ಬ್ಯಾಳಿ, ಉಪ್ಪು, ಖಾರ ಪುಡಿ ಇತ್ತು, ಹಾಕ್ಸ್ಕೊಂಡ್ವಿ. ಆಮೇಲೆ ನಾವು ವಿಚಾರ ಎಲ್ಲ ಕಟ್ಟಿಗಿತ್ತು, ಅವನು ಇಟ್ಕೊಂಡ್ವಿ. ಆಮೇಲೆ ನಮ್ಮ ಪೂಜೆಗೆ ಅದ್ರೊಳಗೆ ಅಡಿಗೆ ಮಾಡಿದ್ರ ಆತು ಅಂತ ತಿಳ್ಕೊಂಡು ಇಬ್ರು ಕೂಡಿ ಅದನ್ನ ರೊಟ್ಟಿ ಮಾಡಿ, ಒಂದು 5-6 ರೊಟ್ಟಿ, ಅದು 1-2 ಬಟ್ಲು ಸಾರು. ಅಲ್ಲಿಂದ ಇಬ್ರು ಹಿಂಗೆ ಮಾತಾಡ್ಕೋತ ಊಟಕ್ಕೆ ಕೂತೀವಿ. ಅವ್ರೊಂದು ರೊಟ್ಟಿ ತಗೋಬೇಕು, ನಾವೊಂದು ರೊಟ್ಟಿ ತಗೋಬೇಕು, ಮತ್ತೆ ಅವರು ಸ್ವಲ್ಪ ಸಾರು ಹಾಕೋಬೇಕು, ನಾವು ಸ್ವಲ್ಪ ಸಾರು ಹಾಕೋಬೇಕು. ಮಾತಾಡ್ಕೋತ ಕೊನೆ ರೊಟ್ಟಿ ತುಂಡಿನ ಬಾಯಾಗ ಹಾಕೊಂಡು ಒಬ್ರಿಗೊಬ್ರಿಗೆ ಗಾಬರಿ ನೋಡಿದ್ವಿ. ನಾವು ಕೇಳಿದೆ, ನೀವೆಷ್ಟು ರೊಟ್ಟಿ ತಿಂದ್ರಿ ಅಂತ. ಅವ್ರಂದ್ರು, ನಾವೊಂದು 5-6 ತಿಂದೆ. ನೀವೆಷ್ಟು ತಿಂದ್ರಿ? ನಾನು ಒಂದು 5-6 ತಿಂದ್ರಿ. ಆದದ್ದು ಎಷ್ಟಿದ್ದು? 5-6 ಇದ್ದು. ಅಷ್ಟೊಂದು ಸಾರ್ನು ಸಹಿತ ಎಲ್ಲ ಮುಗಿದು ಬಿಟ್ಟಿತ್ತು. ಆಮೇಲೆ ಒಲಿ ಕಡೆ ನೋಡಿದ್ವಿ, ಆ ಕಟ್ಟಿಗೆ ಇನ್ನೇನು ಉಳಿದು ಕೊನೆಗೆಲ್ಲ ಇದು ಆಗ್ಬಿಟ್ಟು. ಒಮ್ಮೆಲೆ ಇಬ್ಬರು ಮನುಷ್ಯನಾಗ ಒಮ್ಮೆಲೆ ಏನು ಒಂದು ವಿಚಾರ ಬಂತು ಅಂತಂದ್ರ, ಪ್ರತ್ಯಕ್ಷ ನರ್ಮದಾನ ಬಂದು ನಮಗೆ ಏನ್ ಮಾಡಿದ್ದು ಅಂತಂದ್ರ, ಈ ಕೊಟ್ಟು ಹೋದ್ಲು ಅಂತ ತಿಳ್ಕೊಂಡು ಹಿಂಗೆಲ್ಲ ಘಟನಾ ಅಲ್ಲಿ ನಡೀತು. ಒಂದ್ ದಿವ್ಸ ಹಿಂಗ ನಾವು ಒಬ್ಬನೇ ಇದ್ದೆ. ಅಮರಕಂಟಕದಿಂದ ಕೆಳಗೆ ಬರ್ಲಿಕ್ಕೆ ಹತ್ತಿದ್ದೆ. ಇನ್ನೇನಾಯ್ತು ಅಂದ್ರೆ ಹೇಳಿದ ಕೂಡಲೇ ಯಾರೋ ಅಂದ್ರು, ಇನ್ನೊಂದೆರಡು ಘಟನಾ ಯಾವ ಇದ್ರೆ ಅದನ್ನ ಹೇಳಿದೆ ಅಂತಂದ್ರು. ಅದು ಸಹಜವಾಗಿ ನೆನಪಾತು.
ಮತ್ತೆ ಅಮರಕಂಠದಿಂದ ನಾವು ಒಬ್ಬನ ಕೆಳಗೆ ಬರ್ಲಿಕ್ಕೆ ಹತ್ತಿದ್ವಿ. ಒಂದು ದಿವಸ ಮುಂಜಾನೆ 7 ಗಂಟೆಗೆ ನಡ್ಲಿಕ್ಕೆ ಶುರು ಮಾಡಿದವ ಮಧ್ಯಾಹ್ನ 2:30 ತನಕ ನಡೆದ್ರೆ ಅರಿವಿತ್ತ. ನಡೆದೇ ಎಷ್ಟು ನಡೆದ್ರು ದಾರಿ ಸಿಗವ. ಇತ್ಲಾಗ ನರ್ಮದಾನು ಕಾಣಿಸುವಲ್ತು, ಇತ್ಲಾಗ ಯಾವುದೋ ಊರು ಕಾಣಿಸುವಲ್ತು. ಎತ್ಲಾಗ ಹೋದ್ರು ಸಹಿತ ಅಡವ್ಯಾಗನ ಹೋಗುದು, ಎತ್ಲಾಗ ಹೋದ್ರು ಅಡವ್ಯಾಗನ ಹೋಗುದು. ದಾರಿ ತಪ್ಪಿ ತಿರುಗಿ 2 ಹೊಡೆದು ಕೊನೆಗೆ ಹಸಿವಾಗ್ಯದ, ಕಾಲು ಸುಡ್ಲಿಕ್ಕೆ ಹತ್ಯಾವ. ನಡೆದ ಹೈರಾಣಾಗಿದ್ವಿ. ಒಂದು ಗಿಡದ ಕೆಳಗೆ ಕೂತು ಅಳ್ಲಿಕ್ಕೆ ಹತ್ತಿತ್ತು. ಇದೊಳಗೆ ಶುರು ಮಾಡಿದ್ನಲ್ಪ ನರ್ಮದಾ ಪ್ರದಕ್ಷಿಣ. ಜೋರ್ಗೆ ಅಳ್ಲಿಕ್ಕೆ ಹತ್ತಿದ್ದೆ. ಕಣ್ಣು ಮುಚ್ಕೊಂಡು ಹತ್ಕೋತ ಕೂತಿದ್ದೆ. ಅವಾಗ ಹಿಂದಿ ಒಳಗೆ ಅಳ್ತಿದ್ ನಾನು, ಕನ್ನಡದಾಗಲ್ರಿ. ಹಿಂದಿ ಭಾಷಾದ ಎಷ್ಟು ಅಭ್ಯಾಸ ಆಗಿತ್ತು ಅಂದ್ರ ಹಿಂದಿ ಒಳಗೆ ಅಳ್ತಿದ್ದೆ. ಕ್ಯೋ ಶುರು ಕರ್ ದಿಯಾ ಬಹುತ್ ಬದ್ದ ಐಸಾ ಹೋಗ್ಯಾ ವೈಸಾ ಹೋಗ್ಯಾ ಅಂತ ಹಿಂಗೆ ಅಳ್ತಿದ್ದೆ. ಅಂದ ಕೂಡಲೇ ಕಣ್ಣು ಮುಚ್ಕೊಂಡು ಅಳ್ಲಿಕ್ಕೆ ಹತ್ತೀರಿ. ಒಂದು 7-8 ವರ್ಷದ ಹುಡುಗಿ, ಒಂದು ಹರಕ್ ಪರ್ಕಾರ ಒಂದು ಪೋಲ್ಕ ಹಾಕೊಂಡದ, ಹಿಂಗೆ ಹೆಗಲ ಮೇಲೆ ಒಂದು ಬಡಗಿ ಹಿಡ್ಕೊಂಡು ಒಂದು 5-6 ಆಡು ಆಡಿನ ಮರಿ, ಒಂದು 4-5 ಆಡು ಆಡಿನ ಮರಿ ಇಟ್ಕೊಂಡು ಅವನ ಹುಡುಗಿ ನನ್ನ ಮುಂದೆ ಅಲ್ಲಿ ನಡ್ಕೋತ ನಿಂತಲು. ಕರಿ ಬಣ್ಣದ ಹುಡುಗಿ. ನಾ ಕಣ್ ತೆಗೆದು ನೋಡಿದೆ, ಹುಡುಗಿ ಇತ್ತು. ಆಕೆ ಹೆಂಗೆ ನಗಲಿಕ್ಕೆ ಹತ್ತಿದ್ಲು ಅಂತಂದ್ರ ಆಕೆ ಅಂದ್ಲು, ಬಾಬಾ ತುಂಬ ರೋತೆ ಕ್ಯೂ, ಯಾಕೆ ಅಳ್ಲಿಕ್ಕೆ ಹತ್ತಿ ಅಂಕೆ. ना दे देखो सवेरे से ढूंढ रहा हूँ, नर्मदा भी नहीं मिल रही है, घूम रहा हूँ और गांव भी नहीं मिल रहे, भूख लगी है, अभी नहाया भी नहीं है. अंधे हे बोला हुड़ी ಏನಂದ್ರು, इतनी छोटी सी बात के लिए इतने रोते हो, चलो हम नर्मदा दिखाएंगे. ಈ ಸಣ್ಣ ಮಾತಿಗೆ ಇಷ್ಟಲ್ಲಿ ಖತ್ಯ ತೋರಿಸಿ ನೋಡಿ. ನರ್ಮದಾ ಕರ್ಕೊಂಡು ಹೋದ್ಲು. ಆಕಿ ಹಿಂದಿಂದ ನಾ ಹೋದೆ. 10 ನಿಮಿಷ ನರ್ಮದಾನ ದಂಡಿ ಮೇಲೆ ತಂದು ಅಷ್ಟಿನ ನರ್ಮದಾ ಕಡೆ ನೋಡ್ಲಿಕ್ಕೆ ಹತ್ತೆ. ಆಮೇಲೆ ಒಂದು 5 ನಿಮಿಷಕ್ಕೆ ಅನಿಸ್ತು ಆ ಹುಡುಗಿಯಿಂದ ನೋಡೋಕೆ ಹುಡುಗಿ ಇದ್ದಿದ್ದೆ. ನಮಗನಿಷ್ಟು ನರ್ಮದಾನ ತಂದು ಹಿಂಗೆ ಬಿಟ್ಟು. ಅರ್ಥಾತ್ ನಾವು ಭಗವಂತನ ಮೇಲೆ ಭರವಸೆ ಇಟ್ಟುಕೊಂಡು ನಾವೇನಾದ್ರೂ ಮಾಡ್ಲಿಕ್ಕೆ ಹತ್ತೀವಿ, ಪ್ರಪಂಚ ಮಾಡ್ಲಿಕ್ಕೆ ಹತ್ತು ಸಹಿತ ಭಗವಂತ ಹೆಂಗ ನಮ್ಗ ಆ ಸಮಯಕ್ಕೆ ಅನುಸಾರವಾಗಿ ಒದಗಿಸ್ತಾನ ಅನ್ನುವಂಥದ್ದು ನಮ್ಗೆ ಏನ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಕಲ್ಪನಾ ಮಾಡ್ಲಿಕ್ಕೆ ಇರ್ಕೋಲ್ತ. ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ಉಜ್ಜಯಿನಿ ಒಳಗಿದ್ರು. ಜೀಜಿಬಾಯಿ ಗೊತ್ತಾತ, ಖಾರದುಂಡಿ ಆ ಜೀಜಿಬಾಯಿ ಗೊತ್ತಾತು. ಮಹಾರಾಜ ಉಜ್ಜಯಿನಿ ಬಂದಾರ ಗೊತ್ತಾದ್ಮೇಲೆ ಉಜ್ಜಯಿನಿ ಬಂದು ಆಗ್ರಹದಿಂದ ಆಕೆ ಏನ್ ಮಾಡಿದ್ಲು ಅಂತಂದ್ರ ಇಂದೂರಿಗೆ ಕರ್ಕೊಂಡು. ಮೊದಲೇ ಸಲ ಮಹಾರಾಜನ ಕೆರಿ ಮೇಲೆ ಕೂತಾಗ ನಿರ್ವಿಕಲ್ಪ ಸಮಾಧಿ ಹತ್ತಿದಾಗ ಅವನು ಆ ಗುಡಿ ಒಳಗೆ ತಂದಿಟ್ಟಿದ್ನು. ಆ ಗೌಳಿ ದಾದ ನಾವೇನಿದ್ದ ಅಂದ್ರೆ ಹಾಲು ಮಾರುವ ಮಹಾರಾಜನ ಶಿಷ್ಯ ಆಗಿತ್ತು. ಅನನ್ಯ ಭಾವದಿಂದ ಮಹಾರಾಜನ ವಿಷಯದಲ್ಲಿ ಅವನಿಗೆ ಇಷ್ಟ ಆಯ್ತು. ಅವನು ಸಹಿತ ಮುದುಕಾಗಿದ್ದೀವಿ. ಇಷ್ಟೊತ್ತಿಗೆ ಅವನು ಮುದುಕಾಗಿದ್ದ. ಮಕ್ಕಳೆಲ್ಲರೂ ಪ್ರಪಂಚ ಮಾಡ್ಲಿಕ್ಕೆ ಹತ್ತಿದ್ರು. ಅವನು 70-72 ವರ್ಷ ವಯಸ್ಸಾಗಿತ್ತು. ಮಹಾರಾಜರು ಇಂದೂರಿಗೆ ಬಂದಾರ. ಒಂದ್ ದಿವಸ ಅವ್ನಿಗೆ ಏನ್ ಅನಿಸ್ಲಿಕ್ಕೆ ಹತ್ತಿವು ಅಂತಂದ್ರ ಮಹಾರಾಜರು ತೊಡೆ ಮೇಲೆ ತಲೆ ಇಟ್ಟು ಪ್ರಾಣ ಬಿಟ್ಟು ನಂದು ಭಾಗ್ಯದ ಅಂತ ತಿಳ್ಕೊಂಡು ಒಂದ್ ದಿವಸ ಮುಂಜಾನೆ 5 ಗಂಟೆಗೆ ಎದ್ದಾನ. 4-4:30 ಎದ್ದು ಮಾನಸ ಪೂಜಾ ಮಾಡ್ಲಿಕ್ಕೆ ಹತ್ತಾನ. ಮಹಾರಾಜರಿಗೆ ಪ್ರಕಟ ಆಯ್ತು. ಅರ್ಥಾತ್ ಮಹಾಜೀಬಾಯಿ ಮನೆಯಿಂದ ಥಂಡ್ಯಾಗನ ಗೌಳಿದಾದ ಮನೆಗೆ ಹೋದ್ರು. ಮಾನಸ ಪೂಜಾದೊಳಗೆ ಗೌಳಿದಾದ ಏನಂತಂದ್ರೆ ಮಹಾರಾಜರಿಗೆ ಗಟ್ಟೆ ಮೊಸರು ನೈವೇದ್ಯ ಮಾಡ್ಲಿಕ್ಕೆ. ಮಹಾರಾಜರಿಗೆ ಏನಂದ್ರು ಗೌಳಿದಾದ ನನ್ನ ಮೊಸರು ಕೂಡ ನಂಬಲಿಕ್ಕೆ ಆಗ ಪ್ರತ್ಯಕ್ಷ ಕಣ್ಣು ಮುಂದೆ ನಿಂತಾರ. ಬಹಳ ಸಂತೋಷ ಆಯ್ತು. ಎದ್ದ, ತಾನು ಸ್ನಾನ ಮಾಡಿದ, ಅವ್ರಿಗೂ ಸ್ನಾನ ಮಾಡಿಸಿದ. ಮಹಾರಾಜರಿಗೆ ಗಟ್ಟೆ ಮೊಸರು ಕೊಟ್ಟ. ಮಹಾರಾಜರ ಅತಿ ಪ್ರೇಮದಿಂದ ತಿಂದ್ರು. ಅವನ ಬಾಯಾಗೂ ಒಂದ್ ಚಮಚೆ ಮೊಸರು ಹಾಕಿದ್ರು. ಗೌಳಿದಾದ ಮಹಾರಾಜರ ತೊಡೆ ಮೇಲೆ ತಲೆ ಇಟ್ಟು ರಾಮ್ ರಾಮ್ ಮಹಾರಾಜ್ ಅನ್ಕೋತ ದೇಹ ಬಿಟ್ಟು ಮಹಾರಾಜ ಒಂದು ಸಂಸ್ಕಾರದೆಲ್ಲ ಇದನ್ನ ಮಾಡಿದ್ರು. ಮುಂದೆ ಈ ಜೀಜಿಬಾಯಿ ಮನೆಯೊಳಗನ ಮಹಾರಾಜರ ವಾಸ್ತವ್ಯವಿತ್ತು. ಜೀಜಿಬಾಯಿಗೆ ಒಬ್ಬಾಕಿ ಮಗಳಿರು. ನಾ ಹೇಳಿದ್ದಿಲ್ಲ, 6-7 ವರ್ಷದವ್ರು ಇರುವಾಗ ಆಕಿ ಮಹಾರಾಜ ಜೊತೆಗೆ ಆಟ ಆಡ್ಕೋತ ಅಂಡಾಳ ಆಡ್ಕೋತ ಕೂತಿದ್ದು. ಆಕಿ ಮದುವೆಯಾಗಿ 4-5 ವರ್ಷ ಆಗಿತ್ತು. ಆಕಿ ಸಣ್ಣಾಕಿದ್ದು ಇದ್ದಾಗಿದ್ದು ಎಷ್ಟು ಅಶಕ್ತಿ ಇದ್ಲು ಅಂತಂದ್ರ ಈಗ ಗರ್ಭವತಿ. ಆಕಿಗೆ ಬಹಳ ಮನಸ್ಸಿಗೆ ಏನ್ ಅನ್ಸಕತ್ತಿತ್ತು ಅಂದ್ರೆ ಅರ್ಥಾತ್ ಪ್ರಸವ ಇತ್ತು ಅನ್ನುವಂಥ ಅತಿಶಯ ಮಾನಸಿಕ ಇದ್ರೊಳಗಿತ್ತು. ಮಹಾರಾಜರ ಮನ್ಯಾಗ ಇದ್ರು. ಒಂದ್ ದಿವಸ ಆಕೆ ಏನಂದ್ರು, ಮಹಾರಾಜ್ ನಂದಿದ್ ಹೆಂಗಾದಿತ್ತು. ಅವಾಗ ಮಹಾರಾಜರಂದ್ರು, ತಾಯಿ ಏನ್ ಕಾಳಜಿ ಮಾಡ್ಬೇಡ, ನಾಮಸ್ಮರಣ. ಮುಂದೆ 4-6 ದಿವಸದೊಳಗೆ ಆಕಿದ್ ಏನಾಯ್ತು ಅಂತಂದ್ರೆ ಹೆರಿಗೆ ಸಮಯ ಬಂತು. ಆದ್ರೆ ಅತಿಶಯ ಅಶಕ್ತ ಇದ್ದುದ್ರಿಂದ ಆಕೆ ಏನಾಯ್ತು ಅಂದ್ರೆ ಮೂರ್ಛಾ ಬಿದ್ಲು. ಬಹಳ ವೇದನ ಕತ್ ಕೂಡಲೇ ಮೂರ್ಛಾ ಬಿದ್ಲು. ಅವಾಗ ಮಹಾರಾಜರು ಜೀಜಿಬಾಯಿಗೆ ಏನಂದ್ರು, ಜೀಜಿ ನನ್ನ ಟೊಂಕ್ ಬಹಳ ನೋಯಿಸ್ಲಿಕ್ಕೆ ಹತ್ತಿದ, ಒಂದು ಕಂಬಳಿ ಕೊಟ್ಟು ಹೊತ್ಕೊಂಡು ಮಾಡ್ಕೋತೀನಿ ನಾನು. ಜೀಜಿಬಾಯಿ ಒಂದು ಕಂಬಳಿ ತಂದು ಕೊಟ್ರು. ಮಹಾರಾಜ ಒಂದು ಖೋಲ್ಯಾಗ ಹೋಗ್ಯಾಗ ಕಂಬಳಿ ಹೊತ್ಕೊಂಡು ಕೂತರು. ಇತ್ಲಾಗ ತಾಯಿಗೆ ಹೆರಿಗೆ ನಡೆದದ. ಆ ಸಮಯದಲ್ಲಿ ಆಕೆ ಏನಾಯ್ತು ಅಂದ್ರ ಮೂರ್ಛಾ ಬಿದ್ದು ಬಿಟ್ಟ. ಅಷ್ಟೊತ್ತಿಗೆ ಏನ್ ಮಜಾ ಆತು ಅಂತಂದ್ರ ಮಹಾರಾಜನ ಕಂಬಳಿ ಒಳಗೆ ಟ್ಯಾ ಅಂತ ಲಿಖತ್ಬಿಟ್ಟು ಮಹಾರಾಜನ ಒಮ್ಮೆಲೆ ಜೀಜಿ ನೋಡಿಲ್ಲ, ತಾಯಿ ಕೂಸು ಇಲ್ಯಾಕೆ ಬಂದ ತಗೊಂಡು ಹೋಗು ಅಂತ. ಮಹಾರಾಜರು ಕೂತಿರೋದು ಒಂದು ಖೋಲ್ಯಾಗ, ತಾಯಿ ಇರೋದು ಇನ್ನೊಂದು ಖೋಲ್ಯಾಗ. ಅವಾಗ ಒಮ್ಮೆಲೆ ಏನಾತು ಅಂತ ತಿಳ್ಕೊಂಡು ಕೇಳಿದ ತಾಯಿ ಕೂಸು ಮಹಾರಾಜರ ಕಂಬಳಿ ಒಳಗೆ. ಜೀಜಿಬಾಯಿ ಇಂಥ ಎಷ್ಟೋ ಮಹಾರಾಜರ ಚಮತ್ಕಾರಗಳನ್ನು ನೋಡಿದ್ವಿ.
ಅದಕ್ಕೆ ಬಹಳ ವಿಶೇಷ ಏನು ಅನಿಸ್ಲಿಲ್ಲ. ಬಡ ಖುಷಿಲ್ ತಗೊಂಡು ಹೋದ್ರು, ತಾಯಿ ಹತ್ರ ಇಟ್ಲು. ಅಷ್ಟೊಂದು ತಾಯಿಗೆ ಎಚ್ಚರ, ಅರ್ಥಾತ್ ಆ ಹುಡುಗಿಗೆ ಎಚ್ಚರ. ಅವಾಗ ಮಹಾರಾಜರು ಒಳಗೆ ಬಂದ್ರು. ತಾಯಿಗೆ ಎಚ್ಚರ ಆದ ಕೂಡಕ್ಕೆ ಮೊದಲೇ ಪ್ರಶ್ನೆ ಏನ್ ಕೇಳಿದ್ಲು ಅಂದ್ರೆ ಮಹಾರಾಜರು ಎಲ್ಲಿದ್ದಾರೆ. ಅವಾಗ ಜಿಜಿಬಾಯಿ ಅವರು ಹೇಳಿದ್ಲು ಮಹಾರಾಜರು ಆ ಖೋಲ್ಯಾಗ ಇದ್ದಾರ. ಮತ್ತೆ ಮಹಾರಾಜರು ಒಳಗೆ ಬಂದ್ರು, ಆಕಿ ದರ್ಶನ ತಗೊಂಡ್ಲು. ಅರ್ಥಾತ್ ಮಹಾರಾಜರ ಅನುಗ್ರಹದಿಂದ ಆಕಿದ ಪ್ರಸವ ಏನಾಯ್ತು ಅಂತಂದ್ರೆ ಒಳ್ಳೆ ಸುಖರೂಪವಾಗಿ ಇಂಥವು ಎಷ್ಟೋ ಚಮತ್ಕಾರಗಳು. ಅದ ಇಂದೂರೊಳಗೆ ಒಬ್ಬರು ಭಯ್ಯ ಸಾಹೇಬ್ ಮೋಡಕ್ ಅಂತಿದ್ರು. ನಾನು ಹೇಳಿದಿಲ್ಲ, ಅವ್ರ ಅಜ್ಜ ಇಂದೂರ್ ರಾಜಾಗ ಎಷ್ಟು ಸಾಲ ಕೊಡ್ತಿದ್ರು ಅಂತಂದ್ರೆ ಶೇರ್ಲೆ ಆಳದ ಸಾಲ ಕೊಡ್ತಿದ್ರು ಭಯ್ಯ ಸಾಹೇಬ್ ಅಜ್ಜ. ಆಮೇಲೆ ಅವ್ರ ತಂದಿ ಕಾಲಕ್ಕೆ ಸ್ವಲ್ಪ ಕಡಿಮೆ ಅಂತ ನೆಲಮನಿ ಒಳಗ ರೂಪಾಯಿ ತುಂಬಿ ಚೀಲ ಹೊರದಿಟ್ಟಿರ್ತಿದ್ರು. ಆದ್ರೆ ಅವ್ರ ಅಪ್ಪನ ಕಾಲಕ್ಕೆ ಸ್ವಲ್ಪ ಕಡಿಮೆ ಆಯ್ತು. ಆದ್ರೂ ಸಹಿತ ಇಂದೂರ್ ರಾಜನ ಜೊತೆಗೆ ಅವ್ರು ಬಹಳ ಸಖ್ಯ ಇತ್ತು. ದೊಡ್ಡವ್ರ ಜೊತೆಗೆ ಸಲಿಗೆ ಇರ್ಬೇಕು ಖರೆ, ಆದ್ರೆ ಅದಕ್ಕೆ ಮರ್ಯಾದ ಇರ್ಬೇಕು. ಆ ಸಲಿಗೆಗೂ ಏನಿರ್ಬೇಕು ಅಂದ್ರೆ ಮರ್ಯಾದ ಇರ್ಬೇಕು, ಇಲ್ಲ ಪರಿಣಾಮ ವಿಪರೀತ ಆಗ್ತಕ್ಕಂಥ ಸಂಭವ ಇರುತ್ತೆ. ದೊಡ್ಡವ್ರ ಜೊತೆಗೆ ನಮ್ದು ಪ್ರೇಮದ ಸಂಬಂಧದ ಅಂತ ತಿಳ್ಕೊಂಡು ನಾವು ಮರ್ಯಾದ ಬಿಟ್ಟು ಅದಕ್ಕೆ ಏನಾದ್ರು ವರ್ತನೆ ಮಾಡಿದ್ವಿ ಅಂದ್ರೆ ಅದ್ರ ಪರಿಣಾಮ ಬಹಳ ಕೆಟ್ಟ. ಒಂದ್ ದಿವಸ ಆ ಮೋಡಕನ ತಂದೆ ಭಯ್ಯ ಸಾಹೇಬ್ ಮೋಡಕ್ ಅವ್ರ ತಂದೆಯವರು ಹಿಂಗ ಇಂದೂರ್ ರಾಜನ ಜೊತೆ ಮಾತಾಡ್ಕೋತ ಕೂತ ಸರ್ದ್ ನಿಂತ ಕಪಾಳಿ ಹೊಡೆದ. ಇಂದೂರ್ ರಾಜ ಕಪಾಳಿ ಹೊಡೆದ ಕೂಡಲೇ ರಾಜ ಸಿಟ್ಟಿಗೆದ್ದ ಅವನ್ನ ಹದ್ದು ಪಾರು ಮಾಡಿದ ಕೂಡಲೇ ಹೋಗಿ ಉಜ್ಜಯಿನಿ ಒಳಗೆ ಇರ್ಬೇಕಾಗಿ ಬಂದು ಒಂದ್ ಸಣ್ಣ ಕೋಲ್ಯಾಗಿ ಇರ್ಬೇಕಾಗಿ ಬಂದು ಅಷ್ಟೊತ್ತಿಗೆ ಎಲ್ಲ ಕೆಳಗೆ ಬಂದ್ಬಿಟ್ಟಿತ್ತು. ಆ ಮುಂಚಿಂದೆಲ್ಲ ಐಶ್ವರ್ಯ ಎಲ್ಲ ಮುಗಿದು ಬಿಟ್ಟಿತ್ತು. ಭಯ್ಯ ಸಾಹೇಬ್ರ ಹೆಸರಲ್ಲೇ ಒಂದು 10,000 ರೂಪಾಯಿ ಬ್ಯಾಂಕಿನಾಗಿತ್ತು ಆವಾಗಿನ ಕಾಲ. ಅದನ್ನು ಭಯ್ಯ ಸಾಹೇಬ್ರು ಸಹಿ ಮಾಡಿಸುವಂತ ತಗೋಬೇಕು ಅನ್ನುವಂತಹ ಭಾವದೊಳಗಿದ್ದು. ಆದ್ರೆ ಭಯ್ಯ ಸಾಹೇಬರಿಗೆ ಆ ಪ್ರಪಂಚದ ಕಡೆ ಲಕ್ಷ್ಯ ಇರಲಿಲ್ಲ. ಒಂದ್ ದಿವಸ ಭಯ್ಯ ಸಾಹೇಬರಿಗೂ ಮಹಾರಾಜರಿಗೂ ಒಂದೇನೋ ಅನ್ಯೋನ್ಯವಾಗಿರ್ತಕ್ಕಂಥ ಆತ್ಮೀಯ ಭಾವ ನಿರ್ಮಾಣ ಆಗಿತ್ತು. ಯಾವಾಗಲೂ ಮಹಾರಾಜರ ಜೊತೆಗೆ ಇರ್ತಿದ್ರು ಭಯ್ಯ ಸಾಹೇಬ್. ಅವಾಗ ಮಹಾರಾಜರು ಒಂದ್ ದಿವಸ ಏನಂದ್ರು, ಭಯ್ಯ ಸಾಹೇಬ್ ಎಷ್ಟರೇ ಹಚ್ಕೊಂಡಿ ನನ್ನ ಅಂದ್ರು. ಮಹಾರಾಜರು ಏನಂದ್ರು, ನನ್ನ ಎಷ್ಟರೇ ಹಚ್ಕೊಂಡಿ, ನಿನಗೆ ಪರಮಾರ್ಥ ಬೇಕು ಏನು ಪ್ರಪಂಚ ಬೇಕು ಅಂತ. ಅವಾಗ ಭಯ್ಯ ಸಾಹೇಬ್ರು ಏನಂದ್ರು, ಮಹಾರಾಜ ನನ್ನ ಪರಮಾರ್ಥ ಬೇಕು. ಅವಾಗ ಮಹಾರಾಜರು ಏನಂದ್ರು, ವಿಚಾರ ಮಾಡಿ ಹೇಳು ಅಂತ ಹೇಳಿದ್ರು. ಒಮ್ಮೆಲೆ ಅಂದು ಬಿಡ್ಬೇಡ ಬಾಯ್ದೆ ಹಂಗ, ನನಗೆ ಪರಮಾರ್ಥ ಬೇಕು ಅಂತಿದ್ದು. ಮಹಾರಾಜರು ಏನಂದ್ರು, ವಿಚಾರ ಮಾಡಿ ಹೇಳು. ಪರಮಾರ್ಥ ಬೇಕಾಗಿದ್ರ ಒಂದೊಂದು ಪ್ರಸಂಗ ಇಂಥದ್ದು ಬರ್ಬೋದಲ್ಲ, ಕೈಯಾಗಿ ಜೋಳಿಗೆ ಹಿಡಿಬೇಕಾಗಿ ಬರ್ಬೋದು, ಕಬೂಲ್ ಅದ ಏನ್ ನಿನಗ ಅಂತ. ಅವ್ರಂದ್ರು ನಾನು ಕಬೂಲ್ ಅದ, ಇಂಥ ತಯಾರಿ ಬೇಕಾಗ್ತದೆ. ಅರ್ಥಾತ್ ನಮ್ಮ ಪ್ರಪಂಚದಿಂದ ಏನು ಚೂರು ವ್ಯತ್ಯಾಸ ಆಗಬಾರ್ದು, ನನ್ನ ಪರಮಾರ್ಥ ಕೊಡ್ರಿ ಅಂತಂದ್ರ ಪ್ರಪಂಚವಾಗಿ ಹೆಚ್ಚು ಕಡಿಮೆ ಆಗಬಹುದು. ಏನಾದ್ರು ಒಂದು ಸಾಧಿಸಬೇಕು ಅಂತಿದ್ರ ಆ ತಯಾರಿ ಇಟ್ಕೋಬೇಕ. ಮಹಾರಾಜರು ಏನಂದ್ರು, ಪ್ರಸಂಗ ಬಂದ ಕೈಯಾಗಿ ಜೋಳಿಗೆ ಬರ್ಬೋದು, ಕಬೂಲದ ಏನಿಗಾದ್ರು ಕಬೂಲದ ಅಂತ. ಆದ್ರೆ ಮುಂದೆ ಖರೆ ಅಂದ್ರು ಹಂಗ ಆತ. ಅರ್ಥಾತ್ ಏನು ಅಂತಂದ್ರ ಪುಣೆಯದೊಳಗ ಭಯ್ಯ ಸಾಹೇಬರು ಮಧುಕರಿ ಬೇಡಿಕೊಂಡು ಊಟ ಮಾಡಿ ರಾಮಾಯಣ ಹೇಳ್ಕೊಂಡಿದ್ರು. ಆದ್ರೆ ಅವ್ರ ಜೀವನ ಸಾರ್ಥಕ ಆಗುವಂತ ಅಂತಕಾಲ ಆತ ಮುಂದೆ. ಅದನ್ನ ಹೇಳ್ತಂತೆ ಮುಂದೆ. ಭಯ್ಯ ಸಾಹೇಬರಿಗೆ ಮಹಾರಾಜ ಏನಂದ್ರು ಅಂದ್ರೆ, ಹಂಗಿದ್ರ ನಾನು ಅನುಗ್ರಹ ಕೊಡ್ತೀನಿ ಅಂತ. ಆದ್ರೆ ಒಂದ್ ಶರ್ತ್, ಹೋಗಿ ಅಪ್ಪಗೆ ಹೇಳಿ ಬಾ. ಅರ್ಥಾತ್ ಏನು ಅಂತಂದ್ರ ನಾನು ಮಹಾರಾಜನ ಅನುಗ್ರಹ ತಗೋತೀನಿ ಅಂತ ಹೇಳಿ ಬಾ ಅಂತ ಹೇಳಿ. ಆದ್ರೆ ಇವ್ರ ಮ್ಯಾಲ ಸಿಟ್ಟಿದ್ದ ಅಂತಂದ್ರ ಇವನು ಸಹಿ ಮಾಡ್ಲಿಕ್ಕೆ ತಯಾರಿಲ್ಲ ಅಂತ ತಿಳ್ಕೊಂಡು ಇವ್ರನ್ನ ಹೊಡೆದು ಬಿಡ್ಬೇಕನ್ನುವಷ್ಟ್ರ ಮಟ್ಟಿಗೆ ತಯಾರಿ. ಅಪ್ಪಂದು ಇದು ಇತ್ತು, ಸಿಟ್ಟಿತ್ತು ಇವ್ರ ಮ್ಯಾಲ. ಆದ್ರೆ ಮಹಾರಾಜರು ಏನಾದ್ರು, ಹೋಗಿ ನಿಮ್ಮ ಅಪ್ಪ ನಮಸ್ಕಾರ ಮಾಡಿ ಬಾ, ಅನುಗ್ರಹ ಕೊಡ್ತೀನಿ ಅಂತ ಹೇಳಿ ಅವ್ರು ಇಂದೂರಿಂದ ಉಜ್ಜಯಿನಿಗೆ ಬಂದ್ರು. ಭಯ್ಯ ಸಾಹೇಬರು ಅಪ್ಪ ನಮಸ್ಕಾರ ಮಾಡಿ ಹೋಗ್ಲಿಕ್ಕೆ ಇಂದೂರಿಂದ ಉಜ್ಜಯಿನಿಗೆ ಬಂದ್ರು. 2 ಖೋಲಿ ಮನಿ. ಭಯ್ಯ ಸಾಹೇಬ್ರ ಅಪ್ಪ ಒಂದು ಖೋಲ ಕೂತ್ಕೊಂಡಿದ್ರು, ಅವರು ಒಳಗಿದ್ರು. ಇವ್ರು ಸರಳ ಅವ್ರ ಅವನ ಹತ್ರ ಹೋದ್ರು. ಅವು ಏನಂದ್ರು, ಅವು ಗಾಬರಾದ್ರು, ಅಲ್ಲೂ ಇಲ್ಯಾಕೆ ಬಂದಿ ಅದು. ಇಲ್ಲ ನಮಸ್ಕಾರ ಮಾಡಿ ಹೋಗಿ ಮುಂದೆ ಹೋಗಿಸೋ ಇಲ್ಲ, ಚಾಕು ಇಟ್ಕೊಂಡು ಕೂತಿರ್ತಾರ. ಅಷ್ಟಿಟ್ಟಿದ್ರು ಮಗನ ಮ್ಯಾಲ. ಏನೇ ಇದ್ರು ನನ್ನ ಗುರುಗಳು ನನ್ನ ಅಪ್ಪ ನಮಸ್ಕಾರ ಮಾಡಿ ಬಾ ಅಂತ ಹೇಳಿ ಈ ಮಾತಾಡುದು ಕೇಳಿ ಅವ್ರ ಅಪ್ಪ ಏನಂದ್ರು, ಯಾರು ಭಯ್ಯ ಸಾಹೇಬ್ ಬಂದಾನೆ ಅಂತ ಕೇಳಿದ್ರು. ನನ್ ಕೂಡ ಹೌದು ಅಂದು ಕೂಡ ಚಾಕು ತಗೊಂಡೇ ಇರ್ತಾರೆ ಅವ್ರು. ಆದ್ರೂ ಸಹಿತ ಇವ್ರು ಹೋದವ್ರು ಏನ್ ಮಾಡಿದ್ರು, ಭಡಕ್ನ ಅವ್ರ ಅಪ್ಪನ ಕಾಲಿ ನಮಸ್ಕಾರ ಮಾಡಿದವ್ರು ಓಡ್ಕೋತ ಬಂದ್ರು. ಅವ್ರ ಅಪ್ಪ ಬೆನ್ನ ಹತ್ತಿ ಬಂದ್ರು, ರೈಲ್ವೆ ಸ್ಟೇಷನ್ ತನಕ ಬೆನ್ನ ಹತ್ತಿ ಬಂದ್ರು. ಇವ್ರು ಭಡಕ್ನ ಒಂದು ಡಬ್ಬ್ಯಾಗ ಸೇರ್ಕೊಂಡ್ಬಿಟ್ರು. ಮುಂದೆ ಅವ್ರಿಗೆ ರೈಲ್ವೆ ಅರ್ಥಾತ್ ಅವ್ರಿಗೆ ಗಾಡಿ ಬಿಟ್ಟು ಇಂದೂರಿಗೆ ಬಂದ್ರು. ಇಂಥ ಒಂದು ಪರಿಸ್ಥಿತಿಯೊಳಗೂ ಸಹಿತ ಅಪ್ಪಗೆ ನಮಸ್ಕಾರ ಮಾಡಿ ಬಂದ್ರು. ಮಹಾರಾಜರವ್ರಿಗೆ ಅನುಗ್ರಹ ಕೊಟ್ಟರು. ಮುಂದೆ ಬಹಳ ದೊಡ್ಡ ಯೋಗ್ಯತಾ ಪಡ್ಕೊಂಡ್ರಿ ಅವರು ಭಯ್ಯ ಸಾಹೇಬ್. ಆ ಭಯ್ಯ ಸಾಹೇಬ್ ಮೋಡಕ್ ಅವ್ರು ಅಲ್ಲೇನಾದ್ರು ಅಂದ್ರೆ ಮಹಾರಾಜರ ಶಿಷ್ಯ. ಇದೇ ರೀತಿಯಾಗಿ ಒಂದ್ ಸ್ವಲ್ಪ ದಿವಸ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಇರ್ಲಿಕ್ಕೆ ಹತ್ತು ಕೂಡಲೇ ಆ ಭಯ್ಯ ಸಾಹೇಬ್ರಿಗೆ ಒಬ್ಬರದು ರಾವ್ ಸಾಹೇಬ್ ಶೇವಾಳ್ಕರನ್ನ ಅವ್ರದ್ದು ಗುರುತಿತ್ತು. ಪಳಶಿಕರನ್ನ ರಾವ್ ಸಾಹೇಬ್ ಪಳಶಿಕರನ್ನವರು ಅವ್ರು ಏನಿದ್ರು ಅಂದ್ರೆ ದಿವಾನ್ರು. ಭಯ್ಯ ಸಾಹೇಬರಿಗೂ ಮತ್ತು ದಿವಾನ್ರಿಗೂ ಪರಿಚಯ ಆಗಿರೋದ್ರಿಂದ ಆ ಪರಿಚಯದಿಂದ ರಾಜ ಗೊತ್ತಾತು ಮಹಾರಾಜರು ಬಂದಾಗ. ತುಕೋಜಿರಾವ್ ಹೋಳ್ಕರ್ ಅಂತ ತಿಳ್ಕೊಂಡು ರಾಜ ಇತ್ತು. ಅವ್ ಯಾವ್ದೋ ಒಂದು ಬಹಳ ಏನಾಗಿತ್ತು, ರಾಜಕಾರಣದ್ದು
ಪ್ಯಾಲೇಸ್ ಪಾಲಿಟಿಕ್ಸ್ ಅಂತಾರ. ರಾಜಮಂತಂದ್ರೊಳಗಿನ್ನೂ ಅನೇಕ ಏನಿರ್ತಾವಂತಂದ್ರೆ ಘಟನಾ ಬಹಳ ಕೆಟ್ಟರಿ ಅದು. ಪ್ಯಾಲೇಸ್ ಪಾಲಿಟಿಕ್ಸ್ ಬಹಳ ಕೆಟ್ಟ. ಒಳಗಿಂದೊಳಗೆ ಯಾರನ್ನೂ ಕೊಲ್ತಾರ, ಯಾರಿಗೋ ವಿಷ ಹಾಕ್ತಾರ, ಯಾರನ್ನೂ ಹೊಡಿತಾರ, ಯಾರನ್ನೂ ಹೊರಗೆ ಹಾಕ್ತಾರ, ಅದು ಗೊತ್ತಾಗುದೇ. ಬಹಳ ಅನೇಕ ಪ್ರಕಾರವಾಗಿರ್ತಕ್ಕಂಥ ಪಾಪಗಳಾಗ್ತಾ ಇರ್ತಾವ. ನಮಗನಿಸ್ತದೆ ಏನ್ ದೊಡ್ಡ ಮಂತನ ದೊಡ್ಡದು, ಅದ್ರ ಒಳಗಿಂದೊಳಗೆ ಏನೇನು ನಡೆದ ಹುಡುಸಲು ಚಲೋ ರೀ. ಅದಕ್ಕಿಂತ ಪ್ರಪಂಚದೊಳಗೆ ಸಣ್ಣದ ಅರ್ಥಾತ್ ಏನು ಅಂದ್ರೆ ಅದು ಹೆಂಗೆ ದೊಡ್ಡದಾಗ್ತದನೋ ಹಂಗಂಗೆ ಅದ್ರೊಳಗೆ 108 ದೋಷಗಳ ನಿರ್ಮಾಣ ಆಗ್ತವೆ. ಆದ್ರೆ ಅದು ಹಿಂದೆ ಪರಮಾರ್ಥದ ಭಾವನಾ ಇದ್ರೆ, ಸದ್ಗುರುಗಳ ಕೃಪಾ ಇದ್ರೆ ಮಾತ್ರ ಅದು ಸುರಕ್ಷಿತ ಉಳಿತದೆ. ಹೊರತು ಇಲ್ಲದೆ ಇದ್ರೆ ಅದು ಏನಾಗುದು ಅಂದ್ರೆ ಸ್ವಾರ್ಥ ತುಂಬಿಕೊಂಡು ಎಲ್ಲ ದುರಂತ ಆಗಿಬಿಡುತ್ತೆ. ಇರ್ಕೋಲ್ತಾಗ ರಾಜಾಗ ಪರಿ ಗೊತ್ತಾದ. ರಾಜ ಅಂದ ನಾನು ಅವ್ರು ಭೇಟಿ ಆಗ್ಬೇಕು. ಆದ್ರೆ ಒಂದ್ ಶರ್ತ್ ಅದು, ನಾನು ರಾಜ ಇದ್ದೀನಿ ಅನ್ನೋದನ್ನ ಅವ್ರು ಗುರ್ತಾ ಹಿಡಿದ್ರೆ ಮಾತ್ರ ನಾನು ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ನಾ ಹಂಗೆ ಹೋಗಿದ್ದೀನಿ ಅಂತ ಹಂಗೆ ಇರ್ತೀನಿ. ಹಂಗೆ ಅವೇನ್ ಮಾಡಿದ ಒಂದು ಸಾದಾ ಡ್ರೆಸ್ ಹಾಕೊಂಡು ಅರ್ಥಾತ್ ದಿವಾನ್ ಆಗಿರ್ತಕ್ಕಂಥ ಪಳಶಿಕರ್ ಅವ್ರ ಜೊತೆಗೆ ಮತ್ತು ಭಯ್ಯ ಸಾಹೇಬ್ ಪಳಶಿಕರ್ ಅವ್ರ ಜೊತೆಗೆ ಆ ಜೀಜಿಬಾಯಿ ಮನೆಗೆ ಬಂದ. ಇನಾಮದಾರ ಮನೆಗೆ ಬಂದ ಕೂಡಲೇ ಪಳಶಿಕರು, ಭಯ್ಯ ಸಾಹೇಬರು ಮತ್ತು ರಾಜ 3 ಮಂದಿ ಕೂಡಿ ಬಂದ ಕೂಡಲೇ ಮಹಾರಾಜರು ಕೂತ್ಕೊಂಡಿದ್ರು. ಇವ್ರು 3 ಮಂದಿ ಒಳಗೆ ಬಂದ ಕೂಡಲೇ ಮಹಾರಾಜರು ಮುಂಚೆ ಎದ್ದು ಏನ್ ಮಾಡಿದ್ರು ಅಂದ್ರೆ ರಾಜನ ಕೈ ಹಿಡ್ತಮ್ಮ ಮಗಳು. ಅವಾಗ ಅರ್ಥ ಇವ್ರು ತಿಳ್ಕೊಂಡ್ರು ಅಂತ ಗೊತ್ತಾಗ್ತಾವ. ಆದ್ರೂ ಸಹಿತ ಹೇಳಿರ್ಲಿಲ್ಲ. ಅವಾಗ ಪಳಶಿಕರ ಮಹಾರಾಜರು ಏನಂದ್ರು ಅಂದ್ರೆ, ದಿವಾನ್ರು ಏನಂದ್ರು ಅಂದ್ರೆ, ಇವ್ರು ನಮ್ಮ ಮಿತ್ರರು, ಯಾವುದೋ ಒಂದು ಮಹತ್ವದ ಕೆಲಸ ಸಲುವಾಗಿ ನಿಮ್ಮನ್ನು ಭೇಟಿ ಆಗ್ಬೇಕಂತ ಬಂದಾರ. ಅವಾಗ ಮಹಾರಾಜರು ಒಂದು ಮಾತು ಹೇಳಿ, ಮಹಾರಾಜರು ಏನ್ ಹೇಳಿದ್ರು ಅಂದ್ರೆ, ಸರ್ಕಾರ ತನ್ನ ಕೆಲಸದ ಸಲುವಾಗಿ ಮತ್ತೊಬ್ಬರ ಕಡೆ ಎದ್ದು ಹೋಗ್ಬೇಕಾದ ಕಾರಣ ಇಲ್ಲ. ಸರ್ಕಾರ ಏನದನೋ ಸ್ವತಃ ಸರ್ಕಾರ ತನ್ನ ಕೆಲಸದ ಸಲುವಾಗಿ ಮತ್ತೊಬ್ಬರ ಕಡೆಗೆ ಎದ್ದು ಹೋಗ್ಬೇಕಾದ ಕಾರಣ ಇಲ್ಲ. ಆದ್ರೆ ಸರ್ಕಾರ ತನ್ನ ಮೇಲೆ ಸರ್ಕಾರ ಆಗಿರ್ತಕ್ಕಂಥ ಭಗವಂತನನ್ನು ಮರೆತಿರೋದ್ರಿಂದ ಹಿಂಗಾಗ್ತದ ಅಂತ ಅಂದ ಕೂಡ ರಾಜ ಎದ್ದು ಸಾಷ್ಟಾಂಗ ನಮಸ್ಕಾರ. ಅವಾಗ ಮಹಾರಾಜ ಪ್ರೇಮದಿಂದ ಕೂಡಿಸಿಕೊಂಡ್ರು. ಮಾತುಕತೆ ಆಯ್ತು. ರಾಜಾಗ ಅವ್ರ ಬಗ್ಗೆ ಪ್ರೇಮ. ಮಹಾರಾಜನ ಒಂದು ಸ್ವಭಾವ ಹೆಂಗಿತ್ತು ಅಂದ್ರೆ, ನಾ ಹೇಳಿದ್ಲ ಹುಬ್ಬಳ್ಳಿಗೆ ಬಂದಾಗ ಒಂದ್ಸಲ ಮಹಾರಾಜ ನೋಡಿದ್ರೆ ಸಾಕು, ಅವನ ಬೆನ್ನ ಹತ್ತೆ ಬಿಟ್ಟ ಅಂತ ತಿಳ್ಕೋಬೇಕು. ಜೋ ಜಾಯಿ ಏಕವಾರ ತೋ ವಿಸರೆ ಘೋರದಾರ ತಸಿ ದೇಯಿ ನಾಮಸಾರ ಐಸಾ ನಾಹಿ ಬಾಗಿದ. ಒಂದು ಸಲ ಮಹಾರಾಜರ ಕಡೆಗೆ ಹೋದ ಅಂತಂದ್ರೆ ನಾವು ಮರ್ತನ ಪ್ರಪಂಚದ್ದೆಲ್ಲ. ಅರ್ಥಾತ್ ಮಹಾರಾಜರಲ್ಲಿ ಅಂಥ ವಿಲಕ್ಷಣವಾಗಿರ್ತಕ್ಕಂಥ ಇದು. ರಾಜ ಬರ್ಲಿಕ್ಕೆ ಹತ್ತಿರ ಇನಾಮದಾರ ಮನೆಗೆ. ಆದ್ರೆ ಇನಾಮದಾರಿ ಪಂಚಾಯತ್ ಆಯ್ತು. ಪ್ರತಿ ಸಲ ರಾಜ ಬಂದ ಕೂಡಲೇ ಅವ್ರದೆಲ್ಲ ವ್ಯವಸ್ಥೆ ಮಾಡೋದು, ಅವ್ರದೆಲ್ಲ ಆತಿಥ್ಯ ಮಾಡೋದು. ಅವಾಗ ರಾಜನೇ ಏನಂದ, ಮಹಾರಾಜ ಪಾಪ ಎಷ್ಟು ಅವ್ರಿಗೆ ತೊಂದರೆ ಆಗ್ತದೆ. ನಾ ಬಂದ ಕೂಡಲೇ ಈಗ ಮಿನಿಸ್ಟರ್ ಮ್ಯಾಲ ಬರ್ಲಿಕ್ಕೆ ಹತ್ಕೊಳ್ಳಿ ಕಾರು, ಪೊಲೀಸರು, ಸಿಪಾಯಿಗಳು, ಸಿಬ್ಬಂದಿಗಳು ಪಾಪ ಯಾವ್ದೋ ಸಾಮಾನ್ಯ ಮನುಷ್ಯನ ಮನೆಗೆ ಬರ್ಲಿಕ್ಕೆ ಹತ್ರ ಎಷ್ಟು ತೊಂದ್ರೆ. ಅದನ್ನ ಸುಮ್ಮನೆ ಅವ್ರ IB ಒಳಗೆ ಹೋಗಿ ಭೇಟಿ ಆಗೋದು ಚಲೋ ಅಂತ ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳ ರಾಜ ಏನಂದ, ಮಹಾರಾಜ್ ಪಾಪ ಇನಾಮದಾರ್ಗೆ ಎಷ್ಟು ತೊಂದರೆ ಆಗ್ತದೆ, ಆದ್ರಿಂದ ನೀವ ಅರಮನೆಗೆ ಬರ್ರಿ ಅಂತ. ಮಹಾರಾಜರಂದ್ರು ಒಂದಂದ್ರು, ಬರ್ತೀನಿ ಖರೆ, ಅದು ನಿನಗೆ ಬೇಕಂದಾಗ ಬರಂಗಿಲ್ಲ, ನನಗೆ ಬೇಕಂದಾಗ ಬರ್ತೀನಿ, ಬ್ಯಾಡ ಅಂದಾಗ ತಿರುಗಿ ಬರ್ತೀನಿ ಅಂದ್ರು. ಹಂಗ ಮಾಡ್ತಾರೆ. ರಾಜಾಗೆ ಏನದಷ್ಟು ಪಾಪ ಮಹಾರಾಜರ ಪರಿಸ್ಥಿತಿ ನೋಡಿ, ಮಹಾರಾಜರು ಯಾವಾಗಲೂ ಸಾದಾ ವೇಷಭೂಷಾದಲ್ಲಿ, ಅವ್ರ ವಸ್ತ್ರ ಸಾದಾ, ಅವ್ರ ಊಟ ಸಾದಾ, ಅವ್ರ ಜೀವನದ ಪದ್ಧತಿ ಸಾದಾ. ಎಷ್ಟು ಸಾದಾ ಇತ್ತು ಅನ್ನೋದಕ್ಕೊಂದು ಉದಾಹರಣೆ. ಮಹಾರಾಜ ಒಂದ್ಸಲ ಮುಂಬೈಗೆ ಹೋಗಿದ್ರು. ಮುಂಬೈಗೆ ಹೋದಾಗ ಗೋಂದಾವಲೆಯಿಂದ ಒಂದು 4-5 ಮಂದಿ ಮುಂಬೈಗೆ ಹೋಗಿದ್ರು. ಹೋಗಿ ಭೇಟಿ ಆದ್ರು. ಆವಾಗ ಮಹಾರಾಜ್ ಅವ್ರು ಏನಂದ್ರು, ಮಹಾರಾಜ್ ನಿಮ್ ಖೋಲಿ ಬಹಳ ಸೋರ್ಲಿಕ್ಕೆ ಹತ್ತದ ಅಂತ ಹೇಳಿ. ಮಹಾರಾಜರ ಖೋಲಿ ಸೋರ್ಲಿಕ್ಕೆ ಹತ್ತೆ ಅಕ್ಷರಶಃ ಹೆಂಗಿತ್ತು ಅಂತಂದ್ರ, ಅವ್ರ ಬಾಗಿಲಿನ ಮುಂದೆ ಅಷ್ಟಸಿದ್ಧಿ ನವನಿಧಿಗಳ ಕೈ ಮುಕ್ಕೊಂಡು ನಿಂದಿರ್ತಿದ್ದು. ಅವ್ರ ಮನಸ್ಸು ಮಾಡಿದ್ರೆ ಏನ್ ಮಾಡ್ಕೋಬಹುದಾಗಿತ್ತು ಅಂದ್ರ, ಬೇಕಾದಂತ ಭವ್ಯ ಬಂಗ್ಲೆ ಒಳಗಿರಬಹುದಾಗಿತ್ತು. ಆದ್ರೆ ಅವ್ರ ಮನೆ ಅವ್ರ ಖೋಲಿ ಮಲ್ಕೊಳ್ಳೋ ಖೋಲಿ ಸೋರ್ತಿತ್ತು. ಅವಾಗ ಮಹಾರಾಜರ ಮುಗುಳ್ನಕ್ಕೆ ಏನಂದ್ರು, ಇಲ್ಕೋಲ್ಬೇಕು, ಮಳೆಗಾಲದಾಗ ಅಷ್ಟ ಅದ್ರು ಸೋರ್ತದು ಅಂದ್ರು. ಅರ್ಥಾತ್ ಏನು ಅಂದ್ರ, ಹಂಗಿದ್ರೂ ನಡೀತದ. ಇಷ್ಟು ಸಾದಾ ಇದೆ ಅವ್ರದ್ದು ಮಾತು ಸಾದಾ, ಅವರು ಪ್ರತಿಯೊಂದೂ ಸಾದಾ ಇದೆ. ಅವ್ರೊಳಗೆ ಏನಿರ್ತಿದ್ದಿಲ್ಲ ಅಂದ್ರೆ ಹೆಚ್ಚಿನ ಆಡಂಬರ ಇರ್ತಿದ್ದಿಲ್ಲ. ಆದ್ರಿಂದ ರಾಜಾಗೆ ಏನು ಅನಿಸ್ತು, ಪಾಪ ಮಹಾರಾಜರು ಬಡವರಿದ್ದಾರೆ, ಮಹಾರಾಜರು ಬಡವರಿದ್ದಾರೆ ಅಂತ ಅನಿಸಿ ಅವ್ರು ಏನು ಅನಿಸ್ತು, ಏನಾದ್ರೂ ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಒಂದು 3 ಊರು ಸನದ ಬರೆದ, ಇನಾಮ್ ಬರೆದು ಅದೊಂದು ಕಾಗದ ತಯಾರು ಮಾಡಿ ಮಹಾರಾಜನ ಅರಮನೆಗೆ ಕರೆದ. 10 ಸಲ ಹೇಳಿ ಕಳಿಸಿದ. ಮಹಾರಾಜರು ಆಮೇಲೆ ಬರ್ತೀನಿ. ಕೊನೆಗೆ ರಾಜ ಅಂದ, ಮಹಾರಾಜ ನೀವು ಬರೋ ತನಕ ನಾವು ಊಟ ಮಾಡಂಗಿಲ್ಲ. ಮಹಾರಾಜ ಊಟ ಮಾಡಿ ವಿಶ್ರಾಂತಿ ಹೊಂಟಿದ್ರು. ಬರೇ ಒಂದು ಲುಂಗಿ ಸುತ್ತಕೊಂಡಿದ್ರು, ಬರೇ ಮೇಲೆ ಊಟ ಮಾಡಿದ್ರು, ತಮ್ಮ ಖೋಲಿ ಹೊಂಟಿದ್ರು. ಅಷ್ಟೊತ್ತಿಗೆ ಸೇವಕ್ ಬಂದ ಹೇಳ, ನೀವು ಬರೆದು ಹೊರತು ಊಟ ಮಾಡೋದು ಅಂತ ಕೂತಾರೆ ಅಂದ್ಕೊಳ್ಳಿ. ಮಹಾರಾಜ ಹಂಗ ಬಂದ್ರು, ಬರೇ ಮೇಲೆ ಅರಮನೆಗೆ ಹೊಂಟ್ರು ಮಹಾರಾಜ.
ಹೋದ ಕೂಡಲೇ ರಾಜ ಅತ್ಯಂತ ಆದರದಿಂದ ಕರ್ಕೊಂಡು ಹೋದ. ಅವನು ಸಿಂಹಾಸನ ಮೇಲೆ ಕೂಡಿಸಿದ ಮತ್ತು ನಮಸ್ಕಾರ ಮಾಡಿ ಅವರ ಮುಂದೆ ಸನದ ನಮಸ್ಕಾರ 3 ಗ್ರಾಮಗಳನ್ನು ಸನದ ಬರೆದುಕೊಟ್ಟೆ. ಅವ ಮಹಾರಾಜರು ಅದನ್ನು ಓದಿ ಚರ್ರ ಅಂತ ಹರಿದು ಹಾಕಿ ಮಹಾರಾಜ ಹೇಳಿದ್ರು, ನನಗೆ ಕೊಡ್ತಕ್ಕಂಥ ರಾಮ ಸಮರ್ಥ ಇದ್ದಾನ ಅಂತ ಹೇಳಿ. ಏನ್ ಮಾಡಿ ರಾಜಾಗ ಆಶ್ಚರ್ಯ ಆಗು. ತಾನಾಗೆ ಬಂದಿರೋ ಲಕ್ಷ್ಮಿಯನ್ನ ಕಾಲ್ಯ ಸರಿಸ್ತಕ್ಕಂಥ ಒಂದು ನಿಷ್ಪ್ರಹವಾಗಿರ್ತಕ್ಕಂಥ ಭಾವವನ್ನು ನೋಡಿ ಅವ್ ಬಹಳ ಆಶ್ಚರ್ಯ ಆಯ್ತು. ಸಾಷ್ಟಾಂಗ ನಮಸ್ಕಾರ ಹಾಕಿದ. ಈ ಪ್ರಕಾರವಾಗಿ ರಾಜ ಏನ್ ಮಾಡಿದ ಅಂದ್ರೆ ಮಹಾರಾಜರ ವಿಷಯದಲ್ಲಿ ಮತ್ತಿಷ್ಟು ಪೂಜ್ಯ ಭಾವ. ಒಂದ್ ದಿವಸ ಅವನು ಯಾವನೋ ಒಂದು ಮಾನಸಿಕವಾಗಿರ್ತಕ್ಕಂಥ ಅಸ್ವಸ್ಥತೆ ಒಳಗಿದ್ದಾಗ ಹೇಳಿ ಕಳಿಸಿದ. ಮಹಾರಾಜರು ಹೋದ್ರು. ಮಹಾರಾಜರ ಅರಮನೆಗೆ ಹೋದ್ರು. ಹೋಗಿ ಏನ್ ಮಾಡಿದ್ರು, ಒಂದು ಸರಳ ಮ್ಯಾಲ ಹತ್ತಿ ಹೋದ್ರು. ಅವಾಗ ಬರೀ ಕೊನೆ ಅಂತಸ್ತಿನಲ್ಲಿ ಒಂದು ಖೋಲಿಯಾಗಿದೆ. ರಾಜ ನಿಂತ್ಕೊಂಡು ನೋಡ್ಕೋತ ನಿಂತಿದ್ದ. ಒಂದು ಗಿಡದ ಕೆಳಗೆ ಒಬ್ಬ ಭಿಕ್ಷುಕ ಭಿಕ್ಷಾ ಬೇಡಿ ತಂದಿರೋ ಅರ್ಧ ರೊಟ್ಟಿ ತಿಂದ ಅರ್ಧ ರೊಟ್ಟಿ ಕೈಯಾಗಿ ಹಿಡ್ಕೊಂಡು ಹಿಂಗ ಆತ್ಕೊಂಡು ಕೂತಿದ್ದ. ಅಲ್ಲೇ ನಿಂತು ಹತ್ತಿ ಬಿಟ್ಟಿತ್ತು. ರಾಜ ಅದನ್ನು ನೋಡ್ಕೋತ ನಿಂತಿತ್ತು. ಹಿಂದಿಂದ ಮಹಾರಾಜ ಹೋಗಿ ಬೆಂಚ್ ಚಪ್ಪರಿಸಿ, ರಾಜ ಏನ್ ನೋಡ್ಲಿಕ್ಕೆ ಹತ್ತಿರ? ಅವಾಗ ಹಿಂತಿರುಗಿ ನೋಡಿದ. ಮಹಾರಾಜರು ನಮಸ್ಕಾರ ಮಾಡಿದ. ಕಣ್ಣ ದಳ ನೀರು ಬರ್ಲಿಕ್ಕೆ ಹತ್ತೇವ. ಮಹಾರಾಜ ಅಂದ. ಅಲ್ಲಿ ನೋಡ್ರಿ ಅವನು ಎಷ್ಟು ಸುಖವಾಗಿದ್ದಾನ, ಎಷ್ಟು ಆನಂದದಲ್ಲಿ ಅವನು ನಿಂತು ಹತ್ತಿರ. ನಾನು ಬೇಕಾದಷ್ಟು ಆಳು ಕಾಳು ರಾಜ್ಯ ಐಶ್ವರ್ಯಾದ ಪಂಚಪಕ್ವಾನು ಊಟ ಮಾಡ್ತೀನಿ. ಹಂಸ ತೂಲಿಕ ತಲುಪಂದ್ರೆ ಮೆತ್ತನ ಗಾದಿ ಮೇಲೆ ಮಲ್ಕೋತೀನಿ. ಆದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅವಾಗ ಮಹಾರಾಜರಂದ್ರು, ಇದಕ್ಕೆ ಕಾರಣ ಏನು ಅಂದ್ರೆ ನಾವು ಪ್ರಪಂಚಕ್ಕೆ ರಾಜನಾಗಿರ್ತಕ್ಕಂಥ ಪರಮಾತ್ಮನ ಏನ್ ಮಾಡಿದ್ವಿ ಅಂದ್ರೆ ಮರ್ತು ನಾವು ಪ್ರಪಂಚ ಮಾಡ್ಲಿಕ್ಕೆ ಹೋಗ್ತೀವಿ. ಅದಕ್ಕೆ ಹಿಂಗೆಲ್ಲ ಸಮಾಧಾನ. ಆದ್ರಿಂದ ನೀ ನಾಮಸ್ಮರಣೆ ಮಾಡುವಂತ ತಿಳ್ಕೊಂಡು ಹೇಳಿದ್ರು. ಇದ ಒಂದು ವಾಸ್ತವ್ಯದಲ್ಲೇನೆ ಇಂದೂರೊಳಗೆ ಇರುವಾಗಿನ ಬ್ರಹ್ಮಾನಂದ ಮಹಾರಾಜರು ಮತ್ತು ಮಹಾರಾಜರು ಇನ್ನೊಬ್ರು ಶಿಷ್ಯರು ಆನಂದ ಸಾಗರದ ಬಿಟ್ಟೆ ಅಲ್ಲೇ ಭೇಟಿ ಆತ. ಆ ಬ್ರಹ್ಮಾನಂದರು ಆನಂದ ಸಾಗರ ಚರಿತ್ರೆಯನ್ನು ನಾನು ನಾಳಿನ ಪ್ರಸಂಗದಲ್ಲಿ ಹೇಳ್ತಂತೆ. ಅವ್ರದ್ದು ಜನ್ಮದಿಂದ ಹಿಡ್ಕೊಂಡು ಜಾಲಿ ಹಾಳದೊಳಗೆ ಹುಟ್ಟಿದಾಗಿರ್ತಕ್ಕಂಥದ್ದು. ಆಮೇಲೆ ಮುಂದೆ ಸ್ವಲ್ಪ ದಿವಸದೊಳಗೆ ಮಹಾರಾಜ ಅಲ್ಲಿಂದ ಹೊರಟು. ಆವಾಗ ಭಯ್ಯಾ ಸಾಹೇಬ್ ಮೋಳಕ್ ಅವರು ಮತ್ತು ಜೀಜಿಬಾಯಿ ಏನಂದ್ರು, ಮಹಾರಾಜ್ ನೀವು ನಿಮ್ ಗುರುಗಳ ಬಗ್ಗೆ ಎಷ್ಟು ಸಲ ಹೇಳ್ತೀರಿ, ನಮ್ಮನ್ನು ಕರ್ಕೊಂಡು ಹೋಗ್ರಿ. ಮಹಾರಾಜರಂದ್ರು, ಆಗ ಕರ್ಕೊಂಡು ಹೋಗ್ತೀನಿ ಅಂತ ಇಬ್ಬರನ್ನು ಕರ್ಕೊಂಡು ಮಹಾರಾಜ ಹೇಳಿ ಬಂದ್ರು. ತುಕಾಮಾಯಿಗಳ ಹತ್ರ ಬಂದ್ರು. 3 ಮಂದಿ ನಮಸ್ಕಾರ ಮಾಡಿದ್ರು. ಅವಾಗ ತುಕಾಮಾಯಿ ಜೀಜಿಬಾಯಿಗೆ ಏನಂದ್ರು, ಹೇ ಜೀಜಿ, ಬಹಳ ದೊಡ್ಡ ಪರೀಕ್ಷೆ ಮಾಡಿದಿಲ್ಲ, ಆದ್ರೆ ನೀನ ಫಸ್ಕಿ ಬಿದ್ದಿ ನೋಡುವ. ಬೆಂಕಿ ತಿನ್ಸಿದಿ, ಖಾರ ತಿನ್ಸಿದಿ, ಪರೀಕ್ಷಾ ಮಾಡಿದಿ, ಆದ್ರೆ ನೀನ ಫಸ್ಕಿ ಬಿದ್ದಿ ಅಂದ್ರೆ ಅರ್ಥ ಅಂದ್ರೆ ನೀನ ಅವನು ಶಿಷ್ಯ ಆಗಿಬಿಟ್ಟು. ಆಮೇಲೆ ಭಯ್ಯಾ ಸಾಹೇಬ್ ನೋಡಕ್ಕೆ ಹೇಳಿದ್ರು, ನೀನು ಅವ್ರು ದತ್ತಕ್ಕೆ ಹೋಗುವಂತ. ಅಂದ್ರೆ ಏನಾಗ್ತಂದ್ರೆ ಅವ್ನ ಜಹಾಗೀರ್ ನಿನಗೆ ಸಿಗ್ತದ. ಮಹಾರಾಜರು ನೀ ದತ್ತಕ್ಕೆ ಹೋಗಂದ್ರೆ ಅವ್ನ ಜಹಾಗೀರ್ ಸಿಗ್ತದ. ಅವ್ರ ಜಹಾಗೀರ್ ಎಂಥದ್ದು ಅಂದ್ರೆ ಕೈಯಾಗ ಜೋಳಿಗಿದ್ರು ಸಮಾಧಾನ ಇದೆ ಅವನ ಜಹಾಗೀರ್ ಅದ ಅಂತ. ಅರ್ಥಾತ್ ಕೈಯಾಗ ಜೋಳಿಗೆ ಬಂದ್ರು ಸಮಾಧಾನ ಸಿಗ್ತದ ಅಂತ ತಿಳ್ಕೊಂಡು ಹೇಳಿದ್ರು. ಮತ್ತು ಜೀಜಿಬಾಯಿ ಹೇಳಿದ್ರು, ನೀ ಗಟ್ಟಿ ಅವ್ನು ಹಿಡ್ಕೊಂಡು ಬಿಡು. ಹೆಂಗ ಅಂದ್ರ ಕಟ್ಟಿನ ಹಿಡ್ಕೊಂಡಂಗೆ ಹಿಡ್ಕೊಂಡ್ಬಿಡು ಅಂತ. ಆಮೇಲೆ 3 ಮಂದಿನೂ ಪ್ರೇಮದಿಂದ ಬಿಡ್ಕೊಟ್ರು. ಮಹಾರಾಜರು ಅವರಿಬ್ಬರನ್ನು ಕರ್ಕೊಂಡು ಗೋಂದಾವಲಿಗೆ ಬಂದ್ರು. ಅರ್ಥಾತ್ ಗೋಂದಾವಲಿಗೆ ಬಂದೊಳಕ ಮತ್ತೆ ಮುಂದಿನ ಪ್ರಸಂಗ ಏನಾಯ್ತು ಅನ್ನೋದನ್ನ ನಾವು ಶುರು ಮಾಡೋಕ್ಕಿಂತಲೂ ಮುಂಚೆ ನಾಳೆ ಏನದ ನಾವು ಬ್ರಹ್ಮಾನಂದ ಮಹಾರಾಜರು ಮತ್ತು ಆನಂದ ಸಾಗರರು ಅಂದ್ರೆ ಹೆಂಗ ಅವ್ರ ಜೀವನ ವೃತ್ತಾಂತ ಏನದ ಅನ್ನೋದನ್ನು ಸ್ವಲ್ಪದಲ್ಲಿ ನೋಡ್ಕೊಂಡು ಆಮೇಲೆ ಮಹಾರಾಜ ಚರಿತ್ರೆ ಜಾನಕಿ ಜೀವನ ಸ್ಮರಣೆ